ಇಲ್ಲ ರೋಡ್ ಗಡ್ಡ ಕಲ್ಲು ಹಾಕಿದ್ದಾರೆ ನೋಡ್ರ. ಅಡ್ಡ ಹಾಕ್ದಾಗ ಏನಾಗುತ್ತೆ, ಬರ್ತಾರೆ ಅವ್ರು ಜೀಪಲ್ಲಿ ಬರ್ತಾರೆ, ಮೇಲಿಂದ ಶೂಟು ಅಂದ್ರೆ ಅದು ಆ ತುದಿ ಆ ಪೀಕ್ ಇದೆಯಲ್ಲ ಅದು ಅಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ ನೋಡಿ ಮೇಲ್ಗಡೆ. ಗುಂಡು ಮಾಡಿದಾಗ ಅದು ಬುಲೆಟ್ ಒಂದು ಟಚ್ ಆಗಿದೆ ಮರಕ್ಕೆ. ಅವರು 89ರಂದು ಹಂತಕರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು. ಸ್ಥಳ ಪಾಲಾರ್, ಕರ್ನಾಟಕ ಅರಣ್ಯ ಇಲಾಖೆ. ಈಗ ನಾವು ನಿಂತಿರೋದು ಕರ್ನಾಟಕ, ಅಲ್ಲವ್ರು ತಮಿಳ್ನಾಡು. ನೀವೆಲ್ಲಿ ಕೂತ್ಕೊಳ್ಳೋದು? ನಾನು ಅಲ್ಲಿ ಇಲ್ಲಿರಲ್ಲ, ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಈ ಗುಂಡಿಗಳೆಲ್ಲ ಬ್ಲಾಸ್ಟ್ ಆಗಿರೋದು ಅದೇ ಗುಂಡಿಗಳೇ. ಆ ಇನ್ಸಿಡೆಂಟ್ ನಡೆದು 29 ವರ್ಷ ಆಗಿದೆ. 93 ಬಾಂಬ್ ಬ್ಲಾಸ್ಟ್, ಪಾಲಾರ್ ಬಾಂಬ್ ಬ್ಲಾಸ್ಟ್ ಅಂದರೆ. ಈಗ ನಾವು ಪಾಲಾರ್ಗೆ ಹೋಗ್ತಾ ಇದ್ದೀವಿ. ಪಾಲಾರ್ ನದಿ ಇದೆಯಲ್ಲ, ಪಾಲಾರ್ ನದಿ ಮತ್ತು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಜಾಗ ಅಲ್ಲಿ. ಆಮೇಲೆ ವೀರಪ್ಪನ ಊರು ಗೋಪಿನಾಥಮ್ ನಾವು ಮತ್ತೆ ಹೋಗಿ ಇನ್ನೊಂದಷ್ಟು ಕೆಲಸ ಇದೆ, ಬನ್ನಿ ಹೋಗೋಣ. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ, ನಿಮಗೆ ಸ್ವಾಗತ. ನಿಮಗೆ ಪಾಲಾರ್ ನದಿ ನೋಡಿ ನಮ್ಮ ಎದುರುಗಡೆ ಹರಿತಾ ಇದೆ. ಪಾಲಾರ್ ನದಿ. ಪಾಲಾರ್ ನದಿ ಅಂತ ಅನ್ನೋದು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಪ್ರದೇಶ ಸ್ನೇಹಿತರೆ. ಈ ಬ್ರಿಡ್ಜೇ ಗಡಿ. ಈಗ ನೀವು ನೋಡ್ತಾ ಇದ್ದೀರಾ ಪಾಲಾರ್ ನದಿ ಬ್ರಿಡ್ಜ್, ಇದು ನದಿಯಲ್ಲಿದೆ. ಆ ನದಿ ಬ್ರಿಡ್ಜ್ ಒಳಗೆ ಬೋರ್ಡ್ ಹಾಕಿದ್ದಾರೆ, ಕರ್ನಾಟಕ ಪ್ರಾರಂಭ ಇಲ್ಲಿಂದ. ಅಂದರೆ ಆ ಗೇಟು, ಆ ಒಂದು ಆರ್ಚ್ ಇದೆಯಲ್ಲ ಎಂಟ್ರೆನ್ಸ್, ಅದು ದಾಟ್ಬಿಟ್ರೆ ಕರ್ನಾಟಕ. ಈ ಕಡೆ ಅದನ್ನು ದಾಟಿ ಕಡೆ ಬಂದರೆ ತಮಿಳ್ನಾಡು. ಮಾಡಿ ಆ ಕಡೆ ಇನ್ನೋವಾ ಕಾರ್ ಹೋಗ್ತಾ ಇದೆಯಲ್ಲ, ಅದು ಮುಂದೆ ಹೋಗುತ್ತೆ ತಮಿಳ್ನಾಡು, ಮೇಟೂರು, ಸೇಲಮ್ಮು, ಈರೋಡು, ಹಿಂಗೆ ಹೋಗುತ್ತೆ ಮುಂದಕ್ಕೆ. ಇದು ನಾವು ನಿಂತಿರೋದು ಪಾಲಾರ್ ನದಿಯ ಬ್ರಿಡ್ಜ್ ಇದು ಸ್ನೇಹಿತರೆ. ಈ ಪಾಲಾರ್ ನದಿ ಬ್ರಿಡ್ಜ್ ಬಗ್ಗೆ ಒಂದು ಕಥೆ ಇದೆ, ಒಂದು ರೋಚಕವಾದ ಕಥೆ ಇದೆ. ಇಲ್ವಾ ಈಗ ಪಾಲಾರ್ ಬ್ರಿಡ್ಜ್ ಏನಂದ್ರೆ, ಫಾರೆಸ್ಟ್ ವಾಚರು ಮೋಹನಯ್ಯ ಅಂದ್ಬಿಟ್ಟು ಇರ್ತಾರೆ ಇಲ್ಲಿ. ಮೇಯ್ನು ಫಾರೆಸ್ಟ್ ವಾಚರು ಇಲ್ಲಿ ಕಾವಲು ಕಾಯ್ತಾ ಇರ್ತಾರೆ. ಆಗ ವೀರಪ್ಪನ ಏನ್ ಮಾಡ್ತಾರೆ, ಹತ್ ಕಡೆಯಿಂದ ಮರ ಹೊಡ್ಕೊಂಡ್ ಬರ್ತಾರೆ, ಗಂಧದ ಮರ ನದಿಲಿ. ಆಗ ನೀರಿರ್ಲಿಲ್ಲ, ಕಮ್ಮಿ ನೀರಿತ್ತು. ಹೊಡ್ಕೊಂಬಂದಾಗ ಏನಾಗುತ್ತೆ, ಇವ್ರು ಗಮನಿಸ್ತಾರೆ. ಇವ್ರು ಅಲ್ಲಿ ಊಟ ಮಾಡ್ತಾ ಇರ್ತಾರೆ. ಗಮನಿಸಿದಾಗ ಏನಾಗುತ್ತೆ, ಇವರು ಕೇಳ್ತಾರೆ ಏನ್ರೋ ಅದು ಅಂತ. ಆವಾಗ ಇವ್ರು ವೀರಪ್ಪನ್ ಗೊತ್ತು ಮೋಹನಯ್ಯ ಅಂದ್ಬಿಟ್ಟು, ಇಲ್ಲಿ ಬಾರ್ಡ್ರಲ್ಲಿ ಬಿಡಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲೇ ಇಲ್ಲಿಂದ ಗುಂಡಿಕ್ಕಿ ಇದು ಮಾಡ್ತಾರೆ, ಸಾಯಿಸ್ತಾರೆ. ಓ ಹೌದಾ? ಹೌದು ನೋಡಿ, ಇಲ್ಲಿ ಬಂದು ಇಲ್ಲಿಂದ ಗುಂಡಿಕ್ಕೋದು ಕ್ಲೀನ್. ಇದು ಅಲ್ಲಿಂದ ಗುಂಡಿ ಇದು ಮಾಡ್ತಾರೆ, ಕೆಳಗಡೆ ನಿಂತ್ಕೊಂಡು. ಕೆಳಗಡೆಯಿಂದ ಇವ್ರ ಮೇಲೆ ಇರ್ತಾರೆ ಮೋಹನಯ್ಯ ಅವರು, ಅವ್ರ ಕೆಳಗಡೆಯಿಂದ ಶೂಟ್ ಮಾಡ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬನ್ನಿ ಆಡಿಯೋ. ಪಾಲಾರ್ ನದಿ ನೋಡಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಈ ಕಡೆ ಬೆಟ್ಟಗಳಿಂದೆಲ್ಲ ಇಳಿದ ನೀರು ಪಾಲಾರ್ ನದಿಯ ಮುಂದೆ ಹೋಗುತ್ತೆ. ಮುಂದೆ ನೋಡಿ ಅಲ್ಲ, ತುಂಬ ಚೆನ್ನಾಗಿದೆ. ಅದು ನೋಡಿ, ಅದು ಸೊಪ್ಪು ತಿಂತ ಇದೆ. ಅದು ಎಷ್ಟು ಚೆನ್ನಾಗಿದೆ. ಇರುವೆ ಪಾಲಾರ್ ನದಿ ಈಗ ಹರ್ಕೊಂಡು ಮುಂದೆ ಹೋಗಿ, ಅಲ್ಲಿ ಮುಂದೆ ಹೋಗಿ ಕಾವೇರಿ ಸೇರಿಕೊಳ್ಳುತ್ತೆ. ಕರ್ನಾಟಕದಿಂದ ಹರ್ಕೊಂಬರೋ ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ. ಇದು ಪಾಲಾರ್ ನದಿ, ಕಾವೇರಿ ಉಪನದಿ. ಮುಂದೆ ಇದಂಗೆ ಮೆಟ್ರೋ ಡ್ಯಾಮ್ಗೆ ಹೋಗುತ್ತೆ ಮುಂದಕ್ಕೆ. ಇಲ್ಲಿಂದ ನಿಂತ್ಕೊಂಡು ಸ್ನೇಹಿತರೆ, ಅಂದರೆ ಕೆಳಗಡೆಯಿಂದ ನಿಂತ್ಕೊಂಡು ಮೇಲೆ ಗುಂಡು ಹೊಡೆದಿರೋದು. ಹಲೋ ಸರ್? ಹೌದು ಸರ್, ಕೆಳಗಡೆಯಿಂದ ನಿಂತ್ಕೊಂಡು ಗುಂಡು ಹೊಡೆದಿದ್ದಾರೆ. ಹಾಂ, ಅಲ್ಲ ಗಂಧ ಸಾಕಿಸಿದ ನೀರು ತಗೊಂಡು ಕಳೆದಾರಿ ಇಲ್ಲಿ, ಕಳೆದಾರಿ ಹೊತ್ಕೊಂಡು. ಚಿರಸ್ಮರಣೆ ಶ್ರೀ BC ಮೋಹನಯ್ಯ, ಅರಣ್ಯ ರಕ್ಷಕರು ಅಂದರೆ ಫಾರೆಸ್ಟ್ ಗಾರ್ಡು. ಇವರು ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ 4/8 ಅಂದರೆ ಆಗಸ್ಟ್ 4, 1989ರಂದು ಹಂತಕರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು. ಸ್ಥಳ ಪಾಲಾರ್, ಕರ್ನಾಟಕ ಅರಣ್ಯ ಇಲಾಖೆ. ಅವ್ರು ಕರ್ನಾಟಕಕ್ಕೆ ಸೇರಿದವರು, ತಮಿಳ್ನಾಡು ಗಾರ್ಡಲ್ಲ, ಕರ್ನಾಟಕ ಗಾರ್ಡು. ಹಾಂ. ನೀವು ನೋಡಿದ್ರಿ ಅವ್ರನ್ನ? ಸರ್, ಈ ಜಾಗದ ವಿಶೇಷ ಏನು ಸರ್? ಯಾವ ಸರ್? ಈ ಜಾಗದ ವಿಶೇಷ ಮಾಮೂಲು ಪಾಲಾರ್ ನದಿನೇ ಅಷ್ಟೇ. ಅಲ್ಲಿ ಮಾಮೂಲು ಫೈರ್ ಮಾಡ್ತಾರೆ, ಸತ್ತೋಗ್ತಾರೆ. ಈಗ ಅಲ್ಲ ಇದ್ರ ಮೇಲೆ ತಿಂಡಿ ಮಾಡ್ತಾರೆ. ಯಾವ್ದು? ಕಟ್ಟೆ ಮೇಲೆ. ಇದು ನೀವು ಇದ್ರ ಪಿಕ್ಚರ್ ನೋಡಿ, ಯಾವುದು ಸೇಮ್ ಡಿಟೋನೇ ತೆಗೆದು. ಫೋಟೋ ನಾನು ಇದೆಯಾ? ಇಲ್ಲ ಸರ್. ಇಲ್ಲಿ ಓಡೋಲ್ಲ ಬಹುತೇಕ ಗೊತ್ತು ನಿಮಗೆ ಸರ್. ಇದು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಗಿದ್ದೀನಿ. ಪಾಲಾರ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಮುಂದ್ಗಡೆ ರೈಟ್ ಸೈಡ್ ಕೊಕ್ಕರೆಹಳ್ಳ ಅಂತ ಬರುತ್ತೆ. ಯಾವ್ದು? ಮುಂದ್ಗಡೆ ಕೊಕ್ಕರೆಹಳ್ಳ ಅಂತ. ಕೊಕ್ಕರೆಹಳ್ಳ ಎಷ್ಟು ಮುಂದೆ ರೈಟ್? ಇಲ್ಲ ಒಂದು 500 ಮೀಟರ್ ಅಷ್ಟೇ. ಗೋಪಿನಾಥಮ್ ರೋಡ್ ಅಲ್ಲ? ಹಾಂ, ಗೋಪಿನಾಥಮ್ ರೋಡ್. 500 ಮೀಟರ್ ರೈಟ್ ತಗೋಬೇಕು. ಇಲ್ಲ ಇಲ್ಲಿ 100 ಮೀಟರ್ ಅಷ್ಟೇ. ಅಲ್ಲಿಂದ ರೈಟ್ ತೆಗೆದು ಒಗೇನಕಲ್ಗೆ ಹೋಗೋ ರೋಡ್. ಅಲ್ಲೊಂದು ಚೆಕ್ ಪೋಸ್ಟ್ ಇದೆಯಲ್ವಾ? ಚೆಕ್ ಪೋಸ್ಟ್ ಇದೆ. ಅದೊಂದು ಈಚೆನೇ ಗೊತ್ತಾಗುತ್ತೆ. ತೋರಿಸ್ತಾರಲ್ಲ ಯಾರನ್ನ? ಚೆಕ್ ಪೋಸ್ಟ್ ಇದ್ರೆ ಅಲ್ಲೇ ಕರೀರಿ. ಅಲ್ಲಿಗೊಂದು ಇಷ್ಟೇ ಬ್ರಿಡ್ಜ್, ಈ ಬೋರ್ಡ್ ಅಷ್ಟೇ ದೂರ ಇದೆ. ಆ ಬಾಂಬ್ ಬ್ಲಾಸ್ಟ್ ಆಗಿ ಜಾಗಕ್ಕೆ ಹೋಗುತ್ತೆ ಕಾರು. ಬಾಂಬ್ ಬ್ಲಾಸ್ಟ್ ಆಗಿದೆ ಇಲ್ಲೊಂದು ಜಾಗದಲ್ಲಿ. ಇನ್ನೊಂದು ಇಲ್ಲಿ ಒಳಗಡೆ ಸೊರೆಕಾಯಿ ಮಾಡು ಅಂತ ಬರುತ್ತೆ. ಸೋರೆಕಾಯಿ ಮಾಡು ಇದೇ ಜಾಗ. ಈ ಟೆಂಪಲ್ ಅವಾಗಿಂದ ಗಣೇಶನ ಗುಡಿ. ಹೌದು ಸರ್. ಇನ್ನೂ ಚಿಕ್ತಿತ್ತು. ಈಗ ಅವ್ರು ಅದನ್ನು ಮರ ದೊಡ್ಡದಾದ್ಮೇಲೆ ಕಿತ್ಬಿಟ್ಟು ದೊಡ್ಡದು ಕಟ್ಟಿದ್ದಾರೆ. ಅಲ್ಲಿ ಇನ್ನೂ ಚಿಕ್ತಿತ್ತು. ಬಟ್ ಇಲ್ಲೇ ತಿಂತಿರ್ತಾನೆ. ಯಾವ ಟೈಮಲ್ಲಿ ಗೊತ್ತಿಲ್ಲ ಸರ್ ಟೈಮಿಂಗ್ಸ್. ಟಿಫನ್ ಅಂದರೆ ಬೆಳಗ್ಗೆ ನಾಷ್ಟ ಚಿತ್ರಾನ್ನ ಇಲ್ಲ ಸಾಯಂಕಾಲ ಅನ್ಸುತ್ತೆ. ಸಾಯಂಕಾಲ ಬೆಳಗ್ಗೆನ ಗೊತ್ತಿಲ್ಲ. ಅವಯ್ಯ ಫಸ್ಟ್ ಕೇಳಿರ್ತಾನೆ, ಇವರು ಮಾಮೂಲು ಹೊಡಿತಾರಲ್ಲ ಲಾರಿಗಳ ಯಾವ ಚೆಕ್ ಮಾಡಲ್ಲ. ಬಟ್ ಅವ ಏನಿಗೆ ಸ್ವಲ್ಪ ಕಂಡಿರ್ತೀವಿ. ಹೋಗಿ ಕೇಳಿದಾಗ ಅಲ್ಲಿ ಕೆಳಗಡೆ ಫೈರ್ ಮಾಡ್ತಾರೆ. ಓಹೋ,
ಸ್ಪಾಟು ಆಗಲಿ. ಥ್ಯಾಂಕ್ ಯು ಸರ್. ಏನು ತಮ್ಮ ಹೆಸರು? ಮುತ್ತುರಾಜ್ ಅಂತ. ಮುತ್ತುರಾಜ್ ಅವರು. ಮುತ್ತುರಾಜು. ನಮ್ಮ ಮುತ್ತುರಾಜು. ಎಸ್, ಥ್ಯಾಂಕ್ ಯು ಸರ್. ಈರೋಡ? ಹೌದು, ಈರೋಡೆ. ಅಮ್ಮ ಈ ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದು ಜಾಗ ಎಲ್ಲಿ? ಕಾರ್ ಹೋಗುತ್ತಾ? ವಾವ್, ನೋಡಿ ಸ್ನೇಹಿತರೆ, ಹಳ್ಳ ಅಲ್ಲಿ ಕುರಿಮೇಶ್ವರರು ಹೇಳಿದ್ರಲ್ಲ, ಹಳ್ಳ ಬರುತ್ತೆ ನೋಡಿ ಸರ್, ಹಳ್ಳದ ಹತ್ರ ಅಂತ. ಈ ಹಳ್ಳ ಎಳಿತಾ ಇದೀವಿ ನಾವು. ಇಲ್ಲಿ ಹಳ್ಳ ಪಾಸ್ ಆಗುತ್ತೆ, ಇಲ್ಲಿ ಈಗ ನೀರು ಕಮ್ಮಿ ಇದೆ ಇಲ್ಲಿ. ಅದು ಅಲ್ಲಿ ರೈಟ್ ಹೋಗ್ಬೇಕಿತ್ತ ಅಂತ ಆ ಕಡೆಗೆ. ಓ, ಇದು ರೋಡೇ ಇದೆ, ಫುಲ್ಲು ಕಲ್ಲಿದೆ ಇಲ್ಲೊಂದು, ಬಟ್ ಏನು ಮಾಹಿತಿ ಇಲ್ಲ. ಬಟ್ ಕಾಡಲ್ಲಿ ಕಲ್ಯಾಕೆ ಹಾಕ್ಬೇಕು ಇವರು? ಅಯ್ಯೋ, ಹಳ್ಳ ಇಲ್ಲಿದೆ ಕಣ್ರಪ್ಪ. ಇದೆ ಸರ್, ಪಾಲರ್ ಬರಲ್ಲ ಅಷ್ಟು ಜಾಗ ಅಲ್ಲ. ಕಾರ್ ಸೈಡ್ಗೆ ಹಾಕ್ಬೇಕಲ್ಲ ನಾವು. ಸುನಿಲ್ ಸರ್, ನಮಸ್ತೆ. ಬನ್ನಿ. ಯಾವ್ದು ಸರ್ ಜಾಗ? ಸರ್, ಈ ಜಾಗನಾ ಸರ್? ಇದೆ, ಈ ಫಸ್ಟ್ ರೋಡ್ ಇದೆ ಇತ್ತು. ಓ, ರೋಡ್ ಇತ್ತು ಇದು? ಅದಲ್ಲ, ಅದೇ ಥರ ರೋಡು. ಹಾಂ, ಆಮೇಲೆ ಬ್ಲಾಸ್ಟ್ ಆದ ತಕ್ಷಣ ಆ ಕಡೆ ರೋಡ್ ಶಿಫ್ಟ್ ಮಾಡ್ತಾರೆ. ಈ ಗುಂಡಿಗಳೆಲ್ಲ ಬ್ಲಾಸ್ಟ್ ಆಗಿರೋದು ಅದೇ ಗುಂಡಿಗಳೇ? ಓಹೋ, ಅಲ್ಲ ಇವಾಗಲೇ ಇನ್ನೂ ಎಷ್ಟು ಒಂದು 30 ವರ್ಷದ ಇನ್ಸಿಡೆಂಟ್ ಅದು. 93 ಕರೆಕ್ಟಾಗಿ 30 ವರ್ಷ, 29 ವರ್ಷದ ಇನ್ಸಿಡೆಂಟು. ಈಗಲೇ ಎಷ್ಟಿದೆ ಅಂದರೆ ಅವಾಗ ಇನ್ನೆಷ್ಟು ಆಳ ಬಿದ್ದಿರ್ಬೇಕಿದು. ಹಾಂ, ಈ ಗುಂಡಿನೂ ಅದೇ? 100 ಮೀಟ್ರ್ ಟೋಟಲ್. 100 ಮೀಟ್ರ್ ಅಂದರೆ 350 ಅಡಿ. 100 ಮೀಟ್ರ್ ಏರಿಯಾ ಒಂದು 18 ಗುಂಡಿ ಏನೋ ಇತ್ತು. 18 ಗುಂಡಿ ತೆಗೆದಿರೋದು. ಎಷ್ಟು ಜನ ಸರ್ ಇಲ್ಲಿ? 22 ಜನ ಸತ್ತಿರೋ. ಕೊಳತೂರಲ್ಲಿ ಅಂದರೆ ಅವರು ರ್ಯಾಂಬೋ, ಇವರು ಗೋಪಾಲ್ ಕೃಷ್ಣ ಅಂತ ಇದ್ರಲ್ಲ, ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾನೆ ವೆರಫೋನು. ಈ ಥರ ಈ ಜಾಗ ಸೋರೆಕಾಯಿ ಮಡು ಅಂತ, ಈ ಜಾಗದ ಹೆಸರು ಸೋರೆಕಾಯಿ ಮಡು. ಓ, ಹಳ್ಳಕ್ಕೆ. ಹಾಂ, ಅಲ್ಲಿರ್ತೀನಿ, ಬಂದು ಬೇಕು ನೀನು ನನ್ನ ಹಿಡಿ ಅಂತ ಚಾಲೆಂಜ್ ಮಾಡ್ತಾನೆ. ಚಾಲೆಂಜ್ ಆಗಿ ಓಪನ್ ಆಗಿ ಪೋಸ್ಟರ್ ಹಚ್ತಾನೆ ಕೊಳತೂರಲ್ಲಿ. ಇವರು ಗೋಪಾಲ್ ಕೃಷ್ಣ ಅವರು ಹಿಡಿಲೇಬೇಕು ಇವನ, ನನಗೆ ಚಾಲೆಂಜ್ ಮಾಡೋಣ, ಓಪನ್ ಚಾಲೆಂಜ್, ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತೇಳಿ ಈ KSRP ಗಾಡಿ ತೊಗೊಂಡು ಈ ಕಡೆ ಈ ರೋಡಲ್ಲೇ ಬರ್ತಾರೆ. ಅಲ್ಲಿಂದ ಪಾಲಾರಿಂದ ಕರೆಕ್ಟ್ ಜೀಪು ಹಾಂ, ಜೀಪಾ ಅಥವಾ ವ್ಯಾನ್ ಬರುತ್ತಲ್ಲ, ವ್ಯಾನು? ಹಾಂ ಹಾಂ, ಓಕೆ. SRP ಬಟಾಲಿಯನ್ ವ್ಯಾನು ಗಾಡಿ ಬಂದಾಗ ಅಲ್ಲಿ ಮೇಲ್ಗಡೆ ಅಲ್ಲೊಂದು ಬಂಡೆ ಇದೆ, ಆ ಬಂಡೆ ಮೇಲೆ ನಿಂತ್ಕೊಂಡು ಬ್ಲಾಸ್ಟ್ ಮಾಡಿರೋದು. ಓಹೋ, ಈ ಲೊಕೇಶನ್ಗೆ ಬಂದ ಮೇಲೆ ಗಾಡಿ ಬಂಡೆ ಮೇಲೆ ನಿಂತ್ಕೊಂಡು ಬ್ಲಾಸ್ಟ್ ಮಾಡಿ ಸಾಯಿಸಿರೋದು. 22 ಜನ ಸತ್ತೋಗ್ತಾರೆ. ಹೌದಾ? ಅಲ್ಲ ಸರ್, ನಾನು ಹೇಳೋದು 30 ವರ್ಷದಿಂದನೇ ಅಂಥ ಟೆಕ್ನಾಲಜಿ ಬಳಸವನೆ. ಅಂದರೆ ಇಲ್ಲಿಂದ ಅದೊಂದು 100 ಮೀಟ್ರ್ ಇದೆ, ಅಲ್ಲೋ ಕೂತ್ಕೊಂಡು ವೈರ್ ಎಳ್ಕೊಂಡೋಗಿ. ಅಂದರೆ ಕರಿಕಲ್ಲು, ಇಲ್ಲಿ ಕರಿಕಲ್ ಕ್ವಾರಿ ಇತ್ತವಲ್ಲ ಫಸ್ಟು, ಆ ಕರಿಕಲ್ ಕ್ವಾರಿಯಿಂದ ಮದ್ದು ತಂದಿರೋದು. ಹಾಂ, ಯಾರೋ ಸೈಮನ್ ಅಂತ ಬಿದ್ದ ಅಂತ ಅವನು ಅದಕ್ಕೆ ಹೆಲ್ಪ್ ಮಾಡ್ತಾ ಅಲ್ಲಿ ಕ್ವಾರಿಲಿ ಬಾಂಬಿಕೋನು. ಹೌದು, ಕ್ವಾರಿ ಅವ್ರು ಹೆಲ್ಪ್ ಮಾಡಿ ಕ್ವಾರಿಯಿಂದ ಮದ್ದು ತಂದು ಬ್ಲಾಸ್ಟ್ ಮಾಡಿರೋದು. ಸೊ ಇದು ಬ್ಲಾಸ್ಟ್ ಆದಮೇಲೆ ಈ ರೋಡ್ನ ಬ್ಲಾಕ್ ಮಾಡಿ ಹೊಸ ರೋಡ್ ಮಾಡಿರೋದು, ಪಕ್ಕದಲ್ಲೇ ರೋಡ್ ಮಾಡೋದು. ಓಕೆ, ಅಂದರೆ 30 ವರ್ಷದಿಂದ ಅವ್ರು ಬಂದಿರೋ ದಾರಿ ಇದು. ಅಷ್ಟೆಲ್ಲ ಕಷ್ಟಪಟ್ಟಿದ್ರೆ ಒಂದು ಹುತಾತ್ಮರದ್ದು ಒಂದು ಜಾಗ ಮಾಡ್ಬೋದಾಗಿತ್ತಲ್ವ? ಸ್ಮಾರಕ ಮಾಡ್ತಾರೆ, ವರ್ಷ ಪೂಜೆ ಮಾಡ್ತಾರೆ. ತಮಿಳ್ನಾಡವ್ರು ಬಂದು ಲಾಸ್ಟ್ 1 ಮಂತ್ ಬ್ಯಾಕ್ ಬಂದಿದ್ರು ಎಲ್ಲರೂ. ಅವರು ಫ್ಯಾಮಿಲಿ ಅವರೆಲ್ಲ ಬಂದು ಪೂಜೆ ಮಾಡ್ತಾರೆ. ಯಾರು 22 ಜನದ ಫ್ಯಾಮಿಲಿಯವರು ಬರ್ತಾರೆ. ಹಾಂ, ಅವರೆಲ್ಲ ತಮಿಳ್ನಾಡು ಪೊಲೀಸಾ? ತಮಿಳ್ನಾಡು ಪೊಲೀಸ್. ಸರ್, ರ್ಯಾಂಬೋ ಗೋಪಾಲ್ ಕೃಷ್ಣ ಅವ್ರು ಆಮೇಲೆ ಬದುಕಿದಾರೆ? ಅದು ಹೋಗ್ಬಿಟ್ರೆ ಅಲ್ಲೇ ಸ್ಪಾಟಲ್ಲಿ? ಇಲ್ಲ, ಅವ್ರು ಬದುಕಿದ್ರಲ್ಲ, ಅವರು ಬದುಕಿದ್ರು. ಕಾಲಿಗಿನ ಏಟಾಗಿ ಬದುಕಿದ್ರು. ಈಗ ಇದಾರಾ? ಅಷ್ಟೊಂದು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಓಕೆ. ಈಗ ಸರ್, ವೀರಪ್ಪನ್ ಸತ್ತು ಒಂದು 15-16 ವರ್ಷ ಆಗಿರಬೇಕು. ಈಗ ಯಾರೂ ಇಲ್ಲ ಕಾಡಲ್ಲಿ ಯಾರಿಲ್ಲ. ಕಾಡ್ ಇಸ್ ಕ್ಲೀನ್ ನಾವು. ಓಕೆ. ಸ್ನೇಹಿತರೆ, ನೋಡಿ, ಇದು ಕಥೆ ಒಟ್ಟಾರೆ. ನಾನು ಹೇಳೋದು ನೋಡಿ, ಇಲ್ಲಿ ಇವಾಗ ಆ ಇನ್ಸಿಡೆಂಟ್ ನಡೆದು 29 ವರ್ಷ ಆಗಿದೆ. 93 ಬಾಂಬ್ ಬ್ಲಾಸ್ಟ್, ಅದು ಪಾಲಾರ್ ಬಾಂಬ್ ಬ್ಲಾಸ್ಟ್. ಅಂದರೆ ಇವತ್ತಿಗೆ ನೋಡಿ ಗುಂಡಿಗಳು, ಅಂದರೆ ನೀರರ್ದು ಮಳೆ ಬಂದು ಇಷ್ಟು ಮುಚ್ಕೊಂಡಿದೆ. ಅವಾಗ ಇನ್ನೆಷ್ಟು ಆಳ ಬಿದ್ದಿರಬೇಕು. ಇಷ್ಟು ಆಳ ಬಿದ್ದು ಇಡೀ ವ್ಯಾನ್ ಎತ್ತಿದೆಯಲ್ಲ, ಅದು ಇಡೀ ವ್ಯಾನ್ನ ಮೇಲ್ಕೆತ್ತಿ. ಆಮೇಲೆ ಹೇಳ್ತಾರಲ್ಲ ಸರ್, ಅದೆಷ್ಟು ಭೀಕರವಾಗಿ ಆಗಿತ್ತು ಅಂತಂದರೆ, ಮರಗಳಲ್ಲೆಲ್ಲ ಮಾಂಸ, ಗಾಡಿ ಪೀಸ್ಗಳು, ಬಾಡಿಗಳು. ಹಾಂ, ಬಾಡಿ ಪೀಸು ಮರಗಳೆಲ್ಲ ನೇತಾಡ್ತಿದ್ವು. ಯಾರ್ದು ಒಂದು ಫುಲ್ ಬಾಡಿ ಸಿಕ್ಕಲಿಲ್ಲ ಅಂತೆಲ್ಲ ಹೇಳ್ತಾರೆ ಓದೋರ್ದು. ಎಲ್ಲ ಜೋಡಿಸ್ಬೇಕಾಯ್ತು. ಆಮೇಲೆ ಪೂರ್ತಿ ಎಲ್ಲ ಬ್ಲಾಸ್ಟ್ ಆಗಿತ್ತು. ಬ್ಲಾಸ್ಟ್ ಎಲ್ಲ ಆ ಥರ ಆಗಿತ್ತು ಅಂತ ಊರಲ್ಲಿ ಹೇಳಿದ್ದು
ಮಾಂಸಗಳನ್ನ ತುಂಬ್ತಾರಂತೆ, ಪೀಸ್ ಪೀಸ್ ಆಗ್ಬಿಟ್ಟಿರ್ತದೆ. ಯಾರ್ದು ಯಾವ ಮಾಂಸ ಅಂತ ಗೊತ್ತಾಗಲ್ಲ. ತೆಗೆದು ಏನೇನು ಸಿಗ್ತದೆ ಅದನ್ನು ತುಂಬಿ ಕೊಟ್ಟಿರೋದು, ಹ್ಯಾಂಡ್ ಓವರ್ ಮಾಡಿರೋದು. ಅಂತ ಎಷ್ಟು ಭೀಕರವಾಗಿದೆ ಭೀಕರ ಅಲ್ವಾ ಸರ್? ಆಗಿನ ಕಾಲದಲ್ಲಿ ಭೀಕರ ಬ್ಲಾಸ್ಟ್. ಅದು 30 ವರ್ಷದಿಂದ. ಇವತ್ತಾದರೆ ಟೆಕ್ನಾಲಜಿ ಅದು ಇದು ಅನ್ಬೋದು, 30 ವರ್ಷದಿಂದ ಅವನು ಎಂಥ ಕ್ರೂರಿ ಅನ್ನೋಕ್ಕೆ ಅದೊಂದು ಸಾಕ್ಷಿ ನೋಡೋದು. ಇದು ಪಾಲಾರ್ ನದಿನಾ? ಪಾಲಾರ್ ನದಿ ಸೋರೆಕಾಯಿ ಮೂಡು ಪ್ಲೇಸ್. ಇದೆಲ್ಲ ವೀರಪ್ಪ ನೋಡಿರೋ ಜಾಗ ನೀವೆಲ್ಲ. ಆಗಲಿ ಸ್ನೇಹಿತರೆ, ನಾವೆಲ್ಲರೂ ಇವತ್ತು ಸುಖವಾಗಿದ್ದೀವಿ, ಸೌಖ್ಯವಾಗಿದ್ದೀವಿ, ಸ್ವಲ್ಪ ನೆಮ್ಮದಿಯಾಗಿ, ಕಾಡು ತಣ್ಣಗಿದೆ ಅಂತಂದರೆ ಅದಕ್ಕೆ ಆ ರೀತಿ ಅನೇಕ ಪೊಲೀಸರ ಬಲಿದಾನ ಇದೆ. ತಮಿಳುನಾಡು ಪೊಲೀಸ್ನವ್ರು ಮಾತ್ರ ಅಲ್ಲ, ಕರ್ನಾಟಕದವ್ರು ಎಷ್ಟು ಜನ ಪ್ರಾಣ ಕೊಟ್ಟರು. ನಮ್ಮ ಶಕೀಲ್ ಅಹ್ಮದ್ ಸಾಹೇಬ್ರಾಗ್ಬೋದು, ಜಗನ್ನಾಥ್ ಅವರಾಗ್ಬೋದು, ಯಾಕೆ ಶ್ರೀನಿವಾಸ್ ಸರ್, DF ಶ್ರೀನಿವಾಸ್ ಅವರು, ಎಷ್ಟು ಜನ, ದಿನೇಶ್ ಅವರು, ಎಷ್ಟು ಜನ ಆಫೀಸರ್ಸು. ನಮ್ಮ ಗೋಪಾಲಸೂರವ್ರಿಗೂ ಫೈರ್ ಮಾಡ್ತಾನೆ, ಪುಣ್ಯವಶತ್ ಅವ್ರು ಬದುಕೋತಾರೆ. ಸೊ ಅಂಥ ಅನೇಕ ಪೊಲೀಸರ, ಅರಣ್ಯಾಧಿಕಾರಿಗಳ, ಅರಣ್ಯ ಪಾಪ ವಾಚರ್ಸು, ಗಾರ್ಡ್ಸು ಯಾರನ್ನೂ ಬಿಟ್ಟಿಲ್ಲ ಅವನು. ಉದಾಹರಣೆಗೆ ಅಲ್ಲಿ ನೋಡ್ಕೊಂಬಂದಲ್ಲ, ಇಲ್ಲಿ ಪಾಲಾರ್ ಬ್ರಿಡ್ಜು, ಅವ್ರು ನೋಡಿಬಿಟ್ಟಿದ್ದಾನೆ. ಮೋನಯ್ಯ ಅವ್ರೂ ಸುಮಾರು ಒಂದು 40 ವರ್ಷದಿಂದ ಆಗಿರೋ ಘಟನೆ ಅದು ಕೂಡ. ಈ ಥರ ಸುಮಾರು ಒಂದು 30 ವರ್ಷ ಈ ಕಾಡನ್ನು ಸ್ವಲ್ಪ ಭಯಗೊಳಿಸ್ಬಿಟ್ಟಿದ್ದಾನೆ. ಎಸ್, ಭಾಳ ಧನ್ಯವಾದ ಸುನೀಲ್ ಸರ್. ಎಸ್, ಥ್ಯಾಂಕ್ ಯು. ಸುನೀಲ್ ಅವ್ರಿಗೆ, ಅರಣ್ಯ ಸಿಬ್ಬಂದಿಗಳಿಗೆ ಧನ್ಯವಾದ. ಸೊ ಇದು ನೋಡ್ಬೇಕು ಅಂತ ಕುತೂಹಲ ಇತ್ತು. ಧನ್ಯವಾದ ಸರ್. ಸ್ನೇಹಿತರೆ ನೋಡಿ, ಇಲ್ಲಿ ಆಯಾ ಮನೆಯವರು, ಆ ಕುಟುಂಬದವರು, ತೀರ್ಕೊಂಡವ್ರ ಮನೆಯವರು ಬಂದು ಪೂಜೆ ಮಾಡಿರೋದು ನೋಡಿ. ಹಾರಗಳಿದ್ದಾವೆ, ಹೂವಿದೆ ನೋಡಿ. ಈ ಬೀಡಿ ಕಟ್ಟು ಏನು ಅಂತ ಹೇಳೋ ಸ್ನೇಹಿತರೆ, ನೀವು ನಂಬಲ್ಲ. ಈ ಬೀಡಿ ಕಟ್ಟು ಸ್ನೇಹಿತರೆ, ನಮ್ಮಲ್ಲಿ ನಮ್ಮ ಹಿಂದೂ ಪದ್ಧತಿಯಲ್ಲಿ ಒಂದು ನಂಬಿಕೆ ಇದೆ. ಅಂದರೆ ಈ ಅಮಾವಾಸ್ಯೆ ಪಿತೃಪಕ್ಷ ಬರುತ್ತಲ್ಲ, ಆವಾಗ ನಮ್ಮ ಹಿರಿಯರು, ತೀರ್ಕೊಂಡ ಹಿರಿಯರಿಗೆ ಅವ್ರು ಇಷ್ಟಪಡಿಸಿದ ವಸ್ತುಗಳು ನೀಡಬೇಕು ಅಂತ. ಆ ಥರ ನೋಡಿ ಒಂದು ಕಟ್ಟು, ಇದು ಯಾರೋ ಬಳಸಿ ಬಿಸಾಕಿರೋದಲ್ಲ ಸ್ನೇಹಿತರೆ. ಒಂದು ಕಟ್ಟನ್ನು ತಂದು ಪೂಜೆ ಮಾಡಿ ಇಲ್ಲಿ ಇಟ್ಟು ಹೋಗಿರೋಂಥದ್ದು ನೋಡಿ. ಈಗ ನೀರಲ್ಲಿ ನೆಂದು ಹಿಂಗಾಗಿದೆ. ಈ ಥರ ಅವ್ರ ನಂಬಿಕೆ ಎಷ್ಟು ಚೆನ್ನಾಗಿದೆ ನೋಡಿ, ಆಚರಣೆ. ಪಾಲಾರ್ ನದಿ ನೋಡಿ, ಪಾಲಾರ್ ನದಿ ತುಂಬ ಬೋರ್ಗರ್ದು ಹರಿತಾ ಇದೆ. ಈಗ ಸುಮಾರು ಈ ತಿಂಗಳು ಬಂದು ಮೇ ತಿಂಗಳು, ಇನ್ನೂ ತುಂಬ ಮಳೆಗಾಲ ಪ್ರಾರಂಭ ಆಗಿಲ್ಲ. ಸಾಧಾರಣವಾದ ಮಳೆಗಾಲ. ಈಗ ಕೆಂಪಗೆ ಹರಿತಾ ಇದೆ ಪಾಲಾರ್ ನದಿ ಆ ಕಡೆಗೆ. ಇಲ್ಲಿ ಇದನ್ನೇ ಸೋರೆಕಾಯಿ ಮೂಡು ಅಂತ ಕರೆಯೋದು ಸ್ನೇಹಿತರೆ. ಸೋರೆಕಾಯಿ ಮೂಡು ಅಂತಂದರೆ ಇದೇನೇ ನೋಡಿ. ಮೇಲ್ಗಡೆಯಿಂದ ಹರಿದು ಬಂದಂಥ ನೀರು, ಸುತ್ತ ಪರ್ವತ ಶ್ರೇಣಿ, ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ, ಮೇಲಿಂದ ಹರ್ಕೊಂಡ್ಬಂದಂಥ ನೀರು ಪೂರ್ತಿ ಇಲ್ಲಿ ನದಿಯಾಗಿ ಹರಿದು ಮುಂದಕ್ಕೆ ಹೋಗುತ್ತೆ. ಪಾಲಾರ್ ನದಿ ಕಾವೇರಿ ನದಿಯ ಒಂದು ಉಪನದಿ. ಅಂದರೆ ಕಾವೇರಿ ನಮ್ಮ KRS ಕರ್ನಾಟಕ ದಾಟಿ ತಮಿಳುನಾಡಿಗೆ ಎಂಟ್ರಾದಾಗ ಸಿಗುವಂಥ ಒನ್ ಆಫ್ ದಿ ಉಪನದಿ ನಮ್ಮ ಪಾಲಾರು. ಸೋರೆಕಾಯಿ ಮೂಡು ಅಂತ ಕರೀತಾರೆ. ಇಲ್ಲಿಗೆ ಬಾ, ನೀನು ಆಡು ಕುರಿ ಮಾಂಸ ತಿನ್ಕೊಂಡು ಬಡವ್ರನ್ನ ಬೆದರಿಸ್ಕೊಂಡು ಅಲ್ಲಿ ಕೂತಿರೋದಲ್ಲ ಆಫೀಸಲ್ಲಿ, ನೀನು ಗಂಡಸಾಗಿದ್ದರೆ, ಧೈರ್ಯ ಇದ್ದರೆ ಇಲ್ಲಿಗೆ ಬಾ ಅಂತ ಹೇಳಿ ವೀರಪ್ಪನು ಚೀಟಿಗಳನ್ನ, ಅಂದರೆ ಪೋಸ್ಟರ್ಗಳನ್ನ ಮಾಡಿಸಿ ಅಲ್ಲಲ್ಲಿ ಕೊಳತ್ತೂರಲ್ಲಿ ಅಂಟಿಸಿರ್ತಾನೆ. ಅದು ನಮ್ಮ ರ್ಯಾಂಬೋ ಗೋಪಾಲಕೃಷ್ಣ ಅವರು ತಮಿಳುನಾಡಿನ ಪೊಲೀಸ್ ಅಧಿಕಾರಿ. ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗಿ ತುಂಬ ಸಿಟ್ಟಿಂದ ಬರ್ತಾರೆ. ಮತ್ತು ರ್ಯಾಂಬೋ ಗೋಪಾಲಕೃಷ್ಣ ಅವ್ರ ಕಥೆ ಹೇಳಿದ್ರೆ ಅದೊಂದು ತುಂಬ ದೊಡ್ಡ ಕಥೆ. ಅವ್ರು ಬಹಳನೇ ತುಂಬ 6 ಅಡಿ ಹೈಟ್ ಇದ್ದಂಥ ಭಾಳ ಅಜಾನುಭವ ವ್ಯಕ್ತಿತ್ವ. ಭಾಳ ಕೋಪಕ್ಕೆ ಅವರು ಕೋಪಕ್ಕೆ ಹೆಸರುವಾಸಿ. ಅವ್ರು ಸಿಟ್ಟು ಬರುತ್ತೆ. ಒಂದು 25 ಜನ ಕರ್ಕೊಂಡು ಬರ್ತಾರೆ ಇಲ್ಲಿಗೆ. ಈ ಘಟನೆ ನಡೆಯುತ್ತೆ ನೋಡಿ. ವೀರಪ್ಪನ ಎಂಥ ಹೇಡಿ ಅಂತಂದರೆ ಸ್ನೇಹಿತರೆ, ಯಾವ ಈ ಪೊಲೀಸ್ನವರ ಎದುರಿಗೋ ಯಾವೊಬ್ಬ ಅರಣ್ಯ ಅಧಿಕಾರಿಗೂ ಮುಖಾಮುಖ ಕೊಟ್ಟಿಲ್ಲ ಆತ. ಮುಖಾಮುಖಿ ನಾನು ಹೇಳೋದು, ಹಿಂದೆ ಇದ್ದು ಹೊಡೆದಾಡೋದು ತುಂಬ ಈಸಿ. ನಾನು ಹೇಳೋದು, ನಮ್ಮ DF ಶ್ರೀನಿವಾಸ್ ಅವ್ರನ್ನ ಅಲ್ಲೆಲ್ಲೋ ಮರೇಲಿ ಕೂತು ಬಾ ಸಂಧಾನಕ್ಕೆ ಬಾ, ಇನ್ನೇನು ಶರಣರಾಗ್ತೀನಿ ಬಾ ಅಂತ ಕರೆದು ಶೂಟ್ ಮಾಡೋದು. ಅಥವಾ ನಮ್ಮ ರ್ಯಾಂಬೋ ಗೋಪಾಲಕೃಷ್ಣ ಅವ್ರನ್ನ ಕರೆಸಿ ಈ ಥರ ಬಾಂಬ್ ಬ್ಲಾಸ್ಟ್ ಮಾಡೋದು. ಅಥವಾ ನಮ್ಮ ಗೋಪಾಲಸೂರನ್ನ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಗನ್ನಲ್ಲಿ ಹೊಡೆಯೋದು. ಈ ಥರದವೇ ಮಾಡಿರೋದು ಅವನು. ಮೋಸಗಾರಿಕೆ. ಅವನನ್ನು ನಾನು ಹೇಳೋದು, ಅಲ್ಲೆಲ್ಲೋ ಹೋಗಿ ತಮಿಳ್ನಾಡಲ್ಲಿ ಮೆಟ್ಟೂರು ಡ್ಯಾಮ್ ಹತ್ರ ಆತನ ಸಮಾಧಿ ನೋಡಬೇಕಾದ್ರೆ ಅಲ್ಲಿ ಹುಡುಗರುಗಳು ಹೇಳ್ತಿದ್ರು, ಅವನೊಬ್ಬ ವೀರ ಶೂರ, ಅವ್ನು ನಮ್ಮ ನಾಯಕ ಅಂತ. ನಾನು ಹೇಳೋದು, ವೀರದಂತ ಏನು ಮಾಡಿದ್ದಾನೆ? ಎದುರಿಗೆ ಬಂದು ನಿಂತ್ಕೊಂಡು ಬನ್ನಿ ಅಂತ ಏನು ಮಾಡಿಲ್ಲ ಅವನು. ಅಂದರೆ ಮೋಸ ಮಾಡೋದು, ಕುತಂತ್ರ ಮಾಡೋದು, ತಂತ್ರ ಮಾಡೋದು ವೀರನ ಅವನು. ನಾವು ಯೋಚನೆ ಮಾಡಬೇಕು. ಅವನೊಬ್ಬ ನರಹಂತಕ, ಅವನೊಬ್ಬ ಬ್ಯಾಡ್ ಬಾಯ್ ಆಫ್ ಇಂಡಿಯಾ ಅವನು. ಖಂಡಿತ ಹೌದು. ಹಾಗಾಗಿ ನೋಡಿ, ಎಂಥ ಪ್ರಕೃತಿ ಸೌಂದರ್ಯ ಇದೆ. ಇಂಥ ಪ್ರಕೃತಿ ಸೌಂದರ್ಯ ಇದ್ದಂಥ ಜಾಗದಲ್ಲಿ, ಪ್ರಕೃತಿ ಮಾತೆ ಮಡ್ಲಲ್ಲಿ ಅಂಥ ಒಬ್ಬ ಕ್ರೂರ ಇದ್ನಲ್ಲ, ಅಂಥ ಒಬ್ಬ ಕ್ರೂರ ಮೃಗ ಇತ್ತಲ್ಲ. 22 ಜನನ ಸಾಯಿಸ್ತಾರೆ. 22 ಜನಕ್ಕೆ ಆಧಾರವಾಗಿ 220 ಜನ ಇದ್ರು. 220 ಜನ ಕೊಲೆ ಮಾಡ್ದಂಗೆ ಅವನು. ಹೌದು. ಅಂದರೆ ಎಂತ ಒಬ್ಬರು ಆ 22 ಜನ ಕೊಂದು ಆ ಒಬ್ಬ ಒಂದೊಂದು ಕುಟುಂಬದಲ್ಲಿ 5 ಜನ ಇದ್ರು ಅಂತಂದ್ರೂ ಸುಮಾರು 150 ಜನ ಕೊಲೆ ಮಾಡಿದ್ದಾನೆ. ಅವ್ರ ಭವಿಷ್ಯ, ಮಕ್ಳುಗಳಿದ್ರೇನೋ, ಮತ್ತು ಬೆಳೆಯೋ ಮಕ್ಕಳು, ಓದೋ ಮಕ್ಕಳು, ಅವ್ರ ಭವಿಷ್ಯ ಏನು? ಅವನೊಬ್ಬನ ಸ್ವಾರ್ಥ, ಸಂಸಾರದ ಕುಟುಂಬದ ಸ್ವಾರ್ಥದಿಂದ ಎಷ್ಟು ಜನ ಬಲಿಯಾದ್ರು? ಒಂದು ಅಪ್ರಾಕ್ಸಿಮೇಟ್ಲಿ 180 ಜನನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿ. ಹೌದು. ಅಲ್ಲ, 180 ಜನ ಕೊಲೆ ಮಾಡಿದರೆ ಅವ್ರು ನಂಬ್ಕೊಂಡು ಒಂದು 1000 ಜನ ಆಯ್ತಲ್ಲ ಅಲ್ಲಿಗೆ. ಅಂದರೆ ನೀವು ಗುಂಡಿಟ್ಟೆ ಸಾಯಿಸ್ಬೇಕಿಲ್ವಲ್ಲ, ಅವ್ರ ಜೀವನ ಹಾಳು ಮಾಡಿದ್ರೆ ನಡ್ಕೊಂಡಿರೋದು ಅಕ್ಷಮ್ಯ ಅಪರಾಧ. ಉದಾಹರಣೆಗೆ ನೀವು ನೋಡ್ಬೋದು, ಗೋಪಿನಾಥಮ್ಮಲ್ಲಿ ಮುನಿಯಾ ಅಂತಿದ್ರಲ್ಲ, ಅವ್ರು ಮುನಿಯವರು, ಮುನ್ಸ್ವಾಮಿ, ಅವರು ತುಂಬ ರಾಯಲ್ ಆಗಿದ್ದಂಥವ್ರು. ಅವ್ರು ಇವ್ನಿಗೇನು ಹಣಕಾಸಿನ ಸಹಾಯ ಮಾಡಿದ್ರು ಅಂತೇಳಿ ಅವ್ರ ಜೀವನ ಹಾಳು ಮಾಡಿ, ಅವ್ರು ಅರೆಸ್ಟ್ ಆಗಿ ಅವ್ರ ಜೈಲಲ್ಲಿದ್ದು ಅವ್ರ ಜೀವನ ಬರ್ಬೋದಾಗಿ, ಅವ್ರ ಯೌವನ ಹಾಳಾಗೋಗಿ, ಅವ್ರ ಸಾಂಸಾರಿಕ ಜೀವನ ಹಾಳಾಗೋಗಿ, ಅದು ಕೊಲೆನೇ. ಇವ್ರೇನು ಈ ಥರ ಮಾಡಿ ಯಾವುದೋ ಒಳ್ಳೆ ಮೆಸೇಜ್ ಅಂತ ಸಮಾಜಕ್ಕೆ ಕೊಡಲಿಲ್ಲ ಅವರು.
ಹಾಗಾಗಿ ಅವನೊಬ್ಬ ಯಾರು ಈ ತಪ್ಪದಾರಿ ತುಳಿಬಾರ್ದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ನಾವು. ಖಂಡಿತ ಹೌದು. ಎಲ್ಲರೂ ಜಾಗೃತವಾಗಿ ಜೀವನನ ಭಾಳ ಯೋಚನೆ ಮಾಡಿ ಜೀವನನ ನಾವು ಕಾಲಿಡ. ಹೌದು, ತುಂಬ ಜನ ಹೇಳ್ತಾರೆ ನನಗೆ ತುಂಬ ಅನ್ಯಾಯ ಆಗೋಯ್ತು, ಸಿನಿಮಾ ಡೈಲಾಗ್ ಹೊಡೆದ್ಬಿಡೋದು, ನನಗೆ ತುಂಬ ಅನ್ಯಾಯ ಆಗೋಯ್ತು, ನನ್ನ ತಂದೆಗೆ ಹಂಗೆ ಅಂದ್ಬಿಟ್ರು, ತಾಯಿಗೆ ಹಿಂಗೆ ಅಂದ್ಬಿಟ್ರು, ನನಗೆ ಕಷ್ಟ ಆಗೋಯ್ತು, ಅದಕ್ಕೆ ನಾನು ಕಾನೂನು ಕೈಗೆ ಎತ್ಕೊಂಡ್ಬಿಟ್ಟೆ ಅಂತ ಅನ್ನೋದು. ಆದರೆ ನಾನು ಹೇಳೋದು ಏನು ಗೊತ್ತಾ ಸ್ನೇಹಿತರೆ, ಹಂಗೆ ಎಲ್ರಿಗೂ ಕಷ್ಟ ಇರುತ್ತೆ ಸರ್. ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಒಂದು ಆ ಥರದ್ದು ಸಮಸ್ಯೆ ಬಂದು ಹೋಗುತ್ತೆ. ಎಲ್ಲರೂ ಅವನ ನಾಯಕ, ಹೌದು, ಅಂಥವ್ರ ನಾಯಕರು. ಡಾಕ್ಟರ್ ರಾಜ್ಕುಮಾರ್ ನಾಯಕರು, ವೀರಪ್ಪನಲ್ಲ. ನೀವು ಇದಕ್ಕೆ ಮೊದಲು ಬಂದಿರಬಹುದು ಎಪಿಸೋಡ್ ಅಥವಾ ಇದರ ನಂತರ ಬರ್ಬೋದು. ಒಂದು ಹೇಳ್ಬಿಡ್ತೀನಿ ನಾನು ಮತ್ತೆ. ಗೋಪಿನಾಥಮಲ್ಲಿ ನಾವೊಬ್ಬರು ಅಲ್ಲಿ ಡಾಕ್ಟ್ರ್ ಇದ್ದಾರೆ, ಅವ್ರ ಹೆಸರು ಮುರುಗೇಶ್ ಅಂತೇಳಿ. ಮುರುಗೇಶ್ ಅವ್ರು ಮಾತಾಡಿದ್ರು, ಸರ್ ನಮ್ಮ ತಂದೆನ ಪೊಲೀಸ್ನವರು ಅಂದರೆ ರ್ಯಾಂಬೋ ಗೋಪಾಲಕೃಷ್ಣನ್ ಟೀಮು ಅವ್ನು ಎಲ್ಲಿದ್ದಾನೆ ತೋರಿಸು ಅಂತ ಹೇಳಿ ಕರ್ಕೊಂಡೋದ್ರು ಸರ್ ಪೊಲೀಸ್ ಗಾಡೀಲಿ. ಪಾಲಾರ್ ಬಾಂಬ್ ಬ್ಲಾಸ್ಟಲ್ಲಿ ನಮ್ಮ ಅಪ್ಪನೂ ತಿರ್ಕೊಂಬಿಟ್ಟ ಸರ್. ನಮ್ಮ ತಾಯಿ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅವಾಗ ಬರೀ 7 ತಿಂಗಳು ಮಗು ಸರ್ ಹೊಟ್ಟೆಲಿ. ನಾನು 7 ತಿಂಗಳು ಮಗು ತೀರ್ಕೊಂಡ್ಮೇಲೆ ನನ್ನ ತಾಯಿ ನನ್ನನ್ನು ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟಳು ಸರ್ ಅಂತ ನಾವು ಅವ್ರ ತಾಯಿ ಇಂಟರ್ವ್ಯೂ ಮಾಡಿದ್ವಿ ತಮಿಳಲ್ಲಿ. ತಾಯಿನ ಇಂಟರ್ವ್ಯೂ ಮಾಡಿದ್ದೀವಿ. ಅಮ್ಮ ನುಚ್ಚಕ್ಕಿ, ಕೋಳಿಗೆ ಹಾಕ್ತಿರೋ ನುಚ್ಚಕ್ಕಿನ ಅದನ್ನು ಬೇಯಿಸಿ ತಿನ್ಕೊಂಡು ನನ್ನ ಮಕ್ಕಳು ಸಾಕಿದ್ದೀನಿ ಅಂತ ಹೇಳ್ತಾರೆ. ಹೌದು, ಅಂದರೆ ಇಂಥ ವಿಪರ್ಯಾಸಗಳಿಗೆ ಕಾರಣ ಯಾರು ಅಂತಂದರೆ ಈ ವೀರಪ್ಪನು. ಹೌದು, ಅಂದರೆ ನುಚ್ಚಕ್ಕಿನ ಯಾಕಂದರೆ ಕುಟುಂಬದ ಆಧಾರ ಆಗಿದ್ದ ಆ ವ್ಯಕ್ತಿ. ಅವ್ರನ್ನ ಇದೇ ಪಾಲಾರ್ ಬಾಂಬ್ ಬ್ಲಾಸ್ಟಲ್ಲಿ ತೀರ್ಕೊಂಡವ್ರು. ಅವ್ರು ತೀರ್ಕೊಂಡಿದ್ದಕ್ಕೆ ಒಂದು ಕುಟುಂಬ ನೋಡಿ ಎಷ್ಟು. ಆ ಅಮ್ಮ ಇವತ್ತಿಗೂ ಪಾಪ ಹಿಂಗೆ ಮುದ್ರಕೊಂಡು, ಇಲ್ಲಣ್ಣ ನಂದು ಎಲ್ಲ ಹಾಳಾಗೋಯ್ತು ನನ್ನ ಜೀವನ, ನಾನು ಇವತ್ತಿಗೂ ಬಾಡಿಗೆ ಮನೇಲಿದ್ದೀನಣ್ಣ, ನಾನು ಇವತ್ತಿಗೂ ಏನೂ ಆಧಾರ ಇಲ್ಲ, ಹೆಂಗೊಂದು ನನ್ನ ಮಗ ಒಂದು ಚೂರು ಓದ್ಕೊಂಡವನೇ ಅಂತೇಳಿ ಆಕೆ ಕಣ್ಣೀರು ಹಾಕ್ತಾರೆ. ಅಂದರೆ ಹೇಗೆ ಒಂದು ಬದುಕುಗಳನ್ನ ಹಾಳು ಮಾಡ್ತಾರೆ ನೋಡಿ, ತಮ್ಮ ಸ್ವಾರ್ಥಕ್ಕೋಸ್ಕರ ಹೇಗೆ ಒಂದು ಬದುಕುಗಳನ್ನ ನುಚ್ಚು ನೂರು ಮಾಡ್ತಾರೆ ಸ್ವಾರ್ಥಿಗಳು. ಸ್ವಾರ್ಥ ಹೆಚ್ಚಾದರೆ, ಮನುಷ್ಯನ ಸ್ವಾರ್ಥ ಹೆಚ್ಚಾದರೆ ತಮ್ಮ ಸ್ವಾರ್ಥ, ತಮ್ಮ ಅನ್ಯಾಯನ ಮುಚ್ಚಕ್ಕೆ ಅದಕ್ಕೊಂದು ಕೋಟಿಂಗ್, ಒಂದು ಪೇಂಟಿಂಗ್ ಮಾಡೋದು. ಏನು ಪೇಂಟಿಂಗು? ನನ್ನ ಸಮಾಜ ನನಗೆ ಅನ್ಯಾಯ ಮಾಡಿಬಿಡ್ತು, ನನ್ನ ಸಮಾಜ ಅನ್ಯಾಯ ಮಾಡಿಬಿಡ್ತು, ನಾನು ತಪ್ಪುದಾರಿ ತುಳಿದ್ಬಿಟ್ರೆ. ಈ ಸಮಾಜ, ನಾನು ಹೇಳೋದು, ಯಾರಿಗೂ ಅನ್ಯಾಯ ಆಗಿಲ್ಲ, ಯಾರಿಗೆ ನೋವು ಬಂದಿಲ್ಲ, ಯಾರಿಗೆ ಕಷ್ಟ ಆಗಿಲ್ಲ. 1000 ಜನ ಹುಡ್ತಾರೆ, 1000 ಜನ ಸಾಯ್ತಾರೆ. ಎಲ್ಲರೂ ಹಂಗೆ ಕಾನೂನು ಕೈಗೆ ಎತ್ಕೊಳ್ಳೋದಾರೆ. ಇವತ್ತು ಎಲ್ಲರ ಕೈಲೂ ಮುಚ್ಚಿರ್ಬೇಕಲ್ವಾ, ಗನ್ನಿರ್ಬೇಕಾಯ್ತು, ಎಲ್ಲರ ಕೈಲೂ ಮುಚ್ಚು ಗನ್ನಿರ್ಬೇಕಾಯ್ತು. ಹಂಗಾಗಿ ಇವೆಲ್ಲ ಸಮರ್ಥನೆಗಳು ಅಷ್ಟೇನೆ. ನಾನು ಹೇಳೋದು, ಅಲ್ಲೆಲ್ಲೋ ಮೆಟ್ಟೂರ್ ಹತ್ರ ಮಾತಾಡಿದ್ರೆ ಅವ್ನು ಯಾರು ಹೇಳ್ತಾನೆ, ದಡ್ಡ ಶಿಖಾಮಣಿಯವನು, ವೀರಪ್ಪನ್ ನಮ್ಮ ನಾಯಕ ಸರ್ ಅಂತಾನೆ. ಅಂಥವ್ನು ನಾಯಕ ತಗೊಂಡು ನೀನು ಹಂಗಾರೆ ಹೋಗಿ ಮುಚ್ಚಿಟ್ಕೊಂಡು ಕಾಡಲ್ಲಿ ಹೋಗಿ ನೀನು. ತಪ್ಪೋದು, ಅವೆಲ್ಲ ಮಾಡಬಾರ್ದು. ನಮ್ಗೆ ನಾಯಕರಾಗಬೇಕಾಗಿರೋದು 3ನೇ ಕ್ಲಾಸ್ ಓದಂಥ ಒಳ್ಳೆ ಹುಡುಗ, ಇಡೀ ಜಗತ್ ಪ್ರಸಿದ್ಧವಾದ ಡಾಕ್ಟರ್ ರಾಜ್ಕುಮಾರ್ ಆದ್ರಲ್ಲ, ಅಯ್ಯೋ ಅಣ್ಣವ್ರು ಬಂದು ಅಂತೇಳಿ ಕೈ ಮುಗಿತಾರೆ ಅಂಥವ್ರು. ಅಬ್ದುಲ್ ಕಲಾಂ ಅಂತವ್ರು ರಾಮೇಶ್ವರಮಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ, ಬಡತನ, ದಿನ ಬೆಳಗ್ಗೆ 3 ಗಂಟೆಗೆ ಎದ್ದು ಅಷ್ಟು ದೂರ ನಡ್ಕೊಂಡು ಹೋಗಿ ಕೆಲಸ ಮಾಡಿ ಬಂದು ಆಮೇಲೆ ಓದ್ತಿದ್ದಂಥ ನಮ್ಮ ಅಬ್ದುಲ್ ಕಲಾಂ, ಈ ದೇಶದ ರಾಷ್ಟ್ರಪತಿ ಆದ್ರಲ್ಲ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಈಜ್ಕೊಂಡು ಹೋಗಿ ಶಾಲೆಗೆ ಹೋಗ್ತಿರಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಮಗೆ ಮಾದರಿ ಆಗಬೇಕಾಗಿರೋರು ಇಂಥವ್ರಲ್ಲ. ಹಾಗಾಗಿ ಇವನ್ ಥರ ಈ ಕ್ರಿಮಿಯ ಥರ ಆಗಬೇಡಿ ಅಂತ ಅನ್ನೋದಕ್ಕೆ ನಾವು ಇಷ್ಟು ಸರಣಿ ಮಾಡ್ತಿರೋ ಸ್ನೇಹಿತರೆ. ಮತ್ತು ಈ ಮೂಲಕ ನಾನು ತೀರ್ಕೊಂಡ ಎಲ್ಲರಿಗೂ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತೀನಿ. ಬಹಳನೇ ನಾನು ಹೇಳೋದು, ಇವತ್ತು ಬಂದಿಲ್ಲಿ ನಾವು ಟ್ರಿಪ್ಪಿಗೆ ಬರೋಕ್ಕೆ ಕಷ್ಟ ಇದೆ, ಒಂದು ನೋಡ್ಕೊಂಡು ಹೋಗೋಕ್ಕೆ ಬರೋಕ್ಕೆ ಕಷ್ಟ ಇದೆ. ಅದು ಎಲ್ಲಿದೆಯೋ, ಏನು ಕಥೆಯೋ, ಏನು ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ, ಎಷ್ಟು ಕಷ್ಟ ಇದೆ. ಒಂದು ಅಂಗಡಿ ಇಲ್ಲ, ಏನಿಲ್ಲ. ನಮ್ಮ ಫಾರೆಸ್ಟ್ನವರು ಪಾಪ ಮತ್ತು ಪೊಲೀಸ್ನವರು, 2 ರಾಜ್ಯದ ಪೊಲೀಸ್ನವರು, ಫಾರೆಸ್ಟ್ನವರು ಹಗಲು ರಾತ್ರಿ ಕಾಡು ಮೇಡು ಬೆಟ್ಟ ಗುಡ್ಡ, ನಾವು ನಿಂತಿರೋದು ಯಾವುದೋ ಒಂದು ತುದಿ. ನಾನು ಹೇಳೋದು, ಅಲ್ಲಿ ಹುಡುಕ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಸರ್. ಈಗ ಮಳೆಗಾಲ ಚೆನ್ನಾಗಿದೆ, ನೀರಿದೆ, ಬೇಸಿಗೆ ಬಂತಾನೆ ಪಾಪ ಫಾರೆಸ್ಟ್ ಅವ್ರು ಕುಡಿಯೋಕೆ ನೀರಿರಲ್ಲ, ನದಿ ಒಣಗೋಗುತ್ತೆ, ಅವರು 10 ಕಿಲೋಮೀಟರ್ ಹೊತ್ಕೊಂಡೇ ಬರ್ಬೇಕು ನೀರು. ಹೊತ್ಕೊಂಡು ನೋಡಿ, 1 ಲೀಟ್ರ್ ನೀರು ಹೊತ್ಕೊಂಬರಕ್ಕಾಗಲ್ಲ. ಕ್ಯಾನ್ ಗಟ್ಟಲೆ ನೀರು ಹೊತ್ಕೊಂಡು, ಅನ್ನಗಳು ಹೊತ್ಕೊಂಡು, ಊಟಗಳು ಹೊತ್ಕೊಂಡು. ನೀವು ನಮ್ಮ ಅಶೋಕ್ ಕುಮಾರ್ ಅವರು ಬುಕ್ ಓದ್ಬೇಕು ಸ್ನೇಹಿತರೆ, BB ಅಶೋಕ್ ಕುಮಾರ್ ಅವ್ರ ಬುಕ್ ಬರೀತಾರೆ. ನಾವು ಹೋದ್ರೆ ಲಿಮಿಟೆಡ್ ಅನ್ನ ತಗೊಂಡು ಹೋಗ್ತಿದ್ವಿ, ಯಾಕಂದರೆ ಹೊರಕ್ಕಾಗಲ್ಲ. ನಾವು ಹೋಗ್ತಾ ಇರೋದು ವೀರಪ್ಪನ ಲಿಮಿಟೆಡ್ ಅನ್ನ, ಲಿಮಿಟೆಡ್ ಉಳಿ ತಗೊಂಡೋಗಿ ಮಾಡಿ, ನೀರು ಸಿಗ್ತಿರ್ಲಿಲ್ಲ, ಹಿಂಗೆ ತೆಳುಬಿಟ್ಟು ಕುಡಿತಿದ್ದ ನೀರನ್ನ ನಾವು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಒಬ್ಬ ನಡೆಯೋಕ್ಕೆ 1000 ಕೋಟಿ ಖರ್ಚು ಮಾಡಿ 100 ಜನ ಪ್ರಾಣ ಕೊಟ್ಟು ಅಂತ ಮೇರು ನಟ ಅಣ್ಣವ್ರನ್ನೇ ಕಿಡ್ನಾಪ್ ಮಾಡಿ ತಪ್ಪದು. ಹಾಗಾಗಿ ಸಮಾಜ ಎಚ್ಚೆತ್ಕೋಬೇಕು, ಮಕ್ಕಳನ್ನ ಬೆಳೆಸೋರು ತಂದೆ ತಾಯಿಗಳು ಎಚ್ಚೆತ್ಕೋಬೇಕು, ಆಮೇಲೆ ಬೆಳಿತಿರೋರು ಎಚ್ಚೆತ್ಕೋಬೇಕು, ಎಸ್ಪೆಷಲಿ ಯುವಕರು, ಯೂತ್ಸ್ ಎಚ್ಚೆತ್ಕೋಬೇಕು. ಭಾಳ ತಪ್ಪುದಾರಿಲಿ ಹೋಗ್ತಿದ್ದಾರೆ ಎಲ್ಲರೂ ಯೂತ್ಸು. ಸಿನಿಮಾಗಳ ಇನ್ಫ್ಲುಯೆನ್ಸ್ ಕೂಡ ಇದೆ. ಯಾರೋ ಒಬ್ಬ ರೌಡಿನ ವಿಜೃಂಭಿಸೋದು ಸಿನಿಮಾಗಳಲ್ಲಿ, ಯಾವನೋ ಒಬ್ಬ ಕೆಟ್ಟ ನಾಯಕನ ವಿಜೃಂಭಿಸೋದು, ಇನ್ನೇನೋ ಕಾರಣಕ್ಕೆ ನಾನು ಇಡೀ ಜಗತ್ತು ಗೆಲ್ತೀನಿ ಅಂತ ಹೋಗಿ ಎಲ್ಲೋ ಅನ್ಯಾಯವಾಗಿ ಹಾಳಾಗೋಗುವಂಥ ಇಂಥವ್ರೇ ಹೆಂಗೆ ನಮ್ಮ ಬಾಸು. ಇವನ್ನೆಲ್ಲ ಬಿಡಬೇಕು. ನಾವು ಓದಬೇಕಾಗಿರೋದು ಒಳ್ಳೆ ಮಹಾತ್ಮರ ಜೀವನ ಚರಿತ್ರೆಗಳನ್ನು, ಸ್ವಾಮಿ ವಿವೇಕಾನಂದರ ಬದುಕನ್ನು ನೋಡಬೇಕು, ಅಬ್ದುಲ್ ಕಲಾಂ ಅವ್ರ ಬದುಕು ನೋಡಬೇಕು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬದುಕನ್ನು ನೋಡಬೇಕು. ಇಂಥವ್ರು ನೋಡಿ, ಓದಿ, ಕೇಳಿ, ತಿಳ್ಕೊಂಡು ಮನೆಯಲ್ಲಿ ತಂದೆ ತಾಯಿಗಳು ಅಂಥವ್ರ ಕಥೆಗಳನ್ನ ಹೇಳಿ ರೇಡಿಯೋಗಳಲ್ಲಿ ಹಾಕಿ ಎಲ್ಲ ಕೇಳಿಸಿ ಮಾಡಿದ್ರೆ ಒಳ್ಳೆಯವ್ರಾಗಿ ಬೆಳೀತಾರೆ. ನಾವು ಹೇಳೋದೇ ಇಲ್ಲ ಮಗ ನೀನು ತಲೆ ಹೊಡೆದ್ರೆ ಸರಿ ಚೆನ್ನಾಗಿ ಬದುಕು ಅಂತ ಯಾವ ತಂತಾನೂ ಹೇಳಲ್ಲ. ಗಾಂಧಿ ಬಗ್ಗೆ ಹೇಳಬೇಕು, ಗುಡ್ಸೆ ಬಗ್ಗೆ ಹೇಳಬಾರ್ದು. ಕರೆಕ್ಟ್. ಹಾಗಾಗಿ ತಿಳ್ಕೊಳ್ಳಿ, ಎಲ್ರೂ ಮಕ್ಕಳನ್ನ ಬೆಳೆಸೋದು ಕಲ್ತ್ಕೊಳ್ಳಿ, ಮಕ್ಕಳು ಬೆಳೆಯೋದು ಕಲ್ತ್ಕೊಳ್ಳಿ. ಸಮಾಜಕ್ಕೆ ನಾವೇನಾದ್ರು ಕೊಟ್ಟೋಗೋಣ, ಕೊಡೋಕ್ಕಾಗಲಿಲ್ವಾ ಮುಚ್ಕೊಂಡ್ರೆ ಹಂಗೆ ಹೋಗೋಣ. ಆದರೆ ಏನೂ ಇಲ್ಲಿಂದ ಕಿತ್ಕೊಂಡು ಹೋಗೋದು ಬೇಡ, ಅನ್ಯಾಯ ಮಾಡಿ ಮಾತ್ರ ಹೋಗೋದು ಬೇಡ ಅಂತ ನಾನು ಕೇಳ್ಕೊತಾ, ನಿಮ್ಗೆ ಎಲ್ರಿಗೂ ಒಳ್ಳೆಯದಾಗಲಿ. ನನಗಂತೂ ಭಾಳ ನೋವಾಗ್ತಾಯಿದೆ, ಭಾಳ ಭಾವುಕ ಆಗ್ತಾಯಿದ್ದೀನಿ, ಕ್ಷಮಿಸಿ ಸ್ನೇಹಿತರೆ. ಶುಭವಾಗಲಿ ಸ್ನೇಹಿತರೆ. ಅದು ನೋಡಿ ಕಾವೇರಿ ನದಿ KRS ನೀರು ಬಿಡುಗಡೆ ಮಾಡಿದ್ರೆ ಮೆಟ್ಟೂರ್ಗೂ ಡ್ಯಾಮ್ ಹೋಗಿ ಸೇರಿಕೊಳ್ಳುತ್ತಾನೆ ನೀರು. ಅದೇ ನೀರು ನೋಡಿ ಕಾವೇರಿ ಹರ್ಕೊಂಡು ಹೋಗ್ತಾ ಇದೆ. ಅಂದರೆ ಕಾವೇರಿ ನದಿ ಪಕ್ಕದಲ್ಲೇ ಗೋಪಿನಾಥ ಇರೋದು ವೀರಪ್ಪನ ಹುಟ್ಟೂರು.
ಏನು என்ன பண்றீங்க குறி குறி சாப்பிட்றதுக்கு இருக்குதாண்ணா ಸಾಂಬಾರ್ಗೆ ಇರ್ಕೋ ಸರ್ ಅಂದ ಒಬ್ಬಟ್ಟು பூவரசன் ಹೂವರ್ಸನ್ ಗುಡ್ ಯಾವ ಊರು ನಿಮ್ದಲ್ಲ ನಂದು ಗೋಪಿನಾಥ ಇಲ್ಲ ಅಲ್ಲಿ ಮಾದೇಶ್ವರ ಬೆಟ್ಟ ಇಲ್ಲಿ ನಮ್ಮ ಅಪ್ಪ ಆಡು ಮೇಯಿಸ್ತಾರೆ ಈಗ ರಜಾ ಅಲ್ವಾ ಆಡು ಬಂದ್ಯಾ ಸ್ಕೂಲ್ ಏನೇನು ಓದ್ತಾ ಇದ್ದೀರಿ ನಾನು 8ನೇ ಕ್ಲಾಸ್ ನೀನು ನಾನು 7th 5 ವೀರಪ್ಪನ ಗೊತ್ತೇನ್ರಿ ನಿಮಗೆ ಗೊತ್ತಿಲ್ಲ ಕೇಳೇ ಇಲ್ವಾ ಫೋಟೋ ನೋಡಿ ಫೋಟೋ ದೊಡ್ಡವನಾದ್ರು ಏನಾಗ್ತೀರಾ ದೊಡ್ಡವನಾದ್ರು ಏನಾಗ್ತೀಯಾ ಪೊಲೀಸ್ ಪೊಲೀಸ್ ಏಯ್ ವೀರಪ್ಪನ ಆಗ್ಬಾರ್ದು ಪೊಲೀಸ್ ಆಗಬೇಕು ಗುಡ್ ವೆರಿ ಗುಡ್ ಯಾವ ರೂಪ ಇದು ಗೋಪಿನಾಥ ಇದೆಲ್ಲ ಸ್ನೇಹಿತರೆ RFD4 ಶ್ರೀನಿವಾಸ್ ಅವ್ರು ಕಟ್ಸ್ಕೊಟ್ರ ಮನೆಗಳು ಸ್ನೇಹಿತರೆ ಆದ್ಮೇಲೆ ನಮಸ್ಕಾರ, ನಿಮ್ಗೆ ಸ್ವಾಗತ ನಿಮಗೆ ಮತ್ತೆ ಕಲಾ ಮಾಧ್ಯಮಕ್ಕೆ. ಸ್ನೇಹಿತರೆ ನೀವು ನೋಡ್ತಾ ಇರೋದು ಎದುರುಗಡೆ ಕಾವೇರಿ ನದಿ, ನಮ್ಮ ಪವಿತ್ರ ಗಂಗೆ ಕಾವೇರಿ ನದಿ ಹರಿತಾ ಇರೋಂಥ ಜಾಗ ಇದು. KRS ಇಂದ ಹೊರಟ ನೀರು ಅಂದರೆ ನಮ್ಮ KRS ಡ್ಯಾಮಿಂದ ಹೊರಟಂಥ ನೀರು, ಬಿಟ್ಟಾಗ ಹೊರಟಂಥ ನೀರು ಮುಂದೆ ಇದು ಹೀಗೆ ಹರ್ಕೊಂಡು ಹೋಗಿ ಮೆಟ್ಟೂರು ಜಲಾಶಯ ಸೇರುವಂಥ ಒಂದು ಹರಿವಿದು. ನಾವೀಗ ಹೊಗೇನಕಲ್ ಫಾಲ್ಸ್ ಅಂತ ಏನು ಕರಿತೀವಲ್ಲ, ಹೊಗೇನಕಲ್ ಜಲಪಾತ, ಅಲ್ಲಿಂದ ಸರಿಯಾಗಿ 6 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಮುಂದೆ ಈ ಕಡೆ ಹೋದರೆ ಈ ರಸ್ತೆ ಹೊಗೇನಕಲ್ಗೆ ಹೋಗುತ್ತೆ, ಹಿಂಗೆ ಮುಂದೆ ಹೋದರೆ ಹೊಗೇನಕಲ್ಗೆ, ಈ ಕಡೆ ಹಿಂಗೆ ಹೋದರೆ ಗೋಪಿನಾಥಮ್ಮ, ಮುಂದಕ್ಕೆ ಹಾಗೆ ನಮ್ಮ ಬೆಂಗಳೂರು MMS ಕಡೆ ಹೋಗಿ. ಸೊ ಗೋಪಿನಾಥಮ್ಮ ಸುಮಾರು ಒಂದು 7-8 ಕಿಲೋಮೀಟ್ರ್ ಮುಂದೆ ಇದ್ದೀವಿ. ಮುಂದಕ್ಕೆ ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ನಮಗೆ ಹೊಗೇನಕಲ್ ಫಾಲ್ಸು. ಸ್ನೇಹಿತರೆ ಇಲ್ಲಿ ಏನು ಅಂತಂದರೆ, ನಾವು ಆ ಕಥೆ ಹೇಳೋಕ್ಕೆ ಮುಂಚೆ ದಯವಿಟ್ಟು ಈ ಬಂಡೆಗಳನ್ನ ಒಂದ್ಸಲ ಗಮನಿಸಿ ಸ್ನೇಹಿತರೆ, ಒಂದ್ಸಲ ಗಮನಿಸಿ ನೋಡಿ ಈ ಬಂಡೆ, ಈ ಪರ್ವತ ಗಮನಿಸಿ. ಇದ್ರ ವಿಷಯ ಏನು ಸರ್? ಮತ್ತೆ ನಾವು ಹೇಳ್ಬೇಕಂದ್ರೆ ನಾವು ಕರ್ನಾಟಕದಲ್ಲಿದ್ದೀರಿ ನೋಡಿ, ಅದು ತಮಿಳ್ನಾಡು, ಆ ಕಡೆ ತಮಿಳ್ನಾಡು, ನಾವು ಕರ್ನಾಟಕದಲ್ಲಿದ್ದೀರಿ. ಈಗ ಅವ್ರೇನಾಗುತ್ತೆ ಅಂದ್ರೆ ಪೊಲೀಸ್ ಆಫೀಸರ್ಗಳು ರಾಮಲಿಂಗಂ ಮತ್ತೆ ಜಗನ್ನಾಥ್ ವೀರಪ್ಪನ ಕಾರ್ಯಾಚರಣೆಗೆ ಹೋಗ್ತಾರೆ, ಹೊಗೇನಕಲ್ಗೆ ಹೋಗ್ತಾರೆ, ಹೊಗೇನಕಲ್ ತನಕ ಹೋಗ್ತಾರೆ. ಅದು ನಮ್ಮ ಬಾರ್ಡರ್, ಅದು ಕರ್ನಾಟಕ ಬಾರ್ಡ್ರು, ಅಲ್ಲಿ ತಮಿಳ್ನಾಡು. ಅವ್ರು ಕಾರ್ಯಾಚರಣೆ ಮಾಡ್ಕೊಂಡ್ ಬರ್ಬೇಕಾದ್ರೆ ವೀರಪ್ಪನ ಮಾಹಿತಿ ಗೊತ್ತಿರುತ್ತೆ, ಹಿಂಗ್ ಹೋಗಿದ್ದಾರೆ ಅಂತ ಮಾಹಿತಿ ಗೊತ್ತಿರುತ್ತೆ. ಆಗೇನ್ ಮಾಡ್ತಾನೆ, ಅವ್ರ ಗುಂಪು ಕರ್ಕೊಂಡ್ಬಂದು ಇಲ್ಲಿ ಮೇಲೆ ಅವಸ್ಕೊಂತಾನೆ, ಈ ಬಂಡೆ ಮೇಲೆ ಅವಸ್ಕೊಂತಾನೆ. ಅವರು ಸಹಚರರು ಒಂದಿಬ್ರು ಬಂದು ಕಲ್ಲೆಲ್ಲ ಅಡ್ಡಾಕ್ತಾರೆ, ರೋಡ್ ಬ್ಲಾಕ್ ಮಾಡ್ತಾರೆ. ಆಗ ಇಷ್ಟು ಚೆನ್ನಾಗಿಲ್ಲ ರಸ್ತೆ ಇದು ಅಂತ, ಮಣ್ ರಸ್ತೆ. ಅಡ್ಡಾಕ್ದಾಗ ಏನಾಗುತ್ತೆ, ಬರ್ತಾರೆ ಅವ್ರು ಜೀಪಲ್ಲಿ ಬರ್ತಾರೆ, ಮೇಲಿಂದ ಶೂಟು, ಜೀಪಲ್ಲಿ ಬಂದು ನಿಲ್ಲಿಸ್ಲೇಬೇಕಲ್ಲ, ನಿಲ್ಲಿಸ್ಲೇಬೇಕು, ಕಲ್ಲೆ ಯಾರೋ ಕಲ್ಲೆ ಗೊತ್ತಾಗುತ್ತೆ ಅವ್ರು ವೀರಪ್ಪಂದ ಕೆಲಸ ಅಂತ. ಓ ಬಟ್ ಬೇರೆ ದಾರಿ ಇಲ್ಲ, ಯಾಕಂದ್ರೆ ಈ ಟರ್ನ್ ಆದ್ಮೇಲೆ ಹಿಂದಕ್ಕೂ ಹೋಗಕ್ಕಾಗಲ್ಲ, ಉದ್ದ ಇದ್ರೆ ಅಲ್ಲೇ ಕಾಣುತ್ತೆ ಕಲ್ಲಿಟ್ಟಿದ್ದಾರೆ ಅಂತ, ರಿವರ್ಸ್ ಹೋಗ್ಬಿಡ್ಬೋದು. ಆದ್ರೆ ಇಲ್ಲಿ ಗೊತ್ತೇ ಆಗಲ್ಲ, ಇಲ್ಲಿ ಕರು ಹಿಂಗ್ ತಿರ್ಕೊಂಡ್ ಮೇಲೆ ಗೊತ್ತಾಗುತ್ತೆ ಬಂಡೆ ಇಟ್ಟಿದ್ದಾರೆ. ಹಾಗೆ ಜಗನ್ನಾಥ್ ಮತ್ತು ರಾಮಲಿಂಗಂ ಅಂತನ್ನುವ ಪೊಲೀಸ್ ಅಧಿಕಾರಿಗಳನ್ನ ಕೊಂದಂತಹ ಸುಮಾರು ಅಧಿಕಾರಿಗಳು, 4-5 ಜನ ಅಧಿಕಾರಿಗಳು ಜೊತೆಲಿ ಅವರನ್ನ ಬರ್ಬರವಾಗಿ ಏನೋ ಕೊಲೆ ಮಾಡಿದಂತಹ, ಶೂಟ್ ಮಾಡಿ ಸಾಯಿಸಿದಂತಹ ಜಾಗ ಇದು. ನೋಡಿ ಇಲ್ಲಿ ಉದಾಹರಣೆಗೆ ನನಗನ್ಸೋ ಪ್ರಕಾರ ಇಲ್ಲೆಲ್ಲೋ ಕಲ್ಲ ಅಡ್ಡ ಹಾಕಿರ್ತಾನೆ, ಅಂದರೆ ಅದು ಆ ತುದಿ, ಆ ಪೀಕ್ ಇದೆಯಲ್ಲ, ಅದು ಅಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಮೇಲೊಂದು ಬಂಡೆ, ಒಂಥರ ವ್ಯೂ ಪಾಯಿಂಟ್ ಥರ ಕೂಡ ಇದೆ. ಈ ಬಂಡೆ ಇದೆಯಲ್ಲ ಕೆಳಗಡೆ, ಈ ಬಂಡೆ ಈ ಅಡ್ಡ ಇಲ್ಲೆಲ್ಲೋ ಹಾಕಿರ್ತಾರೆ ಸಾಧ್ಯತೆ ಇದೆ. ಹಾಕಿ ಅವ್ರನ್ನ ಕೊಲೆ ಮಾಡಿರೋದು. ಆಮೇಲೆ ಈ ಮರಕ್ಕೆ ಏಟ್ ಬಿತ್ತು ಅಂತ ಹೇಳ್ತಿದ್ರಿ, ಅಲ್ಲ ಗುಂಡು ಮಾಡಿದಾಗ ಅದು ಬುಲೆಟ್ ಒಂದು ಟಚ್ ಆಗಿದೆ ಮರಕ್ಕೆ, ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ಬಹುಶಃ ಅದೇನೋ ಬೆಳೆದಿರ್ಬೋದು, ಮರ ಬೆಳೆದಿರ್ಬೋದು. ಇದು ಸ್ನೇಹಿತರೆ ನೋಡಿ, ನೀವು ಕಾಣ್ಬೋದು ಸುತ್ತ ಅರಣ್ಯ ಸಂಪತ್ತು, ವೃಕ್ಷ ರಾಶಿ, ಜೊತೆಗೆ ಮಧ್ಯದಲ್ಲಿ ಕಾವೇರಿ ತಾಯಿ, ಸುತ್ತ ಪರ್ವತಗಳ ಸಾಲು, ಪಶ್ಚಿಮ ಘಟ್ಟದ ಪರ್ವತಗಳ ಸಾಲು, ಅಂಥ ಒಂದು ಜಾಗದಲ್ಲಿ ಹೇಡಿ ಥರ ಅಡಗಿ ಕೂತು ನೋಡಿ, ಮೇಲ್ಗಡೆ ಹೇಡಿ ಥರ ಅಡಗಿ ಕೂತು, ಎದುರುಗಡೆ ಬಂದಿಲ್ಲ, ಹೋರಾಟ ಮಾಡಿಲ್ಲ, ವೀರ ಅಂತಾರೆ. ಅದು ಯಾಕೆ ವೀರ ಅಂತಾರೆ ನನಗೆ ಅರ್ಥ ಆಗಲ್ಲ. ಇಲ್ಲಿ ಬಂದು ಅವ್ರನ್ನ ಬರ್ಬರವಾಗಿ ಹತ್ಯೆ ಮಾಡುವಂಥ ಜಾಗ, ಎದುರಿಗೆ ನಿಂತು ಬಂದರೂ ಫೈಟ್ ಮಾಡೋಂತಂದ್ರೆ ಅದೊಂದು ಬೇರೆ ಲೆಕ್ಕ, ಅವ್ರು ವೀರ ಅಂತಾರೆ ಜನ ಅಲ್ವಾ. ಸೊ ಹಾಗಾಗಿ ಇದು ಕೂಡ ಒಂದು ಹೇಡಿತನನೇ, ಹೇಡಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಕೊಲೆ ಮಾಡುವಂಥ ಜಾಗ ಇದು. ಬೆನ್ನಿಗೆ ಚೂರಿ ಹಾಕೋದು ಅಂತಾರೆ, ಬೆನ್ನಿಗೆ ಚೂರಿ ಹಾಕೋದು ಅಂದರೆ ಹಿಂದೆ ನಿಂತ್ಕೊಂಡು ಆಟಾಡೋದು, ಮರೆಯಲ್ಲಿ ನಿಂತ್ಕೊಂಡು ಆಟಾಡೋದು. ಮುಂದೆ ಬಂದು ಹೋರಾಟ ಮಾಡೋಕ್ಕಾಗಲ್ಲ. ಆಯಿತು, ನಾನು ಹೇಳೋದು ಕಾಡು ಚೆನ್ನಾಗಿ ಗೊತ್ತಿದೆ, ಕಾಡನ್ನ ಅರ್ದು ಕುಡಿದ್ಬಿಟ್ಟಿದ್ದಾನೆ, ಕಾಡು ಎಲ್ಲ ಗೊತ್ತು ಅಂತಂದರೆ ನೀನು ಮುಂದೆ ಬಂದು ಕೆಲಸ ಮಾಡೋ ಧೈರ್ಯ ಇಲ್ಲ. ಕಾಡಿನ ಜ್ಞಾನ ಇರ್ಬೋದು, ಧೈರ್ಯ ಇಲ್ಲದೆ ಇರೋದು. ಹಾಗಾಗಿ ಕರ್ಸ್ಕೊಂಡು ಪ್ಲ್ಯಾನ್ ಮಾಡಿ ಎಷ್ಟು ಜನ ಪೊಲೀಸು ಪ್ರಾಮಾಣಿಕ ಅಧಿಕಾರಿಗಳನ್ನ ಇವನು ಈ ಥರ ಹತ್ಯೆ ಮಾಡಿದ್ದಾನೆ ಅಂತಂದರೆ ಅವ್ರ ಮನೆಗಳ ಪರಿಸ್ಥಿತಿ ಏನಾಗಿರಬೇಕು. ಸ್ನೇಹಿತರೆ, ಆ ಒಂದು ದುರ್ಘಟನೆಯಲ್ಲಿ ವೀರಪ್ಪನಿಂದ ಹತರಾದಂತಹ ಜಗನ್ನಾಥ್ ಅಂತನ್ನುವ ಪೊಲೀಸ್ ಅಧಿಕಾರಿ ಇದ್ದಾರಲ್ಲ, ಜಗನ್ನಾಥ್ ಅವರು ತೀರ್ಕೊಂಡ ನಂತರ ಅವ್ರ ಕುಟುಂಬ ಏನಾಯಿತು, ಒಂದು ಬಹಳನೇ ಇಂಟ್ರೆಸ್ಟಿಂಗ್ ಒಂದು ಕಥೆ. ಪ್ರಭಾಕರ್ ಅವ್ರಿಗೆ ಗೊತ್ತು, ಅವ್ರ ಜೀವನದಲ್ಲಿ ನಡೆದಿರೋಂಥ ಕಥೆ. ಸರ್ ಏನು ಸರ್ ಅದು?
ಜಗನ್ನಾಥ್ ಅವರು ಈಗ ತಿರೋದ್ಮೇಲೆ ಅವರ ಮರಣೋತ್ಸವದ ಬಗ್ಗೆ ಒಂದು ಸೈಟ್ ಕೊಡ್ತಾರೆ ಮೈಸೂರಲ್ಲಿ. ಸರ್ಕಾರ ಒಂದು ಸೈಟ್ ಕೊಡುತ್ತೆ. ಅವರ ಜಗನ್ನಾಥ್ ಅವರ ಹೆಂಡತಿ ಹೆಸರು ಮಧು ಅಂತ ಹೇಳಿ. ಆ ಪೇಪರ್ ಇರುತ್ತೆ, ಅದು ಸುಮಾರು ಒಂದು 15-20 ವರ್ಷ ಆಗಿರ್ಬೇಕು. ನಾನು ಒಂದು 2-3 ವರ್ಷದ ಮಾತಾಡ್ತಾ ಇದ್ದೀನಿ. ಆ ಪೇಪರು ಇರುತ್ತೆ ಅವ್ರ ಹತ್ರ, ದಾಖಲೆ ಇರುತ್ತೆ. ಆ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಅವರ ಭಾವ ಅಂತ ಹೇಳಿದ್ರೆ ರೇವನಾಥ್ ಅಂಕಲ್ ಅಂತ. ರೇವನಾಥ್ ಅಂಕಲ್ ಯಾರಂತಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದಾರಲ್ಲ, ಅವ್ರ ತಂದೆ ರೇವನಾಥ್ ಅಂಕಲ್ ಅಂದರೆ ನಮ್ಮ ಭಾಳ ಆತ್ಮೀಯರು, ತುಂಬ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಅವರೊಂದು ದಿವಸ ನಾನು ಫೋನ್ ಮಾಡ್ತಾರೆ, ಪ್ರಭಾಕರ್ ಈ ಥರ ನನ್ನ ಆದ್ನಿದು ಸೈಟು ಮೈಸೂರಲ್ಲಿದೆ, ಜಗನ್ನಾಥ್ ಅವ್ರದ್ದು ಮರಣೋತ್ಸವ ಕೊಟ್ಟಿರ್ತಾರೆ, ಬಟ್ ನಮ್ಗೆ ಅದೆಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಅಂಥೇಳಿ ನಾನು ಮೂಡ ಆಫೀಸ್ಗೆ ಹೋಗಿ ಪ್ರತಿಯೊಂದು ದಾಖಲೆಗಳನ್ನ ಹುಡುಕಿ ಆಫೀಸ್ಗಳನ್ನ ಭೇಟಿ ಮಾಡಿ ಕರ್ಕೊಂಡ್ಬಂದು, ಅದು ಅಮೃತಾನಂದಮಯಿ ಭೋಗಾದಿ ಹತ್ರ ಅವ್ರದ್ದು ಜಾಗ ಬರುತ್ತೆ, ತೆಗೆದು ಆ ಜಾಗನ ಹುಡುಕಿ ಅವರ ವೈಫ್ಗೆ ಒಪ್ಪಿಸ್ತಂಥ ಆತ್ಮತೃಪ್ತಿ ನನಗಿದೆ. ನಿಜಕ್ಕೂ ನೋಡಿ ಎಂಥ ಒಳ್ಳೆ ಕೆಲಸ. ನಿಜಕ್ಕೂ ನಮ್ಮ ಪ್ರಭಾಕರ್ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರು, ಅವರ ಭಾಳ ಹತ್ರದವರು ಕುಟುಂಬಕ್ಕೆ, ಮತ್ತು ಅವ್ರ ಕುಟುಂಬದವರು ಅಂತ ಹೇಳಿದ್ರೆ ಏನು ತಪ್ಪಲ್ಲ ನೋಡಿ, ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ನಾನು ಹೇಳೋದು ಸರ್ಕಾರ ಒಂದು ಸೈಟ್ ಕೊಟ್ಟಿದೆ, ಸರಿ ಸಂತೋಷ. ಅಂದರೆ ನಾನು ಹೇಳೋದು ಗಂಡ ಬದುಕಿದ್ರೆ ಅದೇ ಸಂಪತ್ತಲ್ವ. ಪಾಪ ಪತ್ನಿ ಎಷ್ಟು ನೋವಾಗಿರ್ಬೇಕು ಅವ್ರಿಗೆ, ನಿಜ ಅಲ್ವೇ? ಹಾಗಾಗಿ ಪ್ರಭಾಕರ್ ನಾನು ನಿಜಕ್ಕೂ ಧನ್ಯವಾದ ಹೇಳ್ತೀನಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಧುವರ್ಗೊಂದು ಸೈಟು ಹುಡುಕು ಕೊಟ್ಟು. ಹಾಗಾಗಿ ಇದು ಭಾಳ ಹೇಡಿತನದ ಕೃತ್ಯ ಸ್ನೇಹಿತರೆ, ಇಂಥವೆಲ್ಲ ಭಾಳ ಮರುಕಳಿಸ್ಬಾರ್ದು, ಕನ್ನಡ ನಾಡಲ್ಲಿ ಮರುಕಳಿಸ್ಬಾರ್ದು. ಹಾಗಾಗಿ ಕನ್ನಡ ನಾಡು ಶಾಂತಿ ಪ್ರಿಯರ ಊರು. ಹಾಗಾಗಿ ನಾವು ನೋಡೋಣ. ನಾನು ಹೇಳೋದು ಇಲ್ಲಿ ಬಂದು ಪ್ರಕೃತಿನ ಎಂಜಾಯ್ ಮಾಡಬೇಕು. ಹಾಗಾಗಿ ಇಂಥ ಕ್ರಿಮಿಗಳು ಹುಟ್ಟದೇ ಇರಲಿ. ಇಂಥ ಕಡೆ ನಾವು ಹುಡ್ತಾರಲ್ಲ, ಈಗ ವಾತಾವರಣ ಚೆನ್ನಾಗಿದ್ರೆ ಒಳ್ಳೆ ಹುಡ್ತಾರೆ ಅಂತಾರೆ, ಇಂಥ ವಾತಾವರಣದಲ್ಲಿ ಅಂಥ ಕ್ರಿಮಿ ಹುಟ್ಟಿದಾನಲ್ಲ, ಇದೆಲ್ಲ ನಮ್ಮ ದುರದೃಷ್ಟಗಳು. ಎಂತೆಂಥ ಆಫೀಸರ್ ಇವತ್ತು ನಾವು ನೋಡ್ಬೋದಾಗಿತ್ತು ಅಂತಂದರೆ ಎಲ್ಲ ಮಿರಾಕಲ್ ದಂತಕಥೆಗಳನ್ನ ನೋಡ್ಬೋದಾಗಿತ್ತು. ಇವನು ಹುಡುಕಿ ಅದೃಷ್ಟವೋ ದುರದೃಷ್ಟವೋ ಇಂಥವನ್ನೇ ಸೆಲೆಕ್ಟ್ ಮಾಡಿ ಹೊಡೆದಿದ್ದಾನೆ ಅಂತಂದರೆ ಅದೇನು ಸಾಧನೆ ಮಾಡೋದಕ್ಕೆ ಅವನು ಓದ್ನ ಏನು ಇವತ್ತು ಏನು ಸಾಧನೆ ಮಾಡೋದು? ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮಣ್ಣಾದರು. ಇವತ್ತು ಅವನು ಅನಾಥವಾಗಿ ಅವನ ಈಗ ಗೋರಿ ನೋಡ್ಕೊಂಡು ಬಂದು ಏನು ಅದಕ್ಕೇನು ಒಂದು ಬಂದೋಬಸ್ತ್ ಇಲ್ಲ, ಏನಿಲ್ಲ. ಒಬ್ಬ ಅನಾಥ ಹೆಣವಾಗಿ ಸತ್ತಿದ್ದಾನೆ. ಆದರೆ ಎಷ್ಟು ರಾಜ್ಯಗಳಿಗೆ ಬೇಕಾಗಿತ್ತು. ಏನು ಮಾಡ್ದಪ್ಪ ನೀನು ಅಂದರೆ ಕೊನೆಗೆ ಶೂನ್ಯ. ನೀನೆಲ್ಲಪ್ಪ ಹೋಗಿದ್ಯಾ, ಮಣ್ಣಲ್ಲಿ ಹೋಗಿದ್ಯಾ, ಹೋಗ್ಲಿ 4 ಜನ ಹೊಗಳ ಥರ ಇದೆಯಾ, ಮಾಡಲಿಲ್ಲ ನೀನಂಥ ಕೆಲಸಗಳನ್ನ. ಅಲ್ಲಲ್ಲ ಅಲ್ಲಿ ಲೋಕಲ್ಸ್ ಹೇಳಿದ್ರಲ್ಲ, ಅಲ್ಲಿದ್ದು ಹುಡುಗರು ತಮಿಳಲ್ಲಿ ಹೇಳಿದ್ರು, ನಾನು ಹೇಳ್ತೀನಿ ಕನ್ನಡದಲ್ಲಿ. ಯಾಕ್ರಿ ಇದಕ್ಕೊಂದು ಗೋರಿ ಕಟ್ಟಲಿಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಸರ್ ಗೋರಿ ಕಟ್ಟೋದಲ್ಲ ಸರ್, ನಾವು ಒಂದು ಕಲ್ಲು ತಂದು ಒಂದು ಒಳ್ಳೆ ಕಲ್ಲು ಮಾಡಿಸ್ಕೊಂಡು ಒಂದು ಇಟ್ಟಿದ್ವಿ, ಪೊಲೀಸ್ನವರು ಒಂದು ಶಿಲೆ ಪೊಲೀಸ್ನವ್ರು ಬಂದು ಅದನ್ನು ಒದ್ದು ಬಿಡಿಸಿ ಹೊಡೆದಾಕ್ಬಿಟ್ರು ಸರ್ ಅಂತ. ಖಂಡಿತ ತಾನೆ, ಹೌದು. ಇಷ್ಟೇ ತೀರ್ಮಾನ. ಹುತಾತ್ಮರಾದವ್ರಿಗೆ ಏನು ಬೆಲೆ ಕೊಡ್ತೀವಿ, ಈ ಥರ ಒಬ್ಬ ನರಹಂತಕನಿಗೆ ಏನು ಬೆಲೆ ಕೊಡ್ತೀವಿ, ಪಾಪಾತ್ಮನಿಗೆ ಏನು ಬೆಲೆ ಕೊಡ್ತೀವಿ ಅನ್ನೋದು ಸಮಾಜದಲ್ಲಿ ತಿಳ್ಕೊಳ್ಳೋದಕ್ಕೆ ಇದೊಂದು ವಿಷಯ ಇರುತ್ತೆ. ಯಾಕಂದರೆ ಹುತಾತ್ಮರಾದ್ರು ಅಂದರೆ ಅದಕ್ಕೊಂದು ಗೋರಿಗೆ ಕಟ್ತೀವಿ, ಒಂದು ಮಂಟಪ ಕಟ್ತೀವಿ, ಪೂಜೆ ಮಾಡ್ತೀವಿ, ಜನ್ಮದಿನಗಳನ್ನ ಆಚರಣೆ ಮಾಡ್ತೀವಿ. ಇದನ್ನು ನಾವೇನು ಮಾಡ್ತಾ ಇಲ್ಲ. ಏನೋ ಕೆಲವರು ಕುಟುಂಬದವ್ರು ಮಾಡ್ಬೋದೇ ಹೊರತು ಸಮಾಜಕ್ಕೆ ಇವರಿಂದ ಏನೂ ಕೊಡುಗೆ ಇಲ್ಲ. ಬರೀ ಕೆಟ್ಟದ್ದನ್ನ ಹೇಗಿದೆ ಅನ್ನೋ ತೋರಿಸ್ಬೋದು. ಇಷ್ಟು ಮಾತ್ರ ನಮ್ಮ ಅಭಿಪ್ರಾಯ ಹೇಳ್ತಾ ಇದೀವಿ. ನಿಜ ನಿಜ. ಉದಾಹರಣೆಗೆ ನೋಡಿ, DFO ಶ್ರೀನಿವಾಸ್ ಅವರು ಕಾಡಲ್ಲಿ ಅವ್ರನ್ನ ಅನೇಕ ಕೊಲೆ ಮಾಡ್ದ. ಎಷ್ಟು ಚೆನ್ನಾಗಿ ಎಲ್ಲ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಅದನ್ನು ಚೆನ್ನಾಗಿ ಒಳ್ಳೆ ಮಂಟಪ ಮಾಡಿ ನೀಟಾಗಿ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲಿ. ನಾನು ಹೇಳೋದು, ಒಂದು ಪಾಪಿ ಕೊಲೆ ಮಾಡೋದವನು ಅವನನ್ನ ಒಂದು ಸಣ್ಣದೊಂದು ಕಟ್ಟೆ ಬಿಡ್ತಾ ಇಲ್ಲ. ಹೌದು. ಯಾಕೆ ಅಷ್ಟು ಸತ್ತು ಮೇಲೆ ಒಂದು ಬೇಕಾಗಿಲ್ಲ ಅಂತ. ಗೋಪಿನಾಥಮ್ಮಲ್ಲಿ ಇವರು DCF ಶ್ರೀನಿವಾಸ್ ಅವರಿಗೆ ಎಷ್ಟು ಗೌರವ ಕೊಡ್ತಾರೆ. ಆ ಮನುಷ್ಯ ಅಲ್ಲಿ ತ್ಯಾಗ, ಅವನು IFS ಮಾಡಿರೋದು ಇಂಡಿಯನ್ ಫಾರೆಸ್ಟ್ ಸರ್ವಿಸು. ಎಲ್ಲೋ ಹೋಗ್ಬೋದಾಗಿತ್ತು, ಇಲ್ಲೇ ಬರಬೇಕು, ಜನಗಳ ಜೊತೆ ನಾನು ಬೆರೆದು ವೀರಪ್ಪನ ನಾನು ಹಿಡ್ಕೊಂಡು ಹೋಗ್ಬೇಕು ಅಂತ ಒಂದು ಹಠದಲ್ಲಿ ಬಂದು ಇಲ್ಲೊಂದು ಹಾಸ್ಪಿಟ್ಲ್ಗಳ ವ್ಯವಸ್ಥೆ ಇಲ್ಲ, ಸ್ಕೂಲ್ ವ್ಯವಸ್ಥೆ ಇಲ್ಲ. ಆ ಥರದಲ್ಲಿ ಇವರೇ ಸ್ವಲ್ಪ ಮೆಡಿಸಿನ್ಸ್ಗಳನ್ನೆಲ್ಲ ತಿಳ್ಕೊಂಡು ನಾಲೆಡ್ಜ್ ಬೆಳೆಸ್ಕೊಂಡು ಅವ್ರು ಬಂದವ್ರಿಗೆ ಹೋದವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರು. ಒಂದು ಯಾರು ತೊಂದರೆಲಿದ್ದರೆ ಸಹಾಯ ಮಾಡ್ತಾಯಿದ್ರು. ಇವರು ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಮಾರಿಯಮ್ಮ ದೇವಸ್ಥಾನ ಅಂತೇಳಿ ಕಟ್ಟಿದ್ದಾರೆ. ಆದರೆ ಡೇರ್ ಫೆಲೋ ಅಲ್ಲ, 80 ಮನೆ ಕಟ್ಟಿದ್ದಾರೆ. 80 ಮನೆ ಕಟ್ಟಿದ್ದಾರೆ ಸ್ನೇಹಿತರೆ, ಕಟ್ಟಿದ್ದಾರೆ. ಬಡವರಿಗೆ, ನಿರ್ಗತಿಕರಿಗೆ ಊರಲ್ಲಿ 80 ಮನೆ ಕಟ್ಟಿದ್ದಾರೆ. ಇಡೀ ಸಾಲ್ ಇದೆಯಲ್ಲ, ಮುನಿಯವ್ರ ಮನೆ ಆದ ನಂತರ ಡೌನ್ಗಿರೋಂಥ ಸಾಲು ಪೂರ್ತಿ ಶ್ರೀನಿವಾಸ್ ಅವ್ರು ಕಟ್ಟಿರೋದು. ಆಮೇಲೆ ಮುಖ್ಯವಾಗಿ ಸ್ನೇಹಿತರೆ, ಶಿಕ್ಷಣ ಓದಬೇಕು. ನೀವೆಲ್ಲ ಹುಡುಗರು ಓದಿದ್ರೆ, ಎದೆಗೆ ಅಕ್ಷರ ಬಿದ್ದರೆ ನಿಮ್ಮ ಕೈಗೆ ಗನ್ ಬರಲ್ಲ, ಒಳ್ಳೆಯವರಾಗ್ತೀರಿ ಅಂತೇಳಿ ಅವ್ರಿಗೆ ಸ್ಕೂಲ್ ಕಟ್ಟಿ ಆ ಊರಲ್ಲಿ ಸ್ಕೂಲ್ ಮಾಡಿದ್ದಾರೆ. ಆ ಫೋಟೋ ಇದೆ ಸ್ಕೂಲಲ್ಲಿ, ನಾವು ಅದನ್ನು ತಗೊಂಡು ಹೋಗೋಣ. ಅಕ್ಷರದ ಬೀಜಗಳು ಬಿತ್ತಿದ್ದಾರೆ. ಅಕ್ಷರದ ಬೀಜಗಳು ಬಿತ್ತಿದ್ದಾರೆ. ಅಂದರೆ ವೀರಪ್ಪನ ಅಂತವನು ಏನು ಮಾಡಿದ್ದಾನೆ, ಅವ್ರಿಗೆ ಶಿಕ್ಷಣ ಸಿಕ್ಕಲಿಲ್ಲ, ಇನ್ನೊಂದಾಗಲಿಲ್ಲ ಅಂದರೆ ಅವ್ನು ಸರಿ ದಾರಿಗೆ ತೋರಿಸೋ ಗುರುಗಳಿರಲಿಲ್ಲ. ಹಂಗಾಗಿ ಅವ್ರ ತಂದೆನೇ ಅವ್ನು ದೊಡ್ಡ ಶತ್ರು. ವೀರಪ್ಪನ ತಂದೆ ಗುರುನೂ ಇರಲಿಲ್ಲ, ಗುರಿನೂ ಇರಲಿಲ್ಲ. ಆ ಥರ ಬೆಳೆದು ಏನು ಹೋಗಿದ್ದೇ ದಾರಿ ಅಂತ ಹೇಳಿ ಬೆಳೆದಂಥ ಮನುಷ್ಯ. ಆ ಮನುಷ್ಯ ಪಾಪ ಇವರು DCF ಶ್ರೀನಿವಾಸ್ ಅವ್ರನ್ನ ಕತ್ತು ಕುಯ್ದು ತೊಗೊಂಡು ಹೋಗ್ಬಿಡ್ತಾನೆ. 2 ವರ್ಷ ಸಿಕ್ಕಿರಲ್ವಂತೆ ಆ ಕತ್ತು, ಬರೀ ರುಂಡ ಮಾತ್ರ ಇರ್ತದೆ. ಅದಕ್ಕೆ ಇವ್ರದ್ದು ಅಫಾರ್ಮ್ ಎಲ್ಲ ಮಾಡ್ತಾರೆ. ಒಂದು 2 ವರ್ಷ ಆದಮೇಲೆ ಸಿಗುತ್ತೆ. ಆದರೆ ಏನು ಮಿಸ್ಕಮ್ಯುನಿಕೇಷನ್ನು ಯಾವ ಥರ ಆಗಿದೆ ಅನ್ನೋದು ನಿಗೂಢ ಸತ್ಯ. ಇರಲಿ. ಏನಿವೆ ನಾನು ಹೇಳೋದು, ಇಲ್ಲಿಗೆ ಬಂದರೆ ಸ್ನೇಹಿತರೆ, ನಾನು ಹೇಳೋದು ನಿಮಗೆ
ಗೋಪಿನಾಥಂನಿಂದ ಹೊರಡ್ತೀರಿ. ಗೋಪಿನಾಥಂನಿಂದ ಹೊಗೇನಕಲ್ಲು ಸುಮಾರು ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಗೋಪಿನಾಥಂನಿಂದ ಹೊಗೇನಕಲ್ ಸುಮಾರು ಒಂದು 12 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಆಗುತ್ತೆ. ನೀವು ಅರ್ಧ ದಾರಿಗೆ ಬಂದ ಮೇಲೆ ಸುಮಾರು ಒಂದು 7 ಕಿಲೋಮೀಟ್ರ್ ಬಂದ ಮೇಲೆ ನಿಮಗೆ ಈ ಬಂಡೆ ಸಿಗುತ್ತೆ, ಈ ಕರುವು ಸಿಗುತ್ತೆ. ಇಲ್ಲಿ ಬಂದಾಗ ಒಂದು ಸಲ ನಿಂತು ನಮಗೋಸ್ಕರ ಈ ಕಾಡನ್ನು ರಕ್ಷಿಸೋದಕ್ಕೋಸ್ಕರ ಒಬ್ಬ ದುಷ್ಟನನ್ನು ಸೆರೆ ಹಿಡಿಯೋಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಂಥ ಜಗನ್ನಾಥ್ ಅಂತ ಹುತಾತ್ಮರನ್ನ, ನಮ್ಮ ನಾಡಿನ ವೀರ ಯೋಧರನ್ನು ನಿಂತ್ಕೊಳ್ಳೋಣ. ಅವರು ವೀರ ಯೋಧರು, ಅಂಥವ್ರು ವೀರ ಯೋಧರು, ಸುಮ್ಮನೆ ವೀರ ಯೋಧರಲ್ಲ. ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಬಂದಾಗ ಒಂದು ಸಲ ಈ ಜಾಗಕ್ಕೆ ಒಂದು ಸಲ ನಮಿಸಿ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಆ ಕುರಿ ನಿಂತಿತ್ತಲ್ಲ ಅಲ್ಲಿ ನಿಂತಿದ್ರೆ ಸರ್? ಹಾಂ ನೋಡಿ, ಆ ಕುರಿ ಹೌದು ಮುಖ್ಯವಾಗಿ ನೋಡಿ ಸ್ನೇಹಿತರೆ. ಅಲ್ಲೊಂದು ಆಡು ಮರಿ ನಿಂತ್ಕೊಂಡಿದೆ, ಅಲ್ಲಿ ಕುರಿ ಮೇಯ್ತಾ ಇದೆ. ನನಗನ್ಸುತ್ತೆ ಆ ಕುರಿ ಆದರೂ ಬೆಟ್ರ್ ವೀರಪ್ಪನಿಗಿನ. ಯಾಕಂದ್ರೆ ಅದಕ್ಕೇನು ಅಂಥ ಕ್ರೂರತೆ ಇಲ್ಲ, ಬೇಕಾದ್ರೆ ಹುಲ್ ತಿನ್ನೋದಿಲ್ಲ ಮಲ್ಕೊಳ್ಳುತ್ತೆ. ಅಂಥ ಕಡೆ ಅಡಕ್ಕೊಂಡು ಅವನು ಕೆಲಸ ಮಾಡೋದು ನೋಡಿ ಅವನು. ಆಮೇಲೆ ಅವನು ಆ ಥರ ಕೃತ್ಯಗಳನ್ನ ಬೆಳೆಸಿ ಜಾಸ್ತಿ ದಿವಸ ಬದುಕಲೂ ಇಲ್ಲ. 52 ವರ್ಷ ಜೀವನದಲ್ಲಿ ಅವನು ಅಂತ್ಯ ಮಾಡ್ಕೊಳ್ತಾನೆ ಅಲ್ವಾ? ಅವ್ನು ಯಾವ ಥರ ಬದುಕ್ಬೋದಾಗಿತ್ತು. ಅಲ್ಲ ಹೋಗಲಿ ಸರ್, ನಾನು ಹೇಳೋದು ಅಷ್ಟೆಲ್ಲ ಲೂಟಿ ಹೊಡೆದೆಲ್ಲ ಇಟ್ಕೊಂಡು ಒಂದು ಕಡೆ ಅವ್ನ ಊರು ತನ್ನ ಸ್ವಂತ ಊರಲ್ಲಿ ಮನೆ ಕಟ್ಕೊಂಡು ಆ ಮನೇಲಿ ಒಂದಿನ ನೆಮ್ಮದಿಯಾಗಿ ಮಲಗದ್ನ ಇಲ್ಲ, ಒಂದಿನ ಊರಿಗೆ ಬಂದಿಲ್ಲ ಅವನು. ನೆಮ್ಮದಿ ಅನ್ನೋದೇ ಕಾಣಲಿಲ್ಲ ಅವನು. ನೆಮ್ಮದಿ ಅಂತ ಕಂಡಿಲ್ಲ. ಕಾಡಲ್ಲಿ ಯಾರೋ ಬರ್ತಾರೆ, ಯಾರೋ ನಮಸ್ಕಾರ ಅಣ್ಣ ಅಪ್ಪ ಅಂತಾರೆ ಅಂತ ಅನ್ಕೊಂಡೆ ಬದುಕ್ಬಿಟ್ಟ. ಮುಂದೆ 4 ಜನ ಜೈ ಅನ್ನೋದೇ ಜೀವನದ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟ. ಅದೇ ಇವತ್ತು ಯಾರ್ಯಾರು ಜೈ ಅನ್ಸ್ಕೋತಾ ಇದ್ದೀರಲ್ಲ ಅವರೆಲ್ಲರೂ ಯೋಚನೆ ಮಾಡ್ಬೇಕು ಇದನ್ನ. ಮುಂದೆ ನಾನು ಜೈ ಅನ್ಸ್ಕೊಂಡು ಅಣ್ಣ ಬಾಸು ದೊರೆ ಅಂತ ಅನ್ಸ್ಕೋಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಒಂದ್ಸಲ. ಮತ್ತೆ ಶ್ರೀನಿವಾಸ ಅವ್ರು ದೇವ್ರ ತರ ಪೂಜೆ ಮಾಡ್ತಾ ಇದ್ದಾರೆ ಊರಲ್ಲಿ ಅಲ್ವಾ? ಯಾಕೆ? ಒಳ್ಳೆ ಕೆಲಸ ಮಾಡಿ ಅಲ್ವಾ? ಒಳ್ಳೇದು ಮಾಡಿದ್ರೆ ಉಳಿತಾನೆ ಮನುಷ್ಯ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಿ ಭೀಮೇಶ್ವರಿ ಅಂಥೇಳಿ 84 ಕಿಲೋಮೀಟ್ರ್ ಹಾಕಿದ್ದಾರೆ. ಹೌದು, ಆ ಭೀಮೇಶ್ವರಿ ಫಿಶಿಂಗ್ ಕ್ಯಾಂಪ್ ಅಂತ ಬರುತ್ತೆ ನಮ್ಮ ಗೌರ್ಮೆಂಟ್ ಸರ್ಕಾರದ್ದು. ಸ್ಟ್ರೈಟ್ ಹೋಗ್ಬೇಕು. ನಾವು ಈ ಕಡೆ ಈಗ ಗೋಪಿನಾಥಂ ಕಡೆಯಿಂದ ಬಂದ್ವಲ್ಲ, ಬಲಕ್ಕೆ ಹೋದರೆ ನಿಮಗೆ ಹೊಗೇನಕಲ್ ಫಾಲ್ಸು. ಆದರೆ ನಾವು ಈಗ ಹೊಗೇನಕಲ್ ಫಾಲ್ಸ್ ಕಡೆ ಹೋಗ್ತಾ ಇಲ್ಲ ಸ್ನೇಹಿತರೆ. ಯಾಕಂತಂದರೆ ಮುಂದೆ ನಮಗೊಂದು ಕೆಲಸ ಇದೆ. ಏನು ಅಂತ ಯೋಗೇಶ್ ಹೇಳ್ತಾರೆ. ಸರ್, ನಮ್ಮ ಚಾಮರಾಜನಗರ ಜಿಲ್ಲೆ ಕಟ್ಟೆಕಡೆ ಗ್ರಾಮ ಯಾವುದು ಆಲಂಬಾಡಿ ಅಂತ ಇದೆ. ಆಲಂಬಾಡಿ ನೀವು ಕೇಳಿರಬೇಕು. ನಮ್ಮ ಮಲೆ ಮಾದಪ್ಪ ಹಾಡು ಬರುತ್ತಲ್ಲ, ಆ ಆಲಂಬಾಡಿಗೆ ಹೋಗ್ತಾ ಇದೀವಿ. ಏನು ಕಾರಣ? ಆಲಂಬಾಡಿಗೆ ರಾಜ ಅಂತ ಇದ್ದಾನೆ, ತೆಪ್ಪ ನಡೆಸೋ ರಾಜ ಅಂತ ಇದ್ದಾನೆ. ಅವನೇನ್ ಮಾಡ್ತಾನೆ, ಕರ್ನಾಟಕದಿಂದ ತಮಿಳ್ನಾಡಿಗೆ ಜನ ಇದು ಟ್ರಾನ್ಸ್ಪೋರ್ಟ್ ತರ ಬಸ್ಸಲ್ಲಿ ಹೆಂಗ್ ಓಡಾಡ್ತೀರಿ ಆ ತರ ತೆಪ್ಪದಲ್ಲಿ ಅವನು ಇದು ಮಾಡ್ತಾ ಇದ್ದಾನೆ. ತೆಪ್ಪದಲ್ಲಿ ತೆಪ್ಪ ರಾಜ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದೀವಿ. ಅವ್ರ ಬಗ್ಗೆ ರೋಚಕವಾದ ಕಥೆಗಳಿದ್ದಾವೆ. ಬೈಕಲ್ಲಿ ಇವರು ಆ ಕಡೆ ತುದಿಗೆ ನದಿ ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ ತೆಪ್ಪದಲ್ಲಿ ದಾಟಿಸ್ತಾರೆ. ಏನು ಕತೆ ಎತ್ತ? ತುಂಬ ಹಿರಿಯರವರು, ಸೀನಿಯರು, ತುಂಬ ರೋಚಕವಾದ ಕಥೆಗಳಿದ್ದಾವೆ. ಮೀಟ್ ಮಾಡೋಣ ಬನ್ನಿ. ಸಿಗ್ತಾರೆ ಅಂತ ಅನ್ನೋದು ನನಗೂ ಡೌಟ್ ಇದೆ. ಸಿಕ್ಕರೆ ಮಾತ್ರ ತುಂಬ ಒಳ್ಳೆಯ ವಿಷಯ. ಸೊ ಸ್ವಾಗತ ನಿಮಗೆ ಆಲಂಬಾಡಿಗೆ. ಆಲಂಬಾಡಿ ಬಹಳ ಒಳ್ಳೆ ದೇವಸ್ಥಾನ ಕೂಡ ಇದೆ ಅಂತ ಹೇಳಿದ್ರೆ, ಪುರಾತನ ದೇವಸ್ಥಾನ ದೇವಾಲಯ ಕೂಡ ಇದೆ ಅಲ್ಲಿ. ಹೌದೌದು. ಒಟ್ಟು ಸ್ನೇಹಿತರೆ, ಇದೆಲ್ಲ ನಮ್ಮ ಮಲೆ ಮಾದಪ್ಪನ ಕ್ಷೇತ್ರಗಳಿವೆಲ್ಲ. ಮಲೆ ಮಹದೇಶ್ವರನ ಕ್ಷೇತ್ರಗಳಿವೆಲ್ಲ. ಹಂಗಾಗಿ ಆಲಂಬಾಡಿಗೆ ಹೋಗೋಣ. ಏನಂತೀರಿ ಸರ್? ಎಸ್, ಹೋಗೋಣ. ಹೊಗೇನಕಲ್ಗೆ ಹೋಗೋಣ, ಆಲಂಬಾಡಿಗೆ ಹೋಗೋಣ. ಆಲಂಬಾಡಿಗೆ ಹೋಗೋಣ. ಎಸ್, ಬನ್ನಿ. ಆಮೇಲೆ ಹೊಗೇನಕಲ್ಗೆ ಹೋಗೋಣ ಬನ್ನಿ. ಎಸ್. ಸ್ನೇಹಿತರು ನೋಡಿ, ತೆಪ್ಪ ರಾಜ ಅವರು ಅನ್ಸುತ್ತೆ ಅಲ್ಲಿ ತೆಪ್ಪ ತೊಗೊಂಡು ಹೋಗ್ತಾ ಇದ್ದಾರೆ. ಒಂದು ಜನ ಕೂರಿಸ್ಕೊಂಡು ಅವ್ರು ಇರಬೇಕು, ಇಲ್ಲ ಅವ್ರ ಮಾವ ಇರಬೇಕು ಅಂತ ಜನ ಹೇಳ್ತಾರೆ. ಇಲ್ಲ ನಮ್ಮ ಯೋಗೀಶ್ ಹೇಳ್ತಾರೆ. ಫಾರೆಸ್ಟ್ ಪರ್ಮಿಷನ್ ಬೇಕಾ ಸರ್ ಇಲ್ಲಿ? ಮೇಲೆ ಬಿದ್ದಿರೋ ನೀರು ಮರಳಿ ತಳ್ಳಿದ್ರು ನೋಡಿ ಅವ್ರು ಬಂದು ನೀರು. ಮಳೆ ಜಾಸ್ತಿ ಗಂಟೆ ಹಾಂ. ಅಯ್ಯೋ, ಅಲ್ಲಿವರೆಗೂ ನೀರು ಅಂದರೆ ಸುಮಾರು 40 ಅಡಿ ಆಳ ಇದೆ. ಇದು ಜಾಸ್ತಿ ಸರ್, ಈಗಲೂ 40 ಅಡಿ ಆಳ ಇದೆ ಅಲ್ಲಿ ಆಲ್ರೆಡಿ. ಆದರೆ 100 ಅಡಿ ಹೈಟ್ ಬರುತ್ತೆ ಫುಲ್. ಆದರೆ ಮೊನ್ನೆ ಬಂದಾಗ ಈ ಬಂಡೆ ಇದೆಯಲ್ಲ ಸರ್, ಆ ಬಂಡೆಯಿಂದ ಆ ಕಡೆ ಇತ್ತು ನೀರು. ಇಷ್ಟು ತುಂಬಿದೆ ನೋಡಿ. ಮೊನ್ನೆ 2 ದಿನ ಮಳೆ ಹೋಯ್ತಲ್ಲ ಅದಕ್ಕೆ. ಓ, ಇದು ನಮ್ಮ ಕಾವೇರಮ್ಮ. ಇದು ಈಗ ನಾವು ನಿಂತಿರೋದು ಕರ್ನಾಟಕ. ಅಲ್ಲವ್ರು ತಮಿಳ್ನಾಡು. ಈಗ ಇದು KRS ಇಂದ ಬರ್ತಾ ಇರೋದು ನೀರು. ಇದು ಇನ್ನು KRS ಎಷ್ಟು ದೂರ ಆಗುತ್ತೆ ಗೊತ್ತಿಲ್ಲ. ಓಕೆ, ಒಟ್ಟು KRS ಇಂದ ಬಿಟ್ಟ ಮೇಲೆ ಬರೋದು. ಬಿಟ್ಟ ಮೇಲೆ ನಮ್ಗಿದು ಶಿವನ ಸಮುದ್ರ. ಮತ್ತು ಶಿವನ ಸಮುದ್ರ ದಾಟಿ ಇಲ್ಲಿಗೆ ಬರುತ್ತೆ. ಹಾಂ. KRS ಇಂದ ಬಿಟ್ಟ ಮೇಲೆ ಶಿವನ ಸಮುದ್ರ ಬ್ಲಫ್ಗೆ ಬರುತ್ತೆ. ಅಲ್ಲಿಂದ ಮೇಕೆದಾಟು. ಮತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದು ಹೊಗೇನಕಲ್ ಫಾಲ್ಸು, ಮೆಟ್ರೋ ಡ್ಯಾಮು. ಎಸ್ ಸ್ನೇಹಿತರೆ ನೋಡಿ, ಕಾವೇರಿ ನದಿ ನಮ್ಮ ಕಾವೇರಮ್ಮ ಎಷ್ಟು ಚೆನ್ನಾಗಿ ಹರಿತದಲ್ಲ ನೋಡಿ. ಈಗ ಮೇ ತಿಂಗಳು
ಅಷ್ಟು ಜೋರು ಇಲ್ಲ, ಅಷ್ಟು ತೆಳಗೂ ಇಲ್ಲ, ಬಹಳ ಗಂಭೀರವಾಗಿ ಹರಿತಾಳೆ ನೋಡಿ ನಿಮ್ಮ ಕಾವೇರಮ್ಮ. ಇದು ಒಗೇನಕಲ್ ಹತ್ತತ್ರ ಇದೀವಿ ನಾವಿಲ್ಲಿ. ಈಗ ತೆಪ್ಪರಾಜ್ ಅವ್ರನ್ನ ಭೇಟಿ ಮಾಡೋಣ. ತೆಪ್ಪರಾಜ್ ಅವರು ಅಲ್ಲಿ ಗಾಡಿ ಇಳಿಸ್ತಾ ಇದ್ದಾರೆ. ಅವರೇನಾ? ಅವರೇ. ಇದು ಎಷ್ಟು ಕಿಲೋಮೀಟ್ರ್ ಡೆಪ್ತ್ ಇದು? ಹಿಂಗೆ 1 ಕಿಲೋಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರ್ ಬರುತ್ತೆ. ಅರ್ಧನಾ? ಬರುತ್ತಲ್ಲ. ಬರುತ್ತೆ, 1 ಕಿಲೋಮೀಟ್ರ್ ಆರಾಮ್ ಬರುತ್ತೆ. ನೀವು ಬೈಕ್ ಹಾಕೊಂಡು ಬರ್ತೀನಿ ಅಂತಂದ್ರಲ್ಲ, ಅಲ್ಲಿಗೆ ಬರ್ತೀರಿ? ಆ ತುದಿಗೆ ಬರುತ್ತೆ. ಏನು ರೂಟ್ ಹೇಳಿ ಬೆಂಗಳೂರಿಂದ? ಸರ್ ಬೆಂಗಳೂರಿಂದ ಆನೇಕಲ್ಲು, ಹಾಂ, ಹೊಸೂರು, ಹಾಂ, ತೆಂಗನಕೋಟೆ, ಹಾಂ, ತಳಿ, ತಳಿ ಆದ್ಮೇಲೆ ಅಂಚೆಟ್ಟಿ, ಹಾಂ, ಅಂಚೆಟ್ಟಿ ಮೇಲೆ ಹಿಂಗೆ ಬರ್ತೀರಿ. ಇಲ್ಲಿಗೆ ಬರುತ್ತದು? ಇಲ್ಲಿಗೆ ಬರುತ್ತೆ. ಏನು ಊರ ಹೆಸರು ಅಲ್ಲಿಗೆ ಬರೋ ಪಾಯಿಂಟು? ಸರ್ ಊರಿಲ್ಲ ಅದು. ಹಾಂ, ಕಡೆ ಮುಂದೆ 4 ಕಿಲೋಮೀಟರ್ ಒಗೇನಕಲ್ ಫಾಲ್ಸ್. ಒಗೇನಕಲ್ ಫಾಲ್ಸು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಇಲ್ಲಿಗೆ? ಸರ್ ಬೆಂಗಳೂರಿಂದ ಇಲ್ಲಿಗೆ 110 ಕಿಲೋಮೀಟರ್ ಆಗುತ್ತೆ. 110. ಬೈ ಚಾನ್ಸ್ ನಾವೇನಾದರೂ ಈ ಕಡೆ ಸುತ್ಕೊಂಡು ಇಲ್ಲಿಗೆ ಬರಬೇಕು ಬಸ್ ಗೀಸಲ್ಲಿ ಅಂದರೆ? ಬಸ್ ಸೌಕರ್ಯ ಅಷ್ಟಿಲ್ಲ ಸರ್. ಅಲ್ಲ, ಇಲ್ಲಿಗೆ ನಾವು ಮಾಮೂಲಿ ನೀವು ಇಲ್ಲಿಗೆ ಬಂದು ತೆಪ್ಪದಲ್ಲಿ ಬೈಕ್ ಹಾಕೊಂಡು ಬರ್ತೀರಿ, ಬಸ್ ಸುತ್ಕೊಂಡು ದಾಟಬೇಕು ಅಂದರೆ? ಸುತ್ಕೊಂಡಾದ್ಮೇಲೆ ತಿರ್ಗಾ ನಾವು 100 ಕಿಲೋಮೀಟರ್ ಸುತ್ತಬೇಕು. 100 ಕಿಲೋಮೀಟ್ರ್? 100 ಕಿಲೋಮೀಟ್ರ್. ಅಯ್ಯೋಯ್ಯಪ್ಪ, ಅವ್ರು ಹೇಳ್ತಾ ಇರೋದು ಬೇರೆ ರೂಟು ಮೈಸೂರಿಂದ. ಬೆಂಗಳೂರು ಟು ಒಗೇನಕಲ್ ಫಾಲ್ಸ್ ಬಸ್ ಎಷ್ಟು ಕಿಲೋಮೀಟ್ರು? 180 ಆಗುತ್ತೆ. ಇಲ್ಲ ಸರ್, 120, 130. ಓಕೆ, ನೀವು 110 ಕಿಲೋಮೀಟ್ರಲ್ಲಿ ಬಂದು ಬರ್ತೀರಿ. ಕುತ್ಕೊಳ್ಳಿ ಆರಾಮಾಗಿ. ನಮಸ್ತೆ, ಯಾರಮ್ಮ? ಕಿಲೋಮೀಟ್ರ್ ಬಂದು ಜೊತೆಲೆಲ್ಲ ಮಾಡಿ ಏನೋ ಇಷ್ಟು ಅಂತ ಮಾಡೋದು, ಏನೋ ಅಂತ ಮಟ್ಟ ಬರ್ತಾ ಇದೆಯಾ? ಇವರೇನಾ? ರಾಜ ಬನ್ನಿ, ನಾವು ರೋಡಿಗೆ ಹೋಗೋಣ. ನೀವು ಹೊಂಟೋಣ. ಓ, ನೀರು ಬರುತ್ತಾ ಒಳಗೆ? ಜಾಸ್ತಿ ಬರಲ್ಲ, ಗೊತ್ತಾಗುತ್ತೆ. ಹಾಂ, ಬನ್ನಿ. ತೆಪ್ಪ ರೈಡ್ಗೆ ಎಲ್ರಿಗೂ ವೆಲ್ಕಮ್. ರಾಜು ಅವರು ಚೆನ್ನಾಗಿದೆ, ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ ನಿಮ್ಮ ಬಗ್ಗೆ. ಚೆನ್ನಾಗಿದ್ದೀರಾ? ನಮ್ಮ ಆತ್ಮೀಯ ಸ್ನೇಹಿತರು ರಾಜಣ್ಣ ಅವರು. ನೀವೆಲ್ಲಿ ಕೂತ್ಕೊಳ್ಳೋದು? ನಾನು ಬಟ್ ಅಲ್ಲಿ ಸರ್, ಅಲ್ಲಿ ಇಲ್ಲಿರಲ್ಲ. ಲೈಟ್ ಇದ್ದಿಲ್ಲ. சாப்பாடுக்கு கீழே போய் தான் சாப்பிடணும், இங்கே உட்காந்து சாப்பிடுங்க. வாண்ணா, உள்ள வாண்ணா. அதுக்கு அங்கேருந்து ஓடுற அப்படி போயிட்டு ஒரு பத்து கம்மி வா உட்காந்து நின்று படுத்துட்டு மயில உட்காந்து வந்து கொடுக்கூடாதா? ಎಷ್ಟು ವಯಸ್ಸು? ವಯಸ್ಸು 44. ರಾಜಣ್ಣ, ಎಷ್ಟು ಆಳ ಇದೆ ಇದು? ಸರ್ ಇಲ್ಲಿ 40 ಫೀಟ್ ಸರ್, 40 ಅಡಿ ಇದೆ ಸರ್. ಒಂದು 30-35 ಅಡಿ ಮೇಲೆ ಇದೆ. 35 ಅಡಿ ಆಳ. ಆಳ ಓಕೆ, ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಿ ಇದು? 25 ವರ್ಷ. ಏನು ವಿಷಯ ಸರ್? ಮತ್ತೆ ರಾಜಣ್ಣ, ನೀವು ವೀರಪ್ಪನ ಎಷ್ಟು ಸರಿ ನೋಡಿದ್ರಿ ಈ ದಾರಿಲಿ? ನೋಡಿಲ್ಲ. ಅವ್ರು ಇರುವಾಗ ನಾನೆಲ್ಲ ಇಲ್ಲ. ಹಾಂ, ಇದು ಮುಂದೆ ಒಗೇನಕಲ್ ಎಷ್ಟು ದೂರ ಸರ್? 4 ಕಿಲೋಮೀಟರ್ ಸರ್. 4 ಫಾಲ್ಸ್. ಹಂಗೆ ಹೋಗ್ತೀರಾ? ಫಾಲ್ಸ್ ಕಡೆ ಹೋಗಲ್ಲ. ಈಗ ಇದು 40 ಅಡಿ ಇದೆ ಒಳಗಡೆ. 30 ಅಡಿ ಇಲ್ಲ, ಇಲ್ಲಿ ಕಮ್ಮಿ, ಅಲ್ಲಿ ಮಧ್ಯ ಒಂದೇ ಒಂದು ಜಾಗ. ಹಾಂ. ಇದೆಲ್ಲ ಎಷ್ಟಿರುತ್ತೆ? ಇಲ್ಲಿ ಏನು ಒಂದು 5 ಅಡಿ 6 ಅಡಿ ಮಣ್ಣು ಕಟ್ಸುತ್ತೆ. ಕೂತ್ಕೋಬೋದು ಇಲ್ಲಿ? ಪಕ್ಕದಲ್ಲಿ ಬರಬೇಡಿ, ನಮ್ಮ ಜಾಗ ಅದೇ ಸರ್. ಅದೆಲ್ಲ ಒಂದು ಎಲ್ಲಿ ಸರ್? ಒಗಣಿಗೆ ಹೋಗ್ತಿದೆ ಸರ್? ಹಾಂ, ಒಗೇನಕಲ್ ಹೋಗ್ಬೇಕು. ಅಲ್ಲಿ ಫೋನ್ ಮಾಡಿ ಆಟೋ ಬರ್ತದೆ. ಆಟೋ ಬರ್ತದೆ, ಒಂದು ಆಟೋ ಸರ್. ಕಾರ್ ಇದೆಯಲ್ಲ? ಇಲ್ಲ, ಈಗ ಆಟೋಲ್ಲಿ ಹೋಗ್ತೀನಿ. ಆಟೋದಲ್ಲ, ಇಲ್ಲಿ ಕಾರ್ ಇದೆ ಮೇಲೆ. ಅಲ್ಲಿದ್ರೆ ಅಲ್ಲಿ ಪಾರ್ಕ್, ಅಲ್ಲಿ ಹೋಗ್ಬಿಡಿ. ಮಾರುಕಟ್ಟೆ ಹತ್ರ. ಎಲ್ಲಿ? ಮಾರುಕಟ್ಟೆ. ಹೆಂಗೆ ಆಟೋದಲ್ಲ? ಅಲ್ಲಿ ಕಡೆ ಒಗಣಿಗೆ ಎಂಟ್ರೆನ್ಸ್ ಬಸ್ ಸ್ಟ್ಯಾಂಡ್ ಇರ್ತದೆ, ಅಲ್ಲಿಂದ ಈಗ ಹೋಗ್ಬೋದು. ಹೋಗ್ಬೋದಾ? ಮೆಟ್ಲಿದೆಯಾ? ಹಾಂ, ಮೆಟ್ಲು ಅದು. ಓ, ತಿರುಗಿಸ್ತೀರ ಈಗ? ಹಾಂ. ಫುಲ್ ಈಗ
ಆಳ ಇದೆಲ್ಲ ಹಾಂ ಇಲ್ಲಿ ಒಂದು ಜಾಗ ಸರ್ ಒಂದು 40 ಫೀಟ್ 40 ಫೀಟ್ 30 ಅಡಿ 35 ಅಡಿ ಇರ್ಬೋದು ಅಷ್ಟೇ. ಹೌದಾ? 35. ಪೋ ಅಲ್ಲ ಸರ್, ಈಗ ಇದ್ದಕ್ಕಿದ್ದಾಗ ನೀರು ಬಿಟ್ಬಿಟ್ರೆ ಮೇಲ್ಗಡೆಯಿಂದ? ಇಲ್ಲ ಸರ್, ನಮ್ಗೆ ಗೊತ್ತಿದೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಕೊಡ್ತಾರಾ? ಗಾಡಿಯಿಂದ ಅಲರ್ಟ್ ಮಾಡ್ತಾರೆ ಸರ್. ಮತ್ತೆ ನೀವು ಎಷ್ಟು ಬಾಡಿ ಎತ್ತಿದ್ದೀರಾ? ಇಲ್ಲ ಸರ್, ನೀರಿಲ್ಲ ಆ ಕೆಲಸ ನಮಗಿಲ್ಲ. ಬಿದ್ದಿರ್ತಾರಲ್ವಾ? ಅದು ನಮ್ಮ ಕೆಲಸ ಇಲ್ಲ ಅದು. ಅಯ್ಯೋ ಅಣ್ಣ ಯಾರು ಅಲ್ಲಿ ಹಂಗೆ ಬಂದ್ಬಿಟ್ರು, ಶರ್ಟ್ ಹಾಕೊಳ್ತಾರೆ. ಅಲ್ಲೇ ಹೋಗೋಣ, ಅಲ್ಲಿ ಹೋಗ್ತೀವಿ. ಸರಿ ಎಸ್ ಹೋಗೋಣ. ಓಕೆ ಡನ್. ಸರ್ ಇದೆಲ್ಲ ಯಾವ ಊರು ರಾಜಣ್ಣ? ಸರ್ ಇದು ಧರ್ಮಪುರಿ ಡಿಸ್ಟಿಕ್ ಪೆನ್ನಾರ್ ತಾಲೂಕು, ತಮಿಳ್ನಾಡು. ಧರ್ಮಪುರ ಡಿಸ್ಟಿಕ್ ಪೆನ್ನಾರ್ ತಾಲೂಕು. ಈಗ ಯಾವ ಹಳ್ಳಿ ಇದು ಊರು? ಅಲ್ಲಿ ಒಗಣಕಲ್ಲೇನೆ. ಒಗನಕಲ್ಲೆ. ಓಕೆ ಓಕೆ. ಹೊಸೂರು ಬೆಂಗಳೂರು, ಹುಣಸನಹಳ್ಳಿ, ಕೋಡಹಳ್ಳಿ, ಕನಕಪುರ. ಇಲ್ಲಿ ಅನ್ಸೈಡ್ ಹೋಗಿ ಲೆಫ್ಟ್ ಸೈಡ್ ಹೋಯ್ತದ ಕನಕಪುರ ಬೆಂಗಳೂರು. ಇದು ಸೈಟ ದೇಣಿಗೋಟ ಹೊಸೂರು ಬೆಂಗಳೂರು. ಓಕೆ ಓಕೆ. ನೀವು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ತೆಪ್ಪ? ಇಲ್ಲ ಸರ್, ಈಗ ಬಂದ ಮಾವರಿಲ್ಲ ಅಂದಲ್ಲಿ ಸರ್ಕಾರದ. ಓಕೆ. ಈ ಉದಾಹರಣೆ ಯಾರನ್ನ ಬಿದ್ದುಬಿಟ್ರೆ? ಯಾರನ್ನ ಬಿದ್ದುಬಿಟ್ರೆ ಬೈ ಚಾನ್ಸ್? ಯಾರು ಬಿಡೋದಿಲ್ಲ, ಪೊಲೀಸ್ನವ್ರು ಬಿಡೋದು. ಬನ್ನಿ, ಅತ್ತೆ. ಯಾರು ಅಣ್ಣ ಬೈಕ್ ತೊಳಿತಿದ್ದಾರೆ? ಅವರೇದೋ ಅವ್ರ ಗಾಡಿಯನ್ನು ತೊಳ್ಕೊಂಡು ಹೋಗ್ತಾರೆ ಪೂಜೆ ಗೀಜೆ ಮಾಡಿ. ಇದೆಲ್ಲ ಫುಲ್ಲು ಬಿದಿರು, ಬಿದ್ದಿರಿ ಸರ್, ಬ್ಯಾಂಬು. ಇದು ನೀರು ಒಳಗಡೆಯಿಂದ ಬಂದಿರೋದಾ? ಹೌದು, ಹಿಂಗೆ ಉಗ್ತಾ ಇರೋದು ಮರದ ಪೀಸು ಸಪೋರ್ಟ್ಗೆ. ಹಾಂ, ಇದು ದೊಡ್ಡದು. ಅವರು ಬೆಟ್ಟಕ್ಕೆ ಹೋಗೋರು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ, ನಾವೀಗ ಹೊಗೇನಕಲ್ ಜಲಪಾತದಲ್ಲಿದ್ದೇವೆ. ಇದನ್ನು ಸ್ನೇಹಿತರೆ ಕರ್ನಾಟಕದ ನಯಾಗರ ಫಾಲ್ಸ್ ಅಂತ ಕರೀತಾರೆ. ನಯಾಗರ ಫಾಲ್ಸ್ ಎಷ್ಟು ದೊಡ್ಡದು, ಎಂಥ ಅದ್ಭುತವಾದ ರೋಮಾಂಚನಕಾರಿ, ಜೀವನದಲ್ಲೂ ಸಹ ನೋಡೋಣ. ಆದರೆ ಇವಾಗ ನಾವು ಕರ್ನಾಟಕದ ನಯಾಗರ ಫಾಲ್ಸ್ ನೋಡೋಣ. ನಯಾಗರ ಫಾಲ್ಸ್. ಎಸ್, ಬನ್ನಿ. ನೀರು ಬೀಳ್ತಲ್ಲ ಮೇಲೆ. ಬೇಡಿಕೊಂಡು ನಡೆದು ಕಾಲ ಮುರಿದು ಇದು ಫಾಲ್ಸ್ ಬಿದ್ದ ಮೇಲೆ ಹೋಗ್ತಾ ಇರೋದು. ಸೊ ನಾವು ಬೀಳೋ ಜಾಗಕ್ಕೆ ಹೋಗಿ ಬನ್ನಿ. ವೈಟ್ ಬರ್ಗ 1000 ರೂಪಾಯಿ ಇತ್ತು. ಅದೇ ವೇಟಿಂಗ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಮಸಾಜ್ ಗೀಸಾಜ್ ಮಾಡೋದು ಅಂದ್ರೆ ಅದು 500 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. 250 ರೂಪಾಯಿ ಒಬ್ಬನಿಗೆ. ಹಾಂ, 250 ಬೀಳುತ್ತಾ? ಎಷ್ಟು ದೂರ? 1 ಕಿಲೋಮೀಟರ್ ಬರುತ್ತೆ. ಅಪ್ ಆ್ಯಂಡ್ ಡೌನ್ 2 ಕಿಲೋಮೀಟರ್. ಸ್ವಲ್ಪ ಜಾಗ. ಸ್ನೇಹಿತರೆ, ನಾವು ಈಗ ಹೊಗೇನಕಲ್ ಫಾಲ್ಸು ಕರ್ನಾಟಕದ ಜಾಗ ಅಲ್ವ ಸರ್? ಇದು ಕರ್ನಾಟಕದ ಪಾರ್ಟ್. ಇದು ಇಲ್ಲಿದ್ದೀವಿ. ಈಗ ಸುಮಾರು 1 ಕಿಲೋಮೀಟ್ರು ನದಿಯಲ್ಲಿ, ಕಾವೇರಿ ನದಿಯಲ್ಲಿ ಹೋಗಿ ತೆಪ್ಪದಲ್ಲಿ ಅಲ್ಲಿಂದ ನೀರು ಬೀಳೋ ಜಾಗ ನಾವು ನೋಡಬೇಕು. ಹೋಗೋಣ. ಇಲ್ಲಿ 4 ಜನ ಸೇರಿಸಿ ಒಂದು ತೆಪ್ಪ ಕೊಡ್ತಾರೆ, ಜೊತೆಗೆ ಅವ್ರು ಬರ್ತಾರೆ. 1000 ರೂಪಾಯಿ ಫೀಸು, ಗೌರ್ಮೆಂಟ್ ಫೀಸೇ. ಹೌದು. ಎಸ್ ಪ್ಲೀಸ್, ಹೋಗೋಣ. ಎಷ್ಟು ದೂರ ಆಗುತ್ತೆ ಸರ್? ಸರ್ 1 ಕಿಲೋಮೀಟರ್ ಬರುತ್ತೆ. ಅಪ್ ಆ್ಯಂಡ್ ಡೌನ್ ಇಲ್ಲಿದ್ದು ವೈಟ್ ಬರ್ಗ 1 ಕಿಲೋಮೀಟರ್ ಆಯ್ತು ಸರ್. ಅಪ್ ಆ್ಯಂಡ್ ಡೌನ್ 2 ಕಿಲೋಮೀಟರ್ ಬರುತ್ತೆ. 2 ಕಿಲೋಮೀಟ್ರು ನೀರು ಬೀಳೋ ಜಾಗಕ್ಕೆ ಹೋಗ್ತಾರೆ, ಹೋಗಿ ಬರ್ತಾರೆ. ಓಕೆ. ಜಾಕೆಟ್ ಕೊಡ್ತೀರಾ? ಹಾಂ, ಜಾಕೆಟ್ ಕೊಡ್ತಾರೆ. ಈ ನೀರು ಬೀಳುತ್ತೆ ಮೇಲ್ಗಡೆ ಹೋಗಕ್ಕಲ್ಲ ಅದ್ಮೇಲೆ? ಹಾಂ, ಆದ್ಮೇಲೆ ಹೋಗ್ತದೆ. ಹೆಂಗೆ ಹೋಗೋದು ಅಲ್ಲಿಗೆ? ಈಗ ತೆಪ್ಪದಲ್ಲಿ ಹೋಗ್ತಾರಲ್ಲ ಸರ್, ಹಾಂ, ನೀರು ಬೀಳ್ತಾ ಅದನ್ನ ನೋಡ್ಕೊಂಡು ಹಂಗೆ ಬರುತ್ತೆ. ಅಲ್ಲಲ್ಲ, ನಾವು ಮೇಲ್ಗಡೆ ನೋಡಬೇಕು ಅಂದರೆ ಮೇಲ್ಗಡೆ ನೋಡ್ಬೇಕಲ್ಲ, ಪಡಿದೆ ಅಲ್ಲಿ ಹೋಗಿ ನೋಡಿದ್ರು. ಅದೇ ವೇಟಿಂಗ್ ಚಾರ್ಜ್ ಆಗುತ್ತೆ. ಹಾಂ. ಓಕೆ. ಸೊ ಹೋಗೋದು ಈಗ? ಹಾಂ, ಹೋಗಿ. ಎಸ್, ಥ್ಯಾಂಕ್ ಯು. ಬನ್ನಿ ಸರ್. ನಂಬರ್ ಪ್ರಕಾರ ಹಿಂಗೆ ಕಳ್ಸಿ. ಅವ್ರು ಇದಿರುತ್ತೆ, ಆಟೋ ಥರ ಆರ್ಡ್ರು. ಇವ್ರ ಹೆಸರೇನು? ಯಾರ ಹೆಸರು ಸರ್? ಅವರು ಅಮಾಸಿ. ಓಕೆ, ಬನ್ನಿ ಅಮಾಸಿ ಅವರೇ. ಇದು ಒಬ್ಬರು ಎತ್ಕೊಂಡು ಹೋಗ್ಬೋದಾ? ಹಾಂ, ಮೊದಲು ಚರ್ಮ ಹಾಕ್ತಿದ್ರು, ಈಗ ಪ್ಲಾಸ್ಟಿಕ್ಕಿಗೆ ಟಾರ್ ಹಾಕ್ತಾರೆ. ಚಿಲಿಕೆ ಜಾಕೆಟ್ ಹಾಕೊಳ್ಳೋಣ. ನಿಮಗೆ ವ್ಯೂ ಬೇಕು ಅಂದ್ರೆ ಜಾಕೆಟ್ ಹಾಕೋಬೇಕು. ಇದು ಜಾಕೆಟ್ ಅಲ್ಲ, ಜಾಕೆಟ್ ಹಾಕೊಳ್ಳೇಬೇಕು. ಇದ್ರ ಅದಕ್ಕೊಂದು ಕಾಮೆಂಟ್ ಹಾಕ್ತಾರೆ. ಇಲ್ಲ, ಜಾಕೆಟ್ ಹಾಕೊಳ್ಳೋದ್ರೆ ಬಿಡೋದಿಲ್ಲ ಅವರು. ಹಾಂ, ಜಾಕೆಟ್ ಹಾಕೊಳ್ಳದೆ ಹತ್ತು ಆಪ್ಷನ್ ಇಲ್ಲ ಸರ್. ಗೌರ್ಮೆಂಟ್ ಟ್ರೆಂಡರು ಹಾಕೊಳ್ಳೋದಾ? ಬ್ರದರ್ ಹಾಕೊಳ್ಳಿ ಬ್ರದರ್.
ನಿಮಗೆ ಡಬಲ್ ಎಕ್ಸೆಲ್ ಸೈಜ್ ಕೊಡಲಾ ಸರ್? ಸೇಫ್ಟಿ ಜಾಕೆಟ್ ಡಬಲ್ ಎಕ್ಸೆಲ್ ಬೇಕಾ ನಿಮಗೆ? ಸರ್ ದೊಡ್ಡದಿದೆಯಾ ಅದು? ಸರ್ ಇದು ಡಬಲ್ ಎಕ್ಸೆಲ್ ಕೊಡಿ. ಅಪ್ಡಿಯಾ? ಇದು ಬೇಡ, ಮೂರನೇದ್ದು ಹೊಟ್ಟೆ ಮೇಲೆ ದೊಡ್ಡ ಹೊಟ್ಟೆ ಇದೆಯಲ್ಲ ಅದ್ರ ಮೇಲೆ ಮಾತ್ರ. ಓಕೆವಾ? ಓಕೆ. ಅಮ್ಮಾಚಿ ಸರ್ ಹತ್ಲಾ ಅಲ್ಲಿ ಹೋಗಿ ಸರ್. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಏನು ಸರ್ ನೀರಿಂಗ್ ಅಲ್ಲ? ದೋಣಿ ಚಪ್ಪಲ್, ಪಾದರಕ್ಷೆ. ಸರ್ ಏನು ತಮ್ಮ ಹೆಸರು? ಅಮ್ಮಾಸಿ. ಓಕೆ. ಎಷ್ಟು ವರ್ಷದಿಂದ ತೆಪ್ಪ ಓಡಿಸ್ತಾ ಇದ್ದೀರಾ? 10 ವರ್ಷದಿಂದ ಓಡಿಸ್ತೆ. ಅದಕ್ಕೆ ಮೊದಲು 10 ವರ್ಷದಿಂದ, ನಮಗೆ 10 ವರ್ಷದಿಂದ ಓಡಿಸ್ತೆ. ನಿಮಗೆ 10 ವರ್ಷ ಇದ್ದಾಗಿಂದ? ಈಗ ಎಷ್ಟು ನಿಮ್ಗೆ ವಯಸ್ಸು? ಮೀನು 50. ಅಂದ್ರೆ 40 ವರ್ಷದಿಂದ ಬೋಟ್ ಓಡಿಸ್ತಿದ್ರಿ? ಮೀನು ಹಿಡಿದೆ ಸರ್ ನಮ್ಮ. ಮೀನು ಹಿಡಿಯೋರಾ? ಹಾಂ ಹಾಂ. ಇದೇ ತೆಪ್ಪದಲ್ಲಿ? ಇಲ್ಲ, ಅದು ಬೇರೆ ಅಲ್ಲಿ ಕೆಳಗಡೆ ಇದೆ. ಹಾಂ ಹಾಂ. ಇದು ಪೋರ್ಟ್ ಆಳು ಟೂರಿಸ್ಟ್ ಓಟದೇ ಇದೆ. ಟೂರಿಸ್ಟ್ಗಿದು? ಹಾಂ ಹಾಂ. ಅದು ಕಳಿಸಿ ಪೂರ ವಾಸನೆ ಬರ್ತದೆ. ಏನು ಮೀನು ವಾಸನೆ ಅದ್ರ ಪೋಡ ಮಟ್ಟಂಗಿದೆ. ಹಾಂ ಹಾಂ. ಅಂದ ಬೋಟು ಅಲ್ಲಿ ವಾಸನೆ ಬರೋದು, ವಾಸನೆ ಬರುತ್ತೆ. ಹಾಂ, ಅದು ವಾಸನೆ ಬರದೆ. ಹಾಂ. ಅದು ಓಡಿಸ್ಲಿಕ್ಕೆ ಆಗಲ್ಲ. ಹಾಂ. ಇದು ಸಪ್ರೇಟ್ ಇರ್ತದೆ. ಈ ಸಪ್ರೇಟಾಗಿ ಓಡಿಸ್ತೀರಾ? ಹಾಂ. ಇದು ಟೂರಿಸ್ಟ್ಗೆ? ಹಾಂ. ಇದು ಹೆಂಗೆ ಕಲ್ತ್ರಿ ಬೋಟ್ ಓಡಿಸೋದು? ಇದು ತೆಪ್ಪ ಓಡಿಸೋದು ಹೆಂಗೆ ಕಲ್ತ್ರಿ? ತೆಪ್ಪ ನೀರಲ್ಲಿ ಓಡಿಸೋದು ಎಪ್ಪಡಿ ಕற்றுக்கிட்டுறீங்க? இது சிறுசிலே நம்மளுக்கு ஒரு வாத்தியார். ಹಾಂ. ಏನೇನು? ಒಬ್ಬರು ನಮ್ಗೆ ಓಡಿಸಿ ಇಪ್ಪಡಿ ಕಲಿಸಿದ್ದು? ಓಡಿಸಿ ಕಲ್ತಿರೋದು? ಓಕೆ. ಅವಾಗ ಹೇಗಿತ್ತು 40 ವರ್ಷದಿಂದ ನೀವು ಓಡಿಸ್ತಿದ್ದಾಗ? ನೀವು ಅಪ್ಪ ಎಪ್ಪಡಿ ಇರೋದು 40 ಇಯರ್ಸ್ ಮುನ್ನಾಡಿ? அப்போ நீர் சுழி பார்த்தா இப்போ பேக் வாட்டர் சார். இப்போ ಇಲ್ಲಿ இப்போ ಮೇಟೂರು ಪ್ಯಾಕ್ ವಾಟರ್ ಇದೆ. 100 ಅಡಿ ಇದೆ. ಮೆಟ್ರೋ ಬ್ಯಾಕ್ ವಾಟರ್? ಹಾಂ. 20 ಅಡಿ ಹೋಗಿಬಿಡ್ತೀವಿ ಇಲ್ಲಿ ಒಳಗಡೆ. ನಾನು 100 ಅಡಿ ಇದೆ. ಹಾಂ ಹಾಂ ಹಾಂ. ಮೇಟೂರು ಬ್ಯಾಕ್ ವಾಟರ್ ಇದು 100 ಅಡಿ ಇದೆಯಾ ಒಳಗಡೆ? ಹಾಂ, ಒಳಗಡೆ. ಬಿದ್ದರೆ ನಾನು 100 ಅಡಿ ಕೆಳಗಡೆ ಹೋಗ್ತೀನಿ. 20 ಅಡಿ ಹೋಗಿಬಿಡ್ತೀವಿ. ಹಾಂ. ಒಂದು ಕೋಡಿದೆ. ಹಾಂ. 20 ಅಡಿ ಹೋಗಿಬಿಡ್ತೀವಿ. இப்போ 105 ಅಡಿ ಇರುತ್ತೆ. 105 ಅಡಿ. ಹ್ಞೂ ಹ್ಞೂ ಹ್ಞೂ. ಇದು ಡ್ಯಾಮು, ಬೆಂಟೂರು ಡ್ಯಾಮಲ್ಲಿ ಗೇಟ್ ಹಾಕಿರೋದು ನಿಂತಿರೋದು ನೀರಿದು? ಬ್ಯಾಕ್ ವಾಟರ್. ಹ್ಞೂ ಹ್ಞೂ. ನಿಮ್ದು ಯಾವ ಊರು? ನಾವು ಈ ಊರು. ನಮಗೆ ಸಂಪುಟ್ಪಟ್ಟಿ ಒಂದು 2 ಕಿಲೋಮೀಟರ್. ಹಾಂ ಹಾಂ. ಏನು ಸರ್ ವಿಶೇಷ ಒಗ್ಗೇನಕಲ್ದು? ಎಲ್ಲ ಸ್ಪೆಷಲ್ ಸರ್. ಎಲ್ಲ ಆಯಿಲ್ ಮಸಾಜ್ ಮಾಡಿ ತಾಣಗಡ ಮಾಡಿ. ಹಾಂ. ಮೀನು ಪಿಸ್ ಎಲ್ಲ ಅಂತ ತಿನ್ನೋದು. ಫಿಶ್ ಎಲ್ಲಿದೆ? ಅಲ್ಲಿದೆ, ಇಲ್ಲಿದೆ. ಹೌದಾ? ಹಾಂ. ಅಂಗಡಿ ಇಲ್ಲದೆ ಅಲ್ಲೋಗ್ತೀನಿ. ಅಲ್ಲೆಲ್ಲ ಫಿಶಾ? ಫ್ರೆಶ್ ಇರುತ್ತಾ? ಫ್ರೆಶ್ ಆಗಿರುತ್ತೆ ಫಿಶು? ಹಾಂ ಹಾಂ. ಎಷ್ಟು ಚಾರ್ಜಸ್ ಅದಕ್ಕೆ? ಅದಕ್ಕೆ 4 ಪೀಸ್ 100 ರೂಪಾ. 4 ಪೀಸ್ 100 ರೂಪಾಯಿ? ಹಾಂ. ಏನು ಮೀನು ಅನ್ನೋದು? ಏನು ಫಿಶು? ಕಟ್ಲ, ರೋಗ್. ಹಾಂ. ಇದೆ ಸಿಲೇಪಿ. ಹ್ಞೂ. ಕಲ್ಪಸೆ ಎಲ್ಲ ಇದೆ ಇರುತ್ತೆ. ಅಂದರೆ ನಮ್ಮ ಮುಂದೆ ನಾವು ಆರ್ಡ್ರ್ ಮಾಡಿದ್ಮೇಲೆ ಹಿಡಿದ್ಬಿಟ್ಟು ಕೆರೆ ಹಿಡಿದ್ಬಿಟ್ಟು ಆರ್ಡ್ರ್ ಅಲ್ಲಿ ಕೊಟ್ಟಿಂದ ಸಣ್ಣದ. ಓ, ಇಲ್ಲಿ ತೊಗೊಳ್ಳೋದ? ಇಲ್ಲಿ ಆರ್ಡ್ರ್ ಕೊಡದೆ ಟೈಮ್ ಇಲ್ಲ. ಹೌದಾ? இப்போ கொட்டுட்டு வந்து நம்ம போய் வந்து சார் சாப்பிட்டு போய்க்குது. அப்படியா? ஓஹோ. இங்கே வீரப்பன் வந்திருக்கிற? வீரப்பன் ಬಂದಿದ್ರಲ್ಲೇ? ವೀರಪ್ಪಯ್ಯ ಸರ್. ಅದು ಅವರೇ ಸುತ್ತದ ಕಡೆಯಲ್ಲ, ಅಲ್ಲಿ ಯಾಗಮ್ಮ ವೀರಪ್ಪಬ್ರಿ ಅಪ್ಪಲ್ಲ. ನೀವು ವೀರಪ್ಪನ್ ನೋಡಿದ್ದೀರಾ? ಹಾಂ, ನೋಡಿದ್ದೀರಾ? நாங்கள் அப்போ ஆடு மேய்க்கிறோம். ಆಡು ಮೇಯಿಸಿದ್ರಿ? ಹ್ಞೂ, பார்த்துருக்குறோம். ಹೌದಾ? ಎಲ್ಲಿ ಹೇಳಿ ಆ ಇನ್ಸಿಡೆಂಟ್ ಹೇಳಿ, ಅದು ಪಾತ್ರದ ಇನ್ಸಿಡೆಂಟ್ சொல்லுங்க. வீரப்ப நம்ம அலங்காட்டில் ஆட்டுக்கு வரீங்களா? இங்கே தான் நம்ம கர்நாடகா ஆடு மேய்க்கிறது. நாம் இருக்கிறது கர்நாடகா, அது தமிழ்நாடு. அவர் ಇಲ್ಲಿ ಆಟಗಾಟಕ್ಕೆ ಬಂದ நம்மளுக்கு ಪಾಪಂ ಅವರೇ ನಿಮ್ಮನ್ನು ಮಾತಾಡ್ಸಿದ್ದಾರೆ ಅವರು? ಹಾಂ. ಏನು ಹೇಳಿದ್ರು? ಏನು ಹೇಳೋದು, ಏನು ನಮ್ಮ ತೊಂದರೆ ಇಲ್ಲ ಕೊಡೋದಿಲ್ಲ. ಹೋಗಿಪ್ಪ ಪತ್ರ ಹೋಗಿ அப்படின்னு ಮಾಡ್ತಾರೆ, ಹೇಳ್ತಾರೆ ಅವರೇ. ನಂಬಲ್ಲ ತೊಂದರೆ ಇಲ್ಲ. ಏನು ಸರ್ ಗಲೀಜು? ಇದು ನೀರು ಮಳೆ ನೀರು ಬರ್ತದೆ ಸರ್, ಸ್ವಲ್ಪ ಸ್ವಲ್ಪ.
ಅದು ಅಲ್ಲಿ ನೀರೆಲ್ಲ ಸಹ ಆ ಕಡೆ ಎಲ್ಲ ಬರೋದು ಅಲ್ಲಿ ನೀರು ಆಪೋಸಿಟ್ ಹೋಗೋದೆ. ಭಯ ಆಗ್ತದೆ ಸರ್ ಸೌಂಡ್ ಎಫೆಕ್ಟು. ಅದೇ ಸರ್ 100 ಅಡಿ ಇದೆ ಆಳ. ಆಮಾಂ ಸರ್ ಫುಟ್ಟಿದೆ. ಕಾಲು ಸಿಗಲ್ಲ ಕೆಳಗಡೆ, ಕಾಲು ಕೆಳಗಡೆ ಸಿಗಲ್ಲ ಸರ್. ಫುಲ್ ತುಂಬಿದ್ರೆ ಕೆರೆ ಇದು ನದಿ ಫುಲ್ ತುಂಬಿದ್ರೆ ಎಷ್ಟು ಹೈಟ್ ಬರುತ್ತೆ? ಮಟ್ಟಕ್ಕೆ ಬರುತ್ತೆ ಸರ್ ಫುಲ್ಲು 120 ಅಡಿ ಮೀಟ್ರು ಟಾಕ್. ಹಾಂ ಇನ್ನು ಪುಳೆಯಿಂದ ನೀರು ಕೆಳಗಡೆ ಬಿಟ್ಬಿಡ್ತಾರೆ. ಕಲ್ಲು ಹೋಗಿದೆ. ಮೇಡು ಡ್ಯಾಮಲ್ಲಿ ಗೇಟ್ ಓಪನ್ ಮಾಡಿಬಿಡ್ತಾರೆ. 16 ಓಪನ್ பண்ணிட்டு 16 ಗೇಟ್ ಓಪನ್ ಮಾಡ್ತಾರೆ. ಸಮುದ್ರಕ್ಕೆ ಹೋಗುತ್ತೆ. பவானி சாகர பவானி சாகருக்கு ಹೋಗುತ್ತೆ. என் வசம் வாங்கிட்டு போயிரு சேட்டு பையன்ட்டு யாருனாலும் வேற வசம் இருக்கு வாங்கிட்டு போயிரு. சேட்டு பையன் வந்து எல்லாம் ஒன்றா தான் வரும் எங்களுக்கு. 3 வருஷத்துல தான் வா, 3 வருஷத்துல தான் வந்தாலும் வர இன்னைக்கு. அவன் எங்கே காணோம், அவன் இங்கே தாங்கிறான். வண்டி வந்தால் தான் வருவான். ನೀವು DCF ಸೀನಿಯರ್ ಸರ್ ನೋಡಿದ್ದೀರಾ? ಅವರೆಲ್ಲ ನೋಡಲಿ ಸರ್, ನಮ್ಮ ಆಫೀಸರ್ ಅವೆಲ್ಲ ಅವ್ರು ನಮ್ಮ ಪಾತ್ರ. ಇದ್ರಲ್ಲಿ ಮೀನು ತುಂಬ ಇದೆ ಸರ್. TCP ಸಿದ್ದಯ್ಯಬಿಟ್ಟಿರು ಅವ್ರು ನೋಡಿದೆ. ಸತ್ತೋಗ್ಬಿಟ್ರಲ್ಲ ಅವರೇ? ಅವರೇ ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯನಾ? ಹಾಂ. ವೀರಪ್ಪನ ಈ ಚಪ್ಪಲೆಲ್ಲ ಬಂದವರ? ನಾ ಚಪ್ಪತ್ತಲ್ಲ ಬರೋದಲ್ಲ ಸರ್. ಯಾಕೆ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ? ಅಲ್ಲಿ ಹೋಗೋದಕ್ಕೆ ಅಪ್ಪಡಿ ಮೀನು ಹಿಡಿಯೋದು ನೈಟಿಗೆ ನೈಟ್ ಆ ಬೋಟಲ್ಲಿ ಬಿಡೋದು. ಇದ್ರಲ್ಲಿ ಬರಲ್ಲ ಇಪ್ಪಿಲ್ಲ. ಹಾಂ ಟೂರಿಸ್ಟಲ್ಲಿ ಬರೋದಿಲ್ಲ. ನೀವು ಡೈರೆಕ್ಟಾಗಿ ಯಾವಾಗ ಮಾತಾಡಿರೋದು? ಏನ ಸರ್? ವೀರಪ್ಪನ ಹತ್ರ ಯಾವಾಗ ಮಾತಾಡಿದ್ದೀರಾ ನೀವು? ಆಟಗಾಟ್ಲ ஒரு ತವಳಿಕ್கிறாங்க அவங்க ಒಟ್ಟಿಗೆ ಆಟ ಆಡ್ತಾ ಒಂದಿಂದ ಇಲ್ಲ, ಆಡು ಮೇಕೆ ಮೇಯ್ಸಕ್ಕೆ ಹೋದಾಗ. ಅವನು ಆಡು ಮೇಕೆ ಮೇಯಿಸ್ತಾ ಇದ್ನಾ? ಇಲ್ಲ ಸರ್, ಇವ್ರು ಮೇಯ್ಸಕ್ಕೆ ಹೋದಾಗ. ರಾಮ ಮೇಯ್ಕಿದೆ ಇವ್ರ ಕಾಡಲ್ಲಿ ಆಡು ಮೇಕೆ ಮೇಯಿಸ್ತಾ ಇದ್ದಾಗ ಅವ್ರು ಬಂದಿರೋದು. ಅವ್ರು பார்த்தா நம்மளுக்கு பயம். அவரு கரை நான் ஏன் தொந்தரவு பண்ணல அப்படின்னு நம்மளை போய் பயந்துக்காத அப்படின்னு அனுப்பிச்சுடுவாரு. அவ்வளோதான், நம்மளும் தொந்தரவு இல்லை. ಇದು ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ? ಮಕ್ಕಳು 2 ಮಕ್ಕಳು கல்யாணம் பண்ணி கொடுத்துட்டோம். ஒரு சிக்கு ಹುಡುಗ இருக்கிறோம், 8வது படிக்கிறோம். ಒಂದು ಕರ್ನಾಟಕ ತಂಗಪಾಡಿ. ಹಾಂ ಹಾಂ. ಎಷ್ಟು ವಯಸ್ಸು ನಿಮ್ಗೆ? 50 ಸುಳ್ಳು ಜಾಸ್ತಿ ಆಗಿದೆ. ಇದೆ ಸರ್, ನಿಮ್ಗೆ ವಯಸ್ಸಿನೂ ಜಾಸ್ತಿ ಆಗಿದೆ. ಏಜು ಏಸಾ ಮೊತ್ತ 50 ಸರ್. ನಾವು ಹೇಳಿದ್ರೆ ನಮ್ಮ ಪಾತ್ರೆ ಮೀನು ಹಿಡಿತಾರೆ ನೋಡಿ ಅವರು. ಅವ್ರು ಮೀನು ಹಿಡಿದಾದ್ರಿ ಅಲ್ಲಿಗೆ ಮಾರಕ್ಕೆ. ಇದು ಗೌರ್ಮೆಂಟ್ ಟೆಂಡರ್ ಮೀನು? ಟೆಂಡರ್ ಗೌರ್ಮೆಂಟ್ ಲೈಸೆನ್ಸ್ ಇದೆ. ಹಾಂ. ಪೋಸ್ಟಿಂಗ್ ಪರ್ಸನ್ ಎಲ್ಲ ಯಾರು ಕೇಳಲ್ಲ, ಹಿಡಿತಾ ಇರೋದು. ಮೀನು ಜಾಸ್ತಿ ಇದೆಯಾ? ಹಾಂ ಇருக்கு ಸರ್. ಹಾಂ ಹಾಂ ಹಾಂ. ಮಸಾಜ್ ಎಲ್ಲಿ ಸರ್? ಅಲ್ಲಿ ಸಿಂಗ್ ಪರ್ಸನ್ ಒಂದೊಂದು ಅಲ್ಲಿ ಮಸಾಜ್ ಮಾಡ್ರಿ. ಮಾಡಿಯಾ? ಮಸಾಜ್ ಮಾಡಿಸ್ಕೊಳ್ಳಿ ಸರ್. ಪ್ರಭಾಕರ್ ಸರ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ. ಏನು ಗೊತ್ತಾ? ಏನು ಸರ್ ಇದು? ಅಲ್ಲಿ ನೋಡಿ ಅಂಗಡಿ. ಓ, ನಮಗೆ ಮಾರಕ್ಕ ಇಲ್ಲೇ ತೇಲ್ಕೊಂಡು ಮಾರ್ತಾ ಇರೋದು ಸರ್. ಅಲ್ಲಿ ನಿಲ್ಲಿಸಿ ಸರ್, ಸ್ಟಾಪ್. ಅಲ್ಲಿ ಸ್ಟಾಪ್ ಮಾಡಿ, ಅಕ್ಕನ ಮಾತಾಡ್ಸೋಣ. ಸ್ಟಾಪ್ ಮಾಡೋಕ್ಕೆ ಅವ್ರು ಕರ್ಕೊಂಡು ಹೋಗ್ತಾ ಇರೋದು ನೋಡಿ. ಹೆಂಗ್ಸೆ ಓಡಿಸ್ತಾ ಇತ್ತು. ಅಕ್ಕ ವಣಕಂ, ಕನ್ನಡ ಬರ್ತಾ? ಬರೋದು. ಏನಕ್ಕೆ ಇದು ಅಂಗಡಿ? ಹಾಂ, ಫ್ರೂಟ್ಸು ಸ್ನ್ಯಾಕ್ಸು ಹಿಂಗೆ ತೇಲ್ಕೊಂಡು ಮಾರ್ತಾ ಇರೋದು. ಹೌದಾ? ಏನು ತಮ್ಮ ಹೆಸರು? ಪ್ರಿಯಾಂಕಾ. ಓಕೆ, ಈಗ ಒಗ್ಗೇನಕಲ್ ಅವರು. ಬೇಕೆ ಕಳಂಗರಿ, ಸೌತೆಕಾಯಿ, ಮಾವಿನಕಾಯಿ. ಏನು ಬೇಕಪ್ಪ ನಿಮಗೆ? ಬಿಸ್ಕೆಟು. ಹಾಂ, ಏನು ಬೇಕಪ್ಪ? ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲ, ಅವ್ರು ಆ ಕಡೆ ಬನ್ನಿ, ಕಾಣಿಸ್ತಿಲ್ಲ. ಹಾಂ, ಮೀಡಿಯಮ್ ಆಗಿರಲಿ. ಮೀಡಿಯಮ್ ಖಾರ ಹಾಕಿ. ಇವ್ರಿಗೊಂದು ಫ್ರೂಟ್ ಕೊಡಿ. ಥೈಲ್ಯಾಂಡಲ್ಲಿ ನೋಡಿದ್ದು ಇದನ್ನು. ಥೈಲ್ಯಾಂಡಲ್ಲ? ನೀವು ಥೈಲ್ಯಾಂಡ್ಗೆಲ್ಲ ಹೋಗಿದ್ದೀರಾ? 7 ಕಂಟ್ರಿಗೆ ಹೋಗಿ ಬಂದಿದ್ದೀನಿ. ನೀವು ಥೈಲ್ಯಾಂಡ್ ಕತೆ ಹೇಳ್ತೀರಲ್ಲ ಸರ್. ಹಾಂ, ಎಷ್ಟಕ್ಕ ಇದು? 10 ಮಾವಿನಕಾಯಿ ಇದೆಯಾ? ಮಾವಿನಕಾಯಿ ಕೊಡಿ ಒಂದು. ಏನು ಹೆಂಗಂತೀರ? ಹೋಗಿದ್ದೀರಾ ಅಂತ ಅದೇನು ಆಶ್ಚರ್ಯಚಕಿತವಾಗಿ? ನೀವು ಹೇಳಲ್ವಲ್ಲ ನಮ್ಗೇನು ಅಂತ, ಅದಕ್ಕೆ. 7 ಕಂಟ್ರಿಗೆ ಹೋಗಿ ಮಗ ಫ್ಯಾಮಿಲಿಗೆ ಹೋಗಿ ಬಂದಿದ್ದೀವಿ. ಎಸ್, ಥ್ಯಾಂಕ್ ಯು ಅಣ್ಣ. ನಿಮ್ಗೇನು ಬೇಕು? ನಾನು 70 ನೋಡಿಲ್ವಲ್ಲ ಅಂತ ಹೊಟ್ಟೆ ಹೊರ್ಕೊತಾ ಇದ್ದೀನಿ. ನೀವು 7 ನೋಡಿರೋದಕ್ಕೆ ಮೇಡಮ್ ಸರ್ ವಾಟ್ರ್ ಇದೆ. ಇದೆ ತಂದರೆ 100 ರೂಪೀಸ್ ಚೇಂಜ್ ಅಲ್ಲ, 50 ರೂಪೀಸ್ ಚೇಂಜು. ನಮ್ಗೆ ಟೈಮ್ ಸಿಗಲಿಲ್ಲ, ಮತ್ತು ಮಕ್ಕಳು ಸಿಗಲ್ಲ. ನಿಮ್ಮ ವಿಚಾರ 70 ಗಂಟೆ ನೋಡಬೇಕು ಅಂತ ಆಸೆ ನನಗೆ. ನನ್ನ ದೇಶ ಸುತ್ತ. ನೀವು ಬರಲ್ಲ ಸರ್. ನೀವು
ಮಸ್ಕಟ್ಗೆ ಬರ್ತೀರಾ ನವಂಬರಲ್ಲಿ? ಅಕ್ಕ ಏನು ನಿಮ್ಮ ಟೈಮಿಂಗ್ಸು? ಟೈಮಿಂಗ್ಸ್ ಅಂದರೆ ಮಾರ್ನಿಂಗ್ 10 o'clock ಬರ್ತೀವಿ, ಹಾಂ, ಈವ್ನಿಂಗ್ 6 o'clock ಹೋಗ್ತೀವಿ. ಹೋಗ್ಬಿಡ್ತೀರಾ? ಅಲ್ಲೂರು ಇಲ್ಲಿ ತೇಲ್ತಾನೆ ಇರ್ತೀರಾ? ಊಟ ಊಟ ಮನೇಲೇ ತಂದು ಅದು ಇಲ್ಲೇ ಮಾಡ್ತೀರಾ? ಇಲ್ಲ, ಮನೇಲಿ ತಂದು. ಅಲ್ಲಮ್ಮ ಊಟ ತಂದು ಊಟ ಮಾಡೋದು ಇಲ್ಲೇ ಕೂತ್ಕೊಂಡೆ. ಊಟ ಮಾಡೋದು. ಸೊ ಬೆಳಗ್ಗೆ 10 ಸಂಜೆ 6 ಗಂಟೆವರೆಗೆ ತೇಲ್ತಾ ಇರ್ತೀರಿ? ಸ್ವಲ್ಪ ಸಾಲ್ಟ್ ಹಾಕಮ್ಮ, ಸ್ವಲ್ಪ. ಸರಿ ಸರ್. ಸೊ ಬೆಳಗ್ಗೆ 10 ಗಂಟೆ ಸಂಜೆ 6 ಗಂಟೆವರೆಗೆ ತೇಲ್ತಾ ಇರ್ತೀರಿ? ಮದುವೆ ಆಗೈತೆ ನಿಮಗೆ? ಗಂಡ ಅಲ್ಲಿ ಬಿಡೋದು, ನೀವು ಇಲ್ಲಿ ಮಾಡೋದ? ಗಂಡನ ದುಡಿಬೇಕು. ಗಂಡ ನಮ್ಮ ಸಿಬಿಟ್ಲ ಇದೆ, ಟೂರಿಸ್ಟ್ ಅವರು ಬೋಟ್ ಡ್ರೈವರ್ ಅಂತೆ. ಹಾಂ, ನೀವು ಕಲ್ತ್ಕೊಂಡು ಬಿದ್ದರೆ ಸ್ವಿಮ್ಮಿಂಗ್ ಮಾಡ್ತೀರಾ? ಸ್ವಿಮ್ಮಿಂಗ್ ಬರುತ್ತೆ. ನೀವು ಹಾಕೊಂಡಿಲ್ಲ ಜಾಕೆಟು? ಅದೆಲ್ಲ ಮತ್ತೆ ಹಂಗೆ ಈಜ್ಕೊಂಡು ಹೋಗ್ಬಿಡ್ತೀರಾ? ಚುರುಮರಿ ಮಾಡಲ್ವಾ? ಸುಮ್ಮನೆ ಇಲ್ಲ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಅದು ನಿಮ್ಮ ಮಾವನಕಾಯಿ? ಹಾಂ, ನಿಮಗೆ ಇಲ್ಲಮ್ಮ ಅವ್ರಿಗೇನು ಇಲ್ಲ, ಅವ್ರಿಗೆ ನಾವು ತಿಂದು ಉಳಿಸಿದ್ದು ಮಾತ್ರ ಕೊಡೋದೊಂದು ಪದ್ಧತಿ ನಮ್ಮದು. ಥ್ಯಾಂಕ್ಸ್ ಅಮ್ಮ, ಬಾಯ್. ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ? ಭಾನುವಾರ ಶನಿವಾರದ ಸರ್ ಕುಟುಂಬ ಬರ್ತದೆ ಸರಿ ಸರ್. 2,000 ರೂಪಾಯಿ ವ್ಯಾಪಾರ ಆಗುತ್ತೆ ಭಾನುವಾರ ಶನಿವಾರ ಮಾತ್ರ. ಹಾಂ, ನೀವು ಇರಿ. ಆಮೇಲೆ ವೀಕೆಂಡ್ಲಿ 1,500 ಓಕೆ ಅಲ್ಲ? ಎಸ್, ಥ್ಯಾಂಕ್ ಯು. ಹ್ಯಾವ್ ಇಟ್. சாப்பிடு ಇಲ್ಲ ಸರ್, ನೀವು ತಿಂದಿಲ್ಲ, ನಾನು ತಿನ್ನಲ್ಲ ಸರ್. இல்லை நம்ம இது சாப்பிட மாட்டோம் சார். ಅದು ಸಾಪಿಡುங்க. அது ஒன்று வந்து ಹಾಂ ಸರ್. ನಂಗೆ ಬೇಡ ಸರ್. ಹುಳಿ ಸಿಕ್ಕಾಪಟ್ಟೆ ಹುಳಿ. ಉಪ್ಪು ಹುಳಿ ಖಾರ ತಿನ್ನೋ ವಯಸ್ಸು ನಿಮ್ಮದು. ಹೋಗೋಲ್ಲ? ಅಲ್ಲ, ನಾನು ತಿಂತಾ ಇದ್ದೀನಲ್ಲ, ನೀವು ತಿನ್ನಿ ಅಂತ ಟೆಂಪ್ಟ್ ಮಾಡ್ತೇನೆ ಎಲ್ಲರಿಗೂ. ಚೆನ್ನಾಗಿಲ್ಲ ಸರ್, ಈ ಬಂಡೆ ಎಲ್ಲ ಕೆತ್ತಿರೋದಾ? ಇದೆಲ್ಲ ಗ್ರನೈಟ್ ಮೈನಿಂಗ್ ಮಾಡೋದಾ? ನ್ಯಾಚುರಲ್ ಇರೋದು ಈಗ? ನೀರು ಕೊಡ್ದಿರೋದು, ಮೈನಿಂಗ್ ಮಾಡೋದಲ್ಲ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಯಾರಾದ್ರೂ ನೀರಿಗೆ ಬಿದ್ದಿದ್ದಾರಾ? ನೀರಿಗೆ ಯಾರನ್ನ ಬಿದ್ದುಬಿಟ್ಟಿದ್ದಾರಾ? ಬಿದ್ದಿಲ್ಲ. 40 ವರ್ಷ ಯಾರು ಬಿದ್ದಿಲ್ಲ. நிறையா அது அப்போ போனாங்க நிறைய ஆற்றல. இப்போல்லாம் அங்கே தொங்கு பாலம் பிரித்து கட்டிருக்குது. ಬಿಡ್ದಿದ್ಯಾ? ಹ್ಞೂ. இப்போ ಬಿಡೋದಿಲ್ಲ ಎಲ್ಲ ಪೋರ್ಟ್ಲಿ ಹೋಗಿ ಪೋರ್ಟ್ಲಿ ಬರೋದು. ಓಟೆ ಇದು ನಮ್ಮ ಕಂಟ್ರೋಲ್. ಹ್ಞೂ. 5 ಜನ ಹಾಕೊಂಡು ಹೋಗ್ತಾವ ನಾನು ಸರ್. ಹಂಗೆ ಪಾರಂಗ ಕೆಳಗಡೆ ಹೋಗೋದು 5 ಜನ ಹೋಗೋದು. ಎದ್ರ ಕೆಳಗಡೆ ಹೋಗೋದು? ಹಂಗೆ ನೀರು ಪೋರ್ಸಿದ್ದಾರೆ. ಹಾಂ, ಅಲ್ಲಿಂದ ಇಲ್ಲಿ ಕೆಳಗಡೆ ಹೋಗೋದೆ. ಹಾಂ, ಇಲ್ಲಿ ಹೋಗಿ ಅಲ್ಲಿ ಸುತ್ತಕೊಂಡು ಹೋಗೋದು. ಹಾಂ. ಅಕ್ಕ, ಗೂಗಲ್ ಪೇ, ಪೇಟಿಎಮ್ ಎಲ್ಲ ಇದೆ. ಸೂಪರ್. ಡಿಜಿಟಲ್ ಇಂಡಿಯಾ ಮಾಡಕ್ಕೆ ನೀರ ಮೇಲೂ ಡಿಜಿಟಲ್ ಇಂಡಿಯಾ. ಹಿಂಗೆ ನಮ್ಮ ಮೋದಿ. ಹಿಂಗೆ ಸರ್, ಮೋದಿ ಗ್ರೇಟ್ ತಾನೆ ಅವನು. அது நிறைய இருக்குது சார். அப்போ திருச்செந்தே பார்த்தா அப்போலாம் ஓவரு. இப்போ வந்து போட்லேயே போய் போட்லேயே போகிறது. அல்ல, அப்போ சொல்லுங்க சார். இப்போ எல்லாம் பார்த்துருப்போங்க, நிறைய பார்த்துருப்போம். நீங்கள் டை பண்ணி எதனா சேவ் பண்ணிட்டு இருக்கீங்களா? ಇಲ್ಲಿ உள்ள நம்ம போட்டில் ஓடி எடுத்துருக்குறங்க ஆள். உயிரோடைய சேவ் பண்ணிட்டீங்க. ಓಕೆ. ಇದು ಕಾವೇರಿ ಕರ್ನಾಟಕದಿಂದ ಬರೋದು. ಕನ್ನಂಬಾಡಿ ಕೆ ಆರ್ ಎಸ್ ಕಬಿನಿ 2 ನೀರು ಸೇರಿ ಹಾರಂಗಿ, ಕಬಿನಿ, ಹೇಮಾವತಿ, ಗೋರೂರು. டெய்லி ஒரு 10,000 சம்பாதிக்குங்களா? ಒಂದು ನಾள் ಟು ಒಂದು ನಾள். ಬೇರೆ ಬರೀ ನನಗೆ ಒಂದು ನಾள் ಟು ಒಂದು ನಾள். ಒಂದಿನ ಬಿಟ್ಟು ಒಂದಿನ ಡೈಲಿ ಇಲ್ಲ. இப்போ நாளைக்கில்ல? ಇಲ್ಲ. ಅಯ್ಯೋ, ಏ ಅಪ್ಪಡೆ ಅದು ಬೇರೆ ಬೇರೆ ಅದೆಲ್ಲ 250 ಬರೀ ಇನ್ನು ಇದರ 150 ಜನ ಇದ್ದಾರೆ. ಓ, ತೆಪ್ಪ ಓಡಿಸೋರು. ಎಲ್ರಿಗೂ ಜಾಬ್ ಸಿಗ್ಬೇಕಲ್ಲ. ಭಾನುವಾರ ಶನಿವಾರ ಅಂದ್ರೆ ರಜಾ. ಹಾಂ, ಮಾಟನಾಳ ಹಾಂ ಬರೋದಲ್ಲ. ಭಾನುವಾರನೇ ಬಿಸ್ನೆಸ್ ಅಲ್ಲ. ಶನಿವಾರ ಬಂದ್ರೆ ರಜಾನ ಇಲ್ಲಿ? ಯಾಕೆ? ಅವತ್ತಾನೆ ಟೂರಿಸ್ಟ್ ಬರೋದು. அது லீவ் இல்லையா சார்? ಭಾನುವಾರ ಶನಿವಾರ லீவு. யாருக்கு? உங்களுக்கா? இல்லை இல்லை, வீட்டில் இருக்கிறவரு நிறைய இல்லை வராது. ஸ்கூல் மக்கள் எல்லாம் கருது வர. ஐயோ, இங்கே ஒரு பெரிய ஷாப் இருக்கு. இங்கே ஒரு ரிலையன்ஸ் மார்ட்டே இருக்குப்பா. சார் கையெழுத்து சார். தண்ணி மேலே வந்து ஒரு ரிலையன்ஸ் மார்ட்டே இருக்கு. சார் வந்துருச்சு.
ಸರ್ ಒಗೇನಕಲ್ ಒಂದು ರುಚಿ ಯಾಕೆ ಸರ್ ಇಲ್ಲ ಇಲ್ಲ ಡಿಜಿಟಲ್ ಇಂಡಿಯಾ ಆಗಿಲ್ಲ ಇನ್ನವರು. ಬಟ್ ಈ ಐಡಿಯಾ ಫಸ್ಟ್ ಬಂತಲ್ಲ ಒಬ್ಬನಿಗೆ ನೀರು ಮೇಲೆ ಹೋಗ್ಬಿಟ್ಟು ನಾನು ಮಾರಬೇಕು ಅಂತ, ಅವರೇ ಗ್ರೇಟ್. ಅದು ಒಂದು ಸಾಂಗ್ ಮಾಡಿದ್ದಾನೆ ಸರ್. ನಾನು ತೆಪ್ಪ ಹಿಂಗೆ ಹಾಕ್ಲಾ ಹುಟ್ಟು ಇಪ್ಪ ಆಗಲ್ಲ ಅದು ಆಪೋಸಿಟ್ ಹೋಗೋದು. ಹಾಂ ಬರೋದು ಹೊರಂಬೋದು ಪಂಡ್ಲ. ಸರ್ ಈ ರೂಟ್ ಹೆಂಗೆ ಬರೋ ಸರ್? ಇದೆ ಸರ್. ಇದೇನು ಒಗೇನಕಲ್ಲು? ಅಲ್ಲ ನಾನು ಕೇಳೋದೇನು ಗೊತ್ತಾ, ಒಗೇನಕಲ್ ಡೈರೆಕ್ಟಾಗಿ ಬಂದು ನೋಡೋಕ್ಕಲ್ಲ ಮೇಲ್ಗಡೆಯಿಂದ? ಅದು ಅಲ್ಲಿ ಬರ್ಬೇಕು ಸರ್ ತಮಿಳ್ನಾಡಿಂದ. ಆಯ್ತು, ಯಾವ ಕಡೆಯಿಂದ ಅದು ರೂಟು? ಅದೇ ನಾವು ರಾಜ ಸಿಕ್ಕಿದಲ್ವಾ, ಅಲ್ಲಿಂದ 4 ಕಿಲೋಮೀಟರ್ ಬಂದು ಅಲ್ಲಿ ಸಿಗುತ್ತೆ. ಅಯ್ಯೋ ಮತ್ತು ಅನ್ಯಾಯ 100 ರೂಪಾಯಿ ಬೋಲ್ಸ್ಬಿಟ್ರಲ್ಲಪ್ಪ ಸರ್. ಇಪ್ಪ ಹಿಂಗೆ ಇರೋದು. ಹಾಂ ಸ್ನೇಹಿತರೆ ಬರ್ತಾ ಇದೆ, ಒಗೇನಕಲ್ ಫಾಲ್ಸ್ ಬರ್ತಾ ಇದೆ. ಹಿಂಗೆ ತಿರ್ಕೊಂಡ ತಕ್ಷಣ ಬರುತ್ತೆ ನೋಡಿ, ಫೋರ್ಸ್ ಬೀಳ್ತಾ ಇರೋದು ಕಾಣಿಸ್ತಾ ಇದೆ. ವಾವ್ ಅಣ್ಣ ಉರುಳು ಸರ್. ಹಿಂಗೆಲ್ಲಪ್ಪ ತಣ್ಣಗೆ ಬರೋದು ಸರ್? ಮೇಲ್ಗಡೆ ತುಂಬ ಬರೋದು ಸರ್. ಮೇಲ್ಗಡೆ ರಪ್ಪ. ಹಾಂ ಸ್ನೇಹಿತರೆ ಅಲ್ಲಿ ನೋಡಿ, ವಾವ್ ಸೂಪರ್. ಲೈಫಲ್ಲಿ ಒಂದ್ಸಲ ಆದರೂ ಬನ್ನಿ ಸ್ನೇಹಿತರೆ ಒಗೇನಕಲ್ ಫಾಲ್ಸ್ಗೆ. ನಾನೇ ಫಸ್ಟ್ ಟೈಮ್ ಬಂದಿರೋದು, ನನಗೆ ತುಂಬ ಇಷ್ಟ ಆಗಿದೆ. ನೀವು ಒಂದ್ಸಲ ಲೈಫಲ್ಲಿ ಬನ್ನಿ, ತೆಪ್ಪದಲ್ಲೇ ಬನ್ನಿ. ಅಮ್ಮಾಚಿ ಸರ್ ತೆಪ್ಪದಲ್ಲಿ ನಮ್ಮ ಹುಡುಗರ ತೆಪ್ಪದಲ್ಲಿ ಬರ್ತಾರೆ. ಅಮ್ಮಾಚಿ ಅವರು ಅಮ್ಮಾಚಿ ಅಂತ ಹೇಳಿ ಇಲ್ಲಿರ್ತಾರೆ. ಬನ್ನಿ ಇವರು ತೆಪ್ಪದಲ್ಲಿ ಬನ್ನಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸರ್ ಯಾರು ಸರ್ ಅವರು? ನಿಮ್ಮ ಫ್ರೆಂಡಾ? ಮೀನು ಹಿಡಿಯೋದು. ಮೀನು ಹಿಡಿಯೋರು ಎಲ್ಲ ಜಂಪ್ ಮಾಡ್ತಾರೆ ಒಳಕ್ಕೆ? ಇಲ್ಲ ಉಂಡಿ ಆಗುತ್ತೆ ಸರ್. ಮೀನು ಸಿಗ್ತಾ? ಅದ್ರಲ್ಲಿ ಹಾಕಿದ್ದೀರಾ? ವಾವ್ ಸರ್. ಒಗೇನಕಲ್ ಫಾಲ್ಸ್ ಅಂದರೆ ಆ ಮೀನಿಂಗ್ ಏನು ಸರ್? ಒಗೇನಕಲ್ ಅಂದ್ರೆ ಮೀನಿಂಗ್ ಏನು ಸರ್? ಅರ್ಥ ಏನು ಸರ್? ವಾವ್ ಸರ್. ಅಲ್ಲಿ ಹೋಗ್ತೀವ ನಾವೀಗ? ನೀರಲ್ಲಿ ನೆನಿತೀವ? ಇಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಒಗೇನಕಲ್ ಫಾಲ್ಸ್. ಇಲ್ಲಿ ನನ್ನ ಕೈಲಿದೆ ನೋಡಿ ಒಗೇನಕಲ್ ಫಾಲ್ಸ್. ಚಪ್ಪಲಿ ಕೊಡ್ಲ ಕೆಳಗಡೆ? ಇಲ್ಲ ಬಿಡಿ ಸರ್ ಇಟ್ಟೆ. ಇದೆ ಒಗೇನಕಲ್ ಫಾಲ್ಸು. ನೀರು ಮಳೆ ನೀರು ಬರ್ತದೆ. ಹಾಂ ಉಳ್ಳು ಹೋಗೋದಾಗಲ್ಲ. ಹಾಂ ನೀರು ಕಡಿಮೆನ ಫೋನು ಬೋಮುಡಿಯೋ. ಓ ಇದು ಫಾಲ್ಸೇ. ಸೂಪರ್ ಚಿಂದಿ ಫ್ಯಾಂಟಾಸ್ಟಿಕ್. ಅದ್ಭುತ, ಪರಮಾದ್ಭುತ. ಕಾವೇರಿ ಮೇಲಿಂದ ಬಂದು ಬೀಳ್ತಾ ಇರೋದು. ತುಂಬ ಕಷ್ಟ ನಿಮಗೆ. ಬರೋದು ಕಷ್ಟ ಸರ್, ಹೋಗೋದು ಬರೋದಕ್ಕೆ ತುಂಬ ಕಷ್ಟ. ಬರೋದು ಕಷ್ಟ. ಹಾಂ ತುಂಬ ತಾಕತ್ ಬೇಕು, ಒಳ್ಳೆ ಊಟ ಮಾಡಬೇಕು. ಅಲ್ಲಿಗೆ ಬೇಡವಾ? ಅಲ್ಲಿ ಹೋಗೋದಲ್ಲ ಸರ್, ತೆಪ್ಪ ಮುಳುಗೋಗುತ್ತಾ? ವಾವ್ ಸ್ನೇಹಿತರೆ ನೋಡಿ, ಅದೇ ಒಗೇನಕಲ್ ಫಾಲ್ಸ್ ಕಾಣ್ತಾ ಇರೋದು. ನಾವು ಕೆಳಗಡೆ ಬಂದಿದ್ದೀವಿ. ಅಲ್ಲಾಡ್ಬಾರ್ದಾ? ಓಕೆ ಸರ್. ಏನು ಸರ್ ಮಾಡ್ತಾ ಇದ್ದೀರಾ? ಫೋಟೋ ಸರ್ 5 ನಿಮಿಷ ಕೊಡೋರಿ. ಇಲ್ಲ ನಮ್ದು ಕ್ಯಾಮ್ರಾನೇ ಇದೆಯಲ್ಲ. ಅಯ್ಯೋ ಅಲ್ಲೋದ್ರೆ ಮುಳುಗೋಗ್ಬಿಡ್ತೀವಿ. ವಾವ್ ಸ್ನೇಹಿತರೆ, ಹೊಗೆನಕಲ್ ಅಂದರೆ ಹೊಗೆ ಮತ್ತು ಕಲ್ಲು, ಕಲ್ಲಿನ ಮೇಲೆ ಬೀಳ್ತಾರೋ ಹೊಗೆ ಅಂತ ಅರ್ಥ. ಹೊಗೆನಕಲ್ ಅಂತ ಅದಕ್ಕೆ ಹೆಸರು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀರು. ವಾವ್ ಭಯ ಆಗ್ತದೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ತಿರ್ಸ್ತೀರಾ? ಹಾಂ ತಿರ್ಸಿ ಸರ್. ಅಮ್ಮಾಜಿ ಸರ್ ವೆಲ್ಕಮ್ ಟು ಒಗೇನಕಲ್ ಫಾಲ್ಸ್. Oh my God. ಜೀವನದಲ್ಲಿ ಮರೆಯಲಾರದ ಅತ್ಯದ್ಭುತವಾದ ಅನುಭವ ಸ್ನೇಹಿತರೆ. ಎಲ್ಲರೂ ಬನ್ನಿ ಇಲ್ಲಿಗೆ. ಅಲ್ಲಿ ಮೇಲೆ ಮಸಾಜ್ ಮಾಡಿದ್ರೆ ಮಾಡಿ ಆ ಸಿಂಪಲ್ ಮೇಲೆ ನೀರು ಬೀಳದೆ. ಹತ್ತು ರೂಪಾಯಿ ಒಂದು ತಲೆಗೆ ಟಿಕೆಟ್ ಮಾಡ್ತಾರೆ. ಏನೋ ಮಸಾಜ್ಗ? ಇಲ್ಲ ಸ್ನಾನ ಮಾಡಕ್ಕೆ. ಸ್ನಾನ ಮಾಡಕ್ಕೆ ಮಾಡಿದೆ. ಇಲ್ಲ ಮೇಲೆ ಇಡಿ ನೋಡಿಬಿಟ್ಟು ಬರೋದ. ಮೇಲೆ ನೋಡ್ಕೊಬರ್ ಬನ್ನಿ. ಸರಿ. ಮಸಾಜ್ ಟಿಕೆಟ್ ಎಷ್ಟದು? ಅಲ್ಲಿ ಸ್ನಾನ ಮಾಡೋದ ಟಿಕೆಟ್. ಹಾಂ ಎಲ್ಲ ನೋಡಿ ಕ್ಯಾಮ್ರಾ ನೋಡಕ್ಕೆ ಫ್ರೀ ಅಪ್ಪ.
ಸ್ನಾನ ಮಸಾಜ್ ಮಾಡೋಕ್ಕೆ ಎಷ್ಟು ದುಡ್ಡು? அது 500லேருந்து 1000 பத்து இருக்குது அப்படியே ಎಲ್ರಿಗೂ ಸೇರಿಸಿ? இல்லை ஒவ்வொருவருக்கு ಒಂದೊಂದು ಆಳಿಗೆ 400 500 1000 ಅದು ಅವங்களೇ ವಾಸಿಂಗ್ ಸ್ನಾನ ಮಾಡಿಸ್ತಾರೆ? ಮಾಡ್ತಾರೆ. ಹೌದಾ? ಮಾಡಿ ಇಷ್ಟ ಇಷ್ಟ ಇಲ್ಲ ಬೇಡ ಹೋಗ್ಬಿಡೋಣ ಸರ್. ಇದೆ ಮಣಿರತ್ನ ತೆಗೆದಿರೋದು. ಯಾವ ಸಿನಿಮಾ? ಯಾವ ಸಿನಿಮಾ? ರೋಜಾ ಸಿನಿಮಾದಲ್ಲಿ ಫಸ್ಟ್ ಸಾಂಗ್ ಇದೆ ಗೊತ್ತಾ? ಚಿನ್ನ ಚಿನ್ನ ಆಸೆ. ಚಿನ್ನ ಚಿನ್ನ ಆಸೆ ಮೊದಲು ಒಂದು BGM ಬರುತ್ತೆ. ಹೋಟೆಲ್ ಒಬ್ಬ ನಾವಿಕ ಊಟಕ್ಕೆ ಒಂದು ಲಾಟನ್ನು ಅದನ್ನ ಇಟ್ಕೊಂಡು ಹೋಗ್ತಾ ನೋಡಿ, ಒಳ್ಳೆ ಶಾಟ್. ಏರಿಯಲ್ ಶಾಟಾ? ಹೆಂಗೆ ತೆಗೆದ್ರ ಕಾಲದಲ್ಲಿ? ಹೆಲಿಕಾಪ್ಟ್ರೆ ನೋಡಿ. ರೋಜಾ ಸಿನಿಮಾ ಶಾರ್ಟ್ ಇಲ್ಲೊಂದು ತೆಗೆದಿದ್ದಾರೆ ಮಣಿರತ್ನಂ ಅಂತೇಳಿ ನಮ್ಮ ರವಿರಾಜ್ ಅವ್ರು ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆ ವಿಷಯ. ಹುಡುಕಿ ನೋಡಿದ್ದಾರೆ, ರೋಜಾ ಸಿನಿಮಾ ಸಾಂಗ್ ಹುಡುಕಿ ಸಿಗುತ್ತೆ. ಇಲ್ಲಿ ಆಳ ಕಮ್ಮಿ ಇರುತ್ತೆ, ಇಲ್ಲಿ ಆಳ ಕಮ್ಮಿ. ಹಾಂ, ಮಸಾಜ್ ಮೇಲೆ ಮಾಡ್ತಾರೆ. ಮಾಡ್ತಾರೆ. ಜನ ಮಾಡೋದು ಬೆಳಿಗ್ಗೆ. ಬಟ್ ಹಿಂಗೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಾರ್ದು, ತಪ್ಪಲ್ವ ಸರ್ ಅದು? ಅದೆಲ್ಲ ತಮಿಳ್ನಾಡು ಫುಲ್ಲ ಕೋಟ ಸ್ನೇಹಿತರೆ ನೋಡಿ, ದಯಮಾಡಿ ಇಂಥ ಪ್ಲಾಸ್ಟಿಕ್ಕು, ಪೇಪರು, ಕಪ್ಪು, ಎಣ್ಣೆ ಬಾಟ್ಲು, ಓಟಿ ಪ್ಯಾಕೆಟು ನೀರು ಬಂದ ಹೋಗೋದೆ, ತುಂಬ ಬಂದ ಹೋಗ್ಬಿಟ್ಟು. ಹಾಂ ಹೋಗಿ ಎಲ್ಲ ಸಮುದ್ರಕ್ಕೆ ಸೇರುತ್ತೆ. ಮೇಲೆ ಹೋಗೋಣ ಸರ್? ಮೇಲೆ ಫಾಲ್ಸ್ ಹಿಂಗೆ ನೋಡ್ಬೇಕಲ್ಲ ಮೇಲಿಂದ. ಬನ್ನಿ. ಹ್ಞೂ ಸರ್. ಹೌದು, ಲೈಟ್ ತಲೆ ತಿರುಗುತ್ತೆ. ಓ ಅದು ಇದೇ ಅದು ಮುಂದೆ ನೀರು ಬಂದು ಮೇಲೆ ಏನು ನೋಡೋದು ಅಲ್ಲ ಹೋಗಿಬಿಡ್ತು ನೀರು. ಕರ್ನಾಟಕ ಅಂತ ಮುರಿದಾಗಿ ಬಿಡ್ಸಿ ನೀರು ಮಳೆಗಾಲ ಸೀಸನಲ್ಲಿ ಬಂದೆ ಅಲ್ಲಿ ಬಾರಿ ಸರ್ ನೋಡೋದು தெரியுதா? தெரியுது. ಅದೇ ಅದು போயிடுச்சு. அதுவும் போச்சு இதுவும் போச்சு. இது மேலே ஏறி போட்டೋ ಕಟ್ಟ ಹಿಡಿದೆ. ವ್ಯೂ ಪಾಯಿಂಟ್ ಹೋಗಿದೆ, ಅದು போயிடுச்சு. ಸ್ನೇಹಿತರೆ ಇಲ್ಲಿ ಬಂದರೆ ದಯಮಾಡಿ 2 ರೂಟ್ ಇದೆ. ತಮಿಳ್ನಾಡು ಕಡೆಯಿಂದ ಬಂದರೆ ಈ ಕಡೆ ಬರುತ್ತೆ, ನಾವು ಈ ತಮಿಳ್ನಾಡು ಜಾಗದಲ್ಲಿ ನಿಂತಿದ್ದೀವಿ. ಆ ಕಡೆ ಕರ್ನಾಟಕ. ತೆಪ್ಪದಲ್ಲಿ ಬರೋದು ಬಹಳ ಮರೆಯಲಾರದ ಅನುಭವ. ನೀವು ಇಲ್ಲಿ ಬರೋದಾಯ್ತು ಅಂದರೆ ಗೋಪಿನಾಥಂ ಅಲ್ವಾ? ಸೊ ನೀವು ಇಲ್ಲಿ ಬರೋದಾಯ್ತು ಅಂದರೆ MMLs ಗೋಪಿನಾಥಂ ಬಂದು ಹೊಗೇನಕಲ್ ಫಾಲ್ಸಿಗೆ ಬಂದರೆ ತೆಪ್ಪಗಳು ಸಿಗುತ್ತೆ. ಇಲ್ಲ ಅಂದರೆ ಈ ಕಡೆ ಯಾವ ಕಡೆ? ತಮಿಳ್ನಾಡು ಓಣಕಲ್ ಕಾವೇರಿ. ಡೆಂಗಣಿಕೋಟೆ ಅಂಚೆಟ್ಟಿ. ಡೆಂಗಣಿಕೋಟೆ ಅಂಚೆಟ್ಟಿ ಕಡೆಯಿಂದ ಬಂದರೆ ತಮಿಳ್ನಾಡು ಕಡೆಯಿಂದ ಎಂಟ್ರೆನ್ಸ್ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ನೀವು ಚೂಸ್ ಮಾಡಿ. ಇಲ್ಲಿಂದ ಬಂದು ಕೂಡ ಹಿಂಗೆ ಒಂದು ಕೂಡ ತೆಪ್ಪದ ಫೋನ್ ಮುಡಿಮಾ. ಇಲ್ಲಿ ಬಂದರೂ ನಿಮ್ಗೆ ತೆಪ್ಪ ಸಿಗುತ್ತೆ. ಕರ್ನಾಟಕದ ಕಡೆಯಿಂದ ಬಂದರೂ ತೆಪ್ಪ ಸಿಗುತ್ತೆ, ಯಾವ ಕಡೆ ಬಂದರೂ ತೆಪ್ಪ ಸಿಗುತ್ತೆ. ಬಟ್ ಜೀವನದಲ್ಲಿ ಬರಲೇಬೇಕಾದಂಥ ಒಂದು ಜಾಗ ಹೊಗೇನಕಲ್ ಫಾಲ್ಸ್. ಸರ್ ಸರ್ ಊಟ ಗಟ್ಟ ಮಾಡ್ತಾ ಸರ್ ಮಸಾಜ್ ಏನು ಫೋನ್ ಮಾಡ್ರಿ. ಮಸಾಜ್ ಅವ್ರಿ ಹೇಳಿ ಸರ್ ನೋಡ್ಕೊಂಡು ಹೇಳಿ ಸರ್ ಮಾಡ್ತಂದ್ರೆ. ಯಾ ತಮಿಳ್ನಾಡು ಸರ್, ತಮಿಳ್ನಾಡು. ಓವಣಕಲ್ ಕಾವೇರಿ. ಅವರು ಇಲ್ಲಿ ಒಂದು ಪಾಲ್ಸ್ ನೋಡಿ ತಿರುಪಿ ಫೋಟೋ ಎತ್ತಿಟ್ಟು ಬಂದು ಇಲ್ಲಿ ಕ್ರಾಸ್ ಮಾಡಿದೆ, ಸ್ಟಾಪ್ ಕೊಡ್ತಾರೆ. ನಾವು ಇಲ್ಲಿ ನೋಡಿ ನಾವು ಕರ್ನಾಟಕ ಓಡಿ. ಅಂದ್ರೆ ಏನಂದ್ರೆ ತಮಿಳ್ನಾಡು ಕಡೆಯಿಂದ ನೀರಿದು ಕಾವೇರಿ ನೀರು ಹೊಗೇನಕಲ್ಲು. ಇವರು ಮೇಲ್ಗಡೆ ಬರ್ತಾರೆ ತೆಪ್ಪದವರು, ಇಲ್ಲಿ ತೋರಿಸಿ ಅದ್ರ ಡೀಪ್ ತೋರಿಸಿ ವಾಪಸ್ ಕಡೆ ಹೋಗ್ತಾರೆ. ನಾವು ಕೆಳಗಡೆಯಿಂದ ಬಂದು ಮೇಲ್ ಬಂದು ವಾಪಸ್ ಹೋಗಿದೆ. ಕರ್ನಾಟಕದವ್ರಿಗೆ ಬೆನಿಫಿಟ್ ಜಾಸ್ತಿ. ಎಸ್, ಸೂಪರ್. ಸ್ನೇಹಿತರೆ ಒಳ್ಳೆ ಆಯಿಲ್ ಮಸಾಜ್ ಇದೆ, ಒಳ್ಳೆ ಫಿಶ್ ಇದೆ. ನಾವಂತೂ ಇವತ್ತು ಫಿಶ್ ಬೇಕಾದ್ರೆ ಆ ಕಡೆ ಹೋಗ್ತೀನಿ ಅಣ್ಣ.
ಆದರೆ ಆಯಿಲ್ ಮಸಾಜ್ ಇದೆ, ಮಾಡಿಸ್ಕೋಬೇಕು ಅಂತ ಆಸೆ ಇದೆ, ಟೈಮ್ ಕಮ್ಮಿ ಇದೆ. ಇರಲಿ ಎನಿವೆ, ಇಲ್ಲಿ ಬಂದರೆ ಆಯಿಲ್ ಮಸಾಜ್ ಮಾತ್ರ ಮಿಸ್ ಮಾಡಬೇಡಿ, ಭಾಳ ಚೆನ್ನಾಗಿರುತ್ತೆ. ಮತ್ತು ಆಯಿಲ್ ಮಸಾಜ್ ಆದಮೇಲೆ ನೀವು ಹೋಗಿ ಒಂದು ಸಲ ಹೇಗೆ ಚೊಂಬಲ್ಲಿ ನೀರು ಹಾಕೊಳ್ಳೋದಲ್ಲ, ಶವರಲ್ಲಿ ನೀರು ಹಾಕೊಳ್ಳೋದಲ್ಲ, ನ್ಯಾಚುರಲ್ ಶವರು ದಬ 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 ಅಂತ ನೀರು ಮೈಮೇಲೆ ಬೀಳುತ್ತೆ, ಅಂಥ ಕಡೆ ಸ್ನಾನ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮೈಕೈ ನೋವೆಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿದೆ. ಬನ್ನಿ, ಎಂಜಾಯ್ ಮಾಡಿ. ಅಲ್ಲಿ ಹೋಗಲ್ಲ ಸರ್. ಎಸ್, ಇಲ್ಲ அவங்க பத்திரிக்கை அவங்க சாப்பிட மாட்டாங்க. ಬರ್ತೀವಿ ಆ ಕಡೆಯಿಂದ. பண்ண மாட்டாங்க பத்திரிக்கை அவங்க. இதுதான் ಸರ್ ಕುಲಿಕೆರೆ ಫಾಲ್ಸ್, ಇದು ಸಿಂಗ್ ಫಾಲ್ಸ್. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋ ಫಾಲ್ಸು ಸಿನಿ ಫಾಲ್ಸ್ ಅಂತ ಹೇಳಿ, ಅಂದರೆ ತುಂಬ ಫೋರ್ಸ್ ಆಗೇನಿಲ್ಲ, ಆದರೆ ಒಂದು ಮೀಡಿಯಂ ಫೋರ್ಸ್ ಇದೆ. ಎಣ್ಣೆ ಸ್ನಾನ ಆದಮೇಲೆ, ಆಯಿಲ್ ಮಸಾಜ್ ಆದಮೇಲೆ ಇಲ್ಲಿ ಬಂದು ಸ್ನಾನ ಮಾಡೋಕ್ಕೆ ಮಾಡಿರುವಂಥದ್ದು ಇರೋವಂಥದ್ದು ನ್ಯಾಚುರಲ್ ಫಾಲ್ಸು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅವರು. ಫುಲ್ಲು ಮೈಕೈ ನೋವೆಲ್ಲ ಹೋಗ್ಬಿಡುತ್ತೆ. ₹10 ಫೀಸು, ₹10 ಕೊಟ್ಟರೆ ಸ್ನಾನ ಮಾಡೋಕ್ಕೆ ಬಿಡ್ತಾರೆ. ಮಳೆಗಾಲದಲ್ಲಿ ಫುಲ್ಲು ತುಂಬುತ್ತೆ ನೀರು. ಹಾಂ, ತುಂಬ ಬರುತ್ತೆ. ಮಳೆಗಾಲದ ಮಟ್ಟಗಾದ ತುಂಬ ಬರೋದು. ಮಳೆಗಾಲದಲ್ಲಿ ಇದೆಲ್ಲ ಬಂಡೆಲ್ಲ ಮುಚ್ಚೋಗುತ್ತೆ. ಹಾಂ, ಈಗ ಆ ಕಡೆ ಹೋಗಿ ಹುಷಾರು. ಇಲ್ಲ அந்த பார்த்தாரு மழைக்கால நேரம் பரது பண்ணி ಹುಷಾರು ಹುಷಾರು. ಇಲ್ಲ பண்ணிங்க. ಇಲ್ಲಿ அந்த மரங்களை பட்டெல்லாம் பாரு மாட்டிட்டு இருக்குதுல்ல, ಆ ಮರಗಳು ಪಟ್ಟೆ ಹೌದು, ಇದು ಪಟ್ಟೆ ಅದು ಅವಳು ಮಟ್ಟ ಹೋಗೋದು ನೀರು. ಮರಗಳಿಗೆಲ್ಲ ಬಟ್ಟೆ ಬಂದು ಸಿಗಾಕೊಂಡಿದ್ದೀರಾ, ಆ ಲೆವೆಲ್ಗೆ ಹೋಗುತ್ತೀರಿ ಅಂತ ಹೇಳ್ತಾರೆ. ಅಲ್ಲಿ ಬಾರಿ ಪಟ್ಟ ಮಾಡಿದೆ ತೊಂಗಿದ್ದೆ. ತಗೊಂಡಿದೆ ಎಲ್ಲರೂ ಬನ್ನಿ, ಕುಟುಂಬ ಸಮೇತರಾಗಿ ಬನ್ನಿ. ಸಿಂಗ್ ಫಾಲ್ಸ್. ಹಾಂ, ಸಿಂಗ್ ಫಾಲ್ಸ್ ಅದೇ ಒಟ್ಟು ಎಲ್ಲ ಬನ್ನಿ, ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ, ಸ್ನೇಹಿತರಿಗೆ ಕರ್ಕೊಂಬನ್ನಿ, ಎಂಜಾಯ್ ಮಾಡಿ, ಆರಾಮಾಗಿರಿ. ಲೈಫಲ್ಲಿ ಅನುಭವ ಭಾಳ ಮುಖ್ಯ. ಬನ್ನಿ ಸ್ನೇಹಿತರೆ, ಒಂದು ಒಳ್ಳೆ ಮ್ಯಾನ್ಷನ್ ಹೌಸ್ ಬ್ರ್ಯಾಂಡಿ ಕುಡಿಯೋಣ. ಅದು ಬೇಡ ಅಂದರೆ ಅದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಬಿಸ್ಲರಿ ಕುಡಿಯೋಣ. ಅದು ಬೇಡ ಅಂತಾರೆ ತೆಂಗಿನ ಚಿಪ್ಪಲ್ಲಿ ಇದು ಮಾಡೋಣ, ಇಲ್ಲಾಂದ್ರೆ ಇಲ್ಲಿ ಸೋಡಾ ಬೇಕಾದ್ರೆ ಹಾಕೊಳ್ಳೋಣ, ಇಲ್ಲ ಏನು ಬೇಡ ಚಿಪ್ಸ್ ತಿಂದು ಸತ್ತು ಹೋಗೋಣ. ಸ್ನೇಹಿತರೆ, ಏನು ಅಂದರೆ ಸ್ನೇಹಿತರೆ, ನಾನು ಹೇಳೋದು ಎಂಥ ಅದ್ಭುತವಾದ ಪ್ರಕೃತಿ ರಮಣೀಯವಾದಂಥ ಜಾಗ. ಇಲ್ಲಿ ಬಂದು 1-2 ವಿಷಯ ಆಗಬೇಕು. ಒಂದೇನು ಅಂತಂದರೆ, ನಮ್ಮ ಇದು ನಿರ್ವಹಣೆ ಮಾಡುವಂಥ ಸರ್ಕಾರಗಳು, ಮಂಡಳಿಗಳು, ಬೋರ್ಡ್ಗಳು ಇಲ್ಲಿ ಒಂದು ಕಸದ ಡಬ್ಬಗಳಿಡಬೇಕು, ಎಲ್ಲ ಮೂಲೆಗಳಲ್ಲೂ ಕಸದ ಡಬ್ಬಗಳಿಡಬೇಕು ಒಂದು. ಆಮೇಲೆ ಆ ಕಸದ ಡಬ್ಬಗಳನ್ನ ದಯವಿಟ್ಟು ಯಾರು ಕದಿಬಾರ್ದು. ಎರಡನೇದು. ಮೂರನೇದು ಏನಂತಂದರೆ, ನಮ್ಮ ಜನ ಕಸ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಹಾಕ್ಬೋದಾ ಬೇಡವಾ ಅಂತೇಳಿ. ಆಯಿತು, ಕಸದ ಡಬ್ಬ ಎಲ್ಲ ಸರ್ಕಾರ ತಪ್ಪು ಮಾಡಿದೆ ಅಂದರೆ ನಾವು ಕಸ ಹಾಕ್ಬಿಟ್ಟು ತಪ್ಪು ಮಾಡ್ಬಿಡೋದಾ? ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳಬೇಕಾ, ಜನಕ್ಕೆ ಕೇಳಬೇಕಾ, ಒಂದು ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಎಲ್ಲರೂ ಸರಿ ಹೋದ್ರೆ ಸರಿ ಹೋಗುತ್ತೆ ಅನ್ನೋದು ನನ್ನ ಥಾಟು. ದಯಮಾಡಿ ಕಸನ ಸರಿಯಾಗಿ ನಿರ್ವಹಣೆ ಮಾಡಲಿ. ಇಲ್ಲ ಏನಾಗುತ್ತೆ ಗೊತ್ತಾ, ಇದಿಷ್ಟು ಪ್ಲಾಸ್ಟಿಕ್ಕು ಮಳೆ ಬಂದಾಗ ಕೊಚ್ಕೊಂಡು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಸಮುದ್ರದಲ್ಲಿ ಮೀನು, ಅದು ಜಲಚರಗಳು ಹೊಟ್ಟೆಗೆ ಸೇರುತ್ತೆ. ಕಸ ಶೇಖರಣೆ ಏನಾಗುತ್ತೆ ಮತ್ತೆ. ಹಾಗಾಗಿ ಸ್ನೇಹಿತರೆ, ಕಸ ವಿಲೇವಾರಿ ಅನ್ನೋದು ಭಾಳ ದೊಡ್ಡ ಸಮಸ್ಯೆ. ದಯಮಾಡಿ ಇಂಥ ಕಡೆ ನಾವು ಕಸ ಹಾಕಕ್ಕೆ ಮುಂಚೆ ಯೋಚನೆ ಮಾಡೋಣ. ನಮ್ಮ ಸರ್ಕಾರಗಳು ಕೂಡ ಒಳ್ಳೆ ಡಬ್ಬಗಳನ್ನ ಇರಲಿ. ಬೀರ್ ಬಾಟ್ಲ್ ಹಂಗೆ ಕೇಳ್ಕೊಂಡು ಹೋಗ್ತಾ ಇದೆ. ಬೀರ್ ಬಾಟ್ಲಲ್ಲ, ಅದು ಬೀರ್ ಬಾಟ್ಲದು. ಬೀರ್ ಬಾಟ್ಲು ನೋಡಿ ಎಲ್ಲಿ ಮತ್ತೆ ತಪ್ಪ ಸರಿನಾ? ಅದು ನಾನು ಹೇಳೋದು ಆಯ್ತು. ಕಸ ಡಬ್ಬನ ಅಲ್ಲಿ ಮೇಲೆ ಇಡೋಣ, ತಂದ್ಬಿಟ್ಟು ನೀರೊಳಗಡೆ ಹಿಂಗಿರ್ತಾರೆ ಕಸ ಡಬ್ಬನ ಅಲ್ವಾ? ನೀರೊಳಗಡೆ ಹಾಕ್ತಾರಲ್ವ ತಂದು. ಹೇಳಿ ಪ್ರಭಾಕರ್ ಸರ್, ಕಸದ ಡಬ್ಬನ ನೀರೊಳಗಡೆ ಇರೋದು ಹೆಂಗೆ? ಸರ್ಕಾರ ಹಂಗಾರೆ ಈಗ ಏನಾದರೂ ಇಲ್ಲಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಏನಿದೆ ಅದಕ್ಕೆ ಈಗ ಜನಗಳಿಗೆ ಅಷ್ಟು ನಾವು 10 ವರ್ಷದ 15 ವರ್ಷದಿಂದ ನೋಡಿದಷ್ಟು ಜನಗಳಿಗೆ ಅವೇರ್ನೆಸ್ ಇಲ್ಲ ಅಂತಲ್ಲ ಇದೆ. ಈಗ ನಮ್ಮ ಮಕ್ಕಳುಗಳಾಗಲಿ ಜೋಬಲ್ಲಿ ಇಟ್ಕೊಳ್ತಾರೆ, ಇನ್ನೊಂದು ಮಾಡ್ತಾರೆ. ಅಲ್ಲಿ ವ್ಯವಸ್ಥೆ ಬೇಕು. ಈಗ ಮಕ್ಳು ಏನು ಮಾಡ್ತಾರೆ, ಏನೂ ಇಲ್ಲ ಅಂದರೆ ಎಲ್ಲ ಬಿಸಾಕ್ತಾರೆ. ಅದು ಮಾಡಿ ತಪ್ಪಾದರೆ ನಾವು ಹೇಳ್ಬೋದು.
ಏನು ಇಲ್ಲ ವ್ಯವಸ್ಥೆನೇ ಪ್ರಪಂಚ ಜ್ಞಾನ ಬಂದಿದೆ ಬರೀ ದುಡ್ಡು ಇಸ್ಕೊಳ್ಳೋದು ಅಷ್ಟೇ ಇಲ್ಲ ಏನು ವ್ಯವಸ್ಥೆ ಇಲ್ವಲ್ಲ. ಇನ್ನಿಷ್ಟು ಒಳಗಡೆ ಇಷ್ಟು ಬಾಟ್ಲಿ ಬಿದ್ದಿದೆ. ಒಳಗೆ ಎಷ್ಟು ಬಾಟ್ಲಿ ಇರುತ್ತೆ ಅಲ್ವಾ? ತುಂಬಿರೋ ಬಾಟ್ಲಿ ಇರಲ್ಲ ಒಳಗಡೆ. ನೀರು ತುಂಬಿರುತ್ತೆ. ಅವ್ರು ಬಂದವರ ಇಲ್ಲಿ ಅದು ಇಲ್ಲಿ ಬಂದಿಲ್ಲ, ಹಂಗೆ ಬಂದಿದೆ. ಸ್ನೇಹಿತರೆ, ನಾನು ಒಳ್ಳೆ ದೋಣಿ ಸಾಗಲಿ ಫೀರಲ್ಲಿ ಕೈ ಹಿಂಗೆ ಅಂತಂದೆ. ನನ್ನ ಕೈಗೊಂದು ಶ್ಯಾಂಪು ಪ್ಯಾಕೆಟೇ ಬಂದುಬಿಟ್ಟಿದೆ ನೋಡಿ, ಡವ್ ಶಾಂಪು. ಯಾರೋ ಡವ್ ನನ್ನ ಮಕ್ಕಳು ಹಾಕಿರೋದು ಇದನ್ನು. ಡವ್ ಶಾಂಪುನೇ ಬಂದಿದೆ. ನಾನು ಮಾತ್ರ ಇಲ್ಲಿ ಬಿಸಾಕಲ್ಲ, ನಾನು ಇದನ್ನು ಜೇಬಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಬಿಸಾಕ್ತೀನಿ. ಗೌರ್ಮೆಂಟು ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಫ್ರೆಂಡ್ ಯೋಗೀಶ್ ಭಾಳ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ತುಂಬ ಡಿಮ್ಯಾಂಡ್ ಬರುತ್ತೆ ನೋಡ್ತಾರೆ. ಅದು ಹೊಡೆದು ನೋಡ್ತಾರೆ, ಅದೇ ಮೇಲೆ ಕೊಡ್ಬಿಡ್ತದೆ, ಕೊಡುತ್ತೆ ಅದು ಕೊಡುತ್ತೆ. ಇದಂತೂ ಇನ್ನೂ ಕೊಡುತ್ತೆ. ಥ್ಯಾಂಕ್ ಯು ಅಮ್ಮಾಜಿ ಸರ್, ತುಂಬ ಥ್ಯಾಂಕ್ಸ್. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.